ಭಯಂಕರ ಸೆಕೆ ಮಾರಾಯ, ರಾತ್ರಿ ಮಲ್ಕೊಳಕ್ಕಾಗ್ತಾ ಇಲ್ಲ. ಬೆಂಗಳೂರನ್ನ ಕೂಲ್ ಸಿಟಿ ಅಂತ ಕರೀತಾ ಇದ್ರು. ಈಗ ಬೆಂಗಳೂರಿನ ವೆದರ್ ಕೂಡ 36 ಡಿಗ್ರಿ 37 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಇದು ಕೇವಲ ನನ್ನ ಅಥವಾ ನನ್ನ ಮನೆಯ ಸಮಸ್ಯೆ ಅಲ್ಲ, ಇದು ಪ್ರತಿ ಮನೆಯ ಸಮಸ್ಯೆ. ಬೆಂಗಳೂರಲ್ಲಿ ಇದೀವಿ, ಬೆಂಗಳೂರನ್ನ ಕೂಲ್ ವೆದರ್ ಸಿಟಿ ಅಂತ ನಾವು ಕರಿತಿದ್ರು. ಬಟ್ ಈಗ ಬೆಂಗಳೂರು ವೆದರ್ ಕೂಡ ಹಾರಿಬಲ್ ಆಗ್ತಾ ಇದೆ. ಏನ್ ರೀಸನ್ ಇರಬಹುದು ಇದಕ್ಕೆ? ಪರ್ಯಾವರಣ ನಮಗೆ ಒಲವು, ಕಾಳಜಿ ಗಣನೀಯವಾಗಿ ಕಡಿಮೆ ಆಗ್ತಾ ಇರೋದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ಓಝೋನ್ ಡ್ಯಾಮೇಜ್ ಆಗ್ತಿದೆ, ಅಟ್ಮಾಸ್ಫಿಯರ್ ಡ್ಯಾಮೇಜ್ ಆಗ್ತಿದೆ, ಮರಗಳು ಕಟ್ ಮಾಡ್ತಾ ಇದ್ದೀವಿ. ಇವೆಲ್ಲ ಪ್ರಾಬ್ಲಮ್ಸು ನಾವು ಮಾಡ್ಕೊಂಡಿರೋದೆ. ನಮಗೆ ಜನ್ರೇಷನ್ ನೆಕ್ಸ್ಟ್ ಬಗ್ಗೆ ಅಭಿಮಾನ, ಕಾಳಜಿ ಏನು ಇಲ್ಲದೆ ಮೊಮ್ಮಕ್ಕಳಿಗೆ ದುಡ್ಡು ಮಾಡಿ ಇಟ್ಬಿಟ್ಟು 60-40 ಸೈಟ್ ಮಾಡಿಬಿಟ್ಟು ದೊಡ್ಡ ಸಾಧನೆ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಅದೇ ನಿಸರ್ಗವನ್ನು ಕಿತ್ಕೊಂಡು ದುಡ್ಡು ಕೊಟ್ಟರೆ ಆ ದುಡ್ಡೆಲ್ಲ ನಾಳೆ ಹಾಸ್ಪಿಟ್ಲ್ ಪಾಲಾಗುತ್ತೆ ಹೊರತು ಅವ್ರ ಆರೋಗ್ಯದ ಪಾಲ ಆಗಲ್ಲ. ವೆಲ್ ಸೆಡ್. ನಾವು ಸಮ್ಮರ್ ಅಲ್ಲಿ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು? ಬಿರಿಯಾನೀಸು, ಪಲಾವ್ಸು ಅಂಡ್ ಗೋಬಿ ಮಂಚೂರೀಸು, ಈ ಥರ ಫ್ರೈಡು, ಜಂಕು ಇದು ಡೆಫಿನೆಟ್ಲಿ ಜೀರ್ಣ ಆಗಲ್ಲ. ಈ ಸಮ್ಮರಲ್ಲಿ ಮೊಸರು ಜೀರ್ಣ ಆಗಲ್ಲ. ಹೌದಾ? ಹಾಗಾಗಿ ಡೆಫಿನೆಟ್ಲಿ ಬೇಡ. ಮೊಸರು ತಿನ್ಬೇಕು ಜಾಸ್ತಿ. ಮಜ್ಜಿಗೆಯನ್ನು ತಿನ್ನಬೇಕು. ಮಜ್ಜಿಗೆ ಇಂದ್ರನಿಗೂ ಸಿಗ್ತಾರಲ್ಲ ಅಷ್ಟು ಶ್ರೇಷ್ಠವಾದಂತಹ ಪೇಯ. ಐ ವಿಲ್ ಕಮ್ ಟು ವೆರಿ ಇಂಪಾರ್ಟೆಂಟ್ ಪಾರ್ಟ್ ನಾವು. ತುಂಬ ಜನ ಅನ್ಕೊಂಡಿರ್ತಾರೆ ನಮ್ಮ ಬಗ್ಗೆ ಪ್ರಶ್ನೆನೇ ಕೇಳಲಿಲ್ಲ ನೀವು ಅಂತ. ದಟ್ ಈಸ್ ಟೀ ಕಾಫಿ ಕುಡಿಯೋರು. ಉತ್ತರ ಕರ್ನಾಟಕದಲ್ಲಿ 44 50 ಡಿಗ್ರಿ ಟೆಂಪರೇಚರ್ ಇದ್ರೂ ಕೂಡ ಚಹಾ ಬೇಕಲ್ಲಿ ಅಷ್ಟೇ. ಕೂಲ್ ಆಗಬೇಕು ಅಂದಾಗ ಕಾಫಿ ಟೀ ಇಸ್ ನಾಟ್ ಅಟ್ ಆಲ್ ಎ ಗುಡ್ ಚಾಯ್ಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ನಮಸ್ಕಾರ, ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಯಂಕರ ಸೆಕೆ ಮಾರಾಯ, ರಾತ್ರಿ ಮಲ್ಕೊಳಕ್ಕಾಗ್ತಾ ಇಲ್ಲ, ಮಕ್ಕಳನ್ನ ಹೊರಗಡೆ ಬಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿದ್ದೆ ಬರ್ತಿಲ್ಲ, ನೀರಿನ ದಾಹ ಆಗ್ತಾನೆ ಇದೆ, ಊಟ ಸೇರ್ತಿಲ್ಲ, ಸಾಕಷ್ಟು ಬೆವರು ಬರ್ತಾ ಇದೆ. ಈ ಸಮ್ಮರ್, ಈ ಬೇಸಿಗೆ ಕಳೆದ್ರೆ ಸಾಕಪ್ಪ ಸಾಕು ಅನ್ನುವಂತಹ ಚಿಂತನೆ, ಅನ್ನುವಂತಹ ಥಾಟ್ ಪ್ರತಿಯೊಬ್ಬರದ್ದಾಗಿದೆ. ಆಕ್ಚುಲಿ ಬೆಂಗಳೂರನ್ನ ಕೂಲ್ ಸಿಟಿ ಅಂತ ಕರೀತಾ ಇದ್ರು. ಬೆಂಗಳೂರು ಕೂಲ್ ಕೂಡ ಇತ್ತು, ಬೆಂಗಳೂರಿನ ವೆದರ್ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಬಟ್ ಈಗ ಬೆಂಗಳೂರಿನ ವೆದರ್ ಕೂಡ 36 ಡಿಗ್ರಿ 37 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಎಲ್ಲಿ ಎಳ್ನೀರು ಕಂಡ್ರೆ ಸಾಕು ಅಥವಾ ತಂಪು ಪಾನೀಯ ಸಿಕ್ಕರೆ ಸಾಕು ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಇಂಥ ಟೈಮಲ್ಲಿ ಮನೇಲಿರುವಂಥ ಮಕ್ಕಳನ್ನ ಹೇಗೆ ಕಂಟ್ರೋಲ್ ಮಾಡಬೇಕು? ಅವ್ರು ಏನೇನೋ ತಿನ್ನೋದಕ್ಕೆ ಕೇಳ್ತಾರೆ, ಕರೆದ ಐಟಮ್ಸ್ ಎಲ್ಲ ಕೇಳ್ತಾರೆ. ಸೊ ಅದನ್ನ ನಾವು ಹೇಗೆ ಚೇಂಜ್ ಮಾಡಬೇಕು? ಮತ್ತೆ ಸಮ್ಮರ್ ಟೈಮಲ್ಲಿ ನಮ್ಮ ದೇಹವನ್ನ ನಾವು ಹೇಗೆ ಇಟ್ಕೋಬೇಕು? ತಲೆ ಸುತ್ತು ಬರುವಂಥದ್ದು ಮತ್ತೆ ಸಾಕಷ್ಟು ಸಮಸ್ಯೆಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಇದು ಕೇವಲ ನನ್ನ ಅಥವಾ ನನ್ನ ಮನೆಯ ಸಮಸ್ಯೆ ಅಲ್ಲ, ಇದು ಪ್ರತಿ ಮನೆಯ ಸಮಸ್ಯೆ. ಸೊ ಈ ಸಮಸ್ಯೆಗೆ ಪರಿಹಾರ ಬೇಕಲ್ವಾ? ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ ಇದೆಲ್ಲದಕ್ಕೂ ಪರಿಹಾರ ಕೊಡೋದಕ್ಕೆ ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತೆ ನುರಿತ ಆಯುರ್ವೇದ ತಜ್ಞರು, ತುಂಬಾ ಜನರಿಗೆ, ಸಾವಿರಾರು ಪೇಷಂಟ್ಸ್ಗಳಿಗೆ, ಸಾಕಷ್ಟು ಸಮಸ್ಯೆಗಳಿಗೆ ಮುಕ್ತಿ ದೊರಕಿಸಿಕೊಟ್ಟಂತಹ ನನ್ನ ವೆಲ್ ವಿಶರ್, ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್, ಡಾಕ್ಟರ್ CA ಕಿಶೋರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಭಾ, ಹಾಗೆ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂತಹ ಸಭಿಕರಿಗೂ ನಮಸ್ಕಾರ. ಹೌ ಆರ್ ಯು? ಆಸ್ ಯೂಶುವಲ್ ಎಕ್ಸಲೆಂಟ್, ಆಸ್ ಎವರ್ ಫಾರ್ ಎವರ್. ಸೊ ನಾನು ಒಂದು ಸ್ವಲ್ಪ ಕಂಫರ್ಟ್ ಆಗಿಬಿಡ್ತೀನಿ, ಯಾಕಂದರೆ ನಾನು ಇವ್ರ ಜೊತೆ ಮಾತಾಡೋದಕ್ಕೆ ಸಿಕ್ಕಾಪಟ್ಟೆ ಇದೆ. ಓಕೆನಾ? ಆ್ಯಕ್ಚುಲಿ ಕಿಶೋರ್ ಸರ್, ಇದು ಆಡಿಯನ್ಸ್ ಪ್ರಶ್ನೆ ಅಲ್ಲ, ನನಗೆ ಸಿಕ್ಕಾಪಟ್ಟೆ ಪ್ರಶ್ನೆ ಇದೆ. ರಾತ್ರಿ ನಿದ್ದೆ ಬರ್ತಿಲ್ಲ ಬಿಕಾಸ್ ಆಫ್ ಸಮ್ಮರ್. ಫ್ಯಾನ್ ಹಾಕಿದ್ರು, ಕೂಲರ್ ಹಾಕಿದ್ರು, ಏನು ಮಾಡಿದ್ರು ಕೂಡ ಈ ಸೆಕೆಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಒಂದು ಮತ್ತೊಂದು, ಯಾವಾಗಲೂ ಕೂಡ ನೀರು ಕುಡಿಬೇಕು ಅಂತಾನೆ ಅನ್ನಿಸ್ತಾ ಇರುತ್ತೆ. ಮತ್ತು ನಮ್ಮ ಕೆಲಸ ಇದನ್ನೆಲ್ಲ ಮೇಂಟೈನ್ ಮಾಡೋದು, ಮ್ಯಾನೇಜ್ ಮಾಡೋದು ಹೇಗೆ ಅನ್ನುವಂಥದ್ದು ಆಗಿಬಿಟ್ಟಿದೆ. ಯೂಶ್ವಲಿ ನೀವು ಬೆಂಗಳೂರಲ್ಲಿ ಇದ್ದೀವಿ, ಬೆಂಗಳೂರನ್ನು ಕೂಲ್ ವೆದರ್ ಸಿಟಿ ಅಂತ ನಾವು ಕರಿತಿದ್ರು. ಬಟ್ ಈಗ ಬೆಂಗಳೂರು ವೆದರ್ ಕೂಡ ಹಾರಿಬಲ್ ಆಗ್ತಾ ಇದೆ. ಏನು ರೀಸನ್ ಇರಬಹುದು ಇದಕ್ಕೆ? ಮೊಟ್ಟ ಮೊದಲನೇದಾಗಿ ಸ್ವಯಂಕೃತ ಅಪರಾಧ ಅಂತ ಹೇಳ್ತೀವಿ. ಅಂದರೆ ಪರ್ಯಾವರಣ, ಪರಿಸರ, ಎನ್ವಿರಾನ್ಮೆಂಟು, ಇದ್ರ ಬಗ್ಗೆ ನಮಗೆ ಒಲವು, ಕಾಳಜಿ ಗಣನೀಯವಾಗಿ ಕಡಿಮೆ ಆಗ್ತಾ ಇರೋದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ನಾವೆಲ್ಲ ಹುಟ್ಟು ಬೆಳೆದಿದ್ದು ಮಲ್ಲೇಶ್ವರ, ಇವತ್ತು ಇಂಥ ಒಳ್ಳೆ ಏರಿಯಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಮಲ್ಲೇಶ್ವರ ಅಂದರೆ ಎಲ್ಲೋ ಬಿಸಿಲು ಅಲ್ಲಲ್ಲಿ ಕಾಣಿಸ್ತಾ ಇತ್ತು, ತುಂಬ ತಣ್ಣಗಿರ್ತಾ ಇತ್ತು. ಸೊ ಥಂಡ ಕೂಲ್ಗೆ ಒಂದು ಎಕ್ಸಾಂಪಲ್ ಮಲ್ಲೇಶ್ವರ ಆಗಿತ್ತು. ಇವತ್ತು ಮಲ್ಲೇಶ್ವರಮಲ್ಲೇ 37-38 ಡಿಗ್ರೀಸ್ ಟೆಂಪ್ರೇಚರ್ ಬರ್ತಾ ಇದೆ. ಅಂದರೆ ನೀವು ಗುಲ್ಬರ್ಗ, ರಾಯಚೂರು, ಬಾಲ್ಕಿಗೆ ಹೋದರೆ 48-50 ಮುಟ್ಟಿಬಿಡ್ತಾ ಇದ್ದೀವಿ. ಸೊ ಬಿಜಾಪುರ, ಗುಲ್ಬರ್ಗ, ಬಾಲ್ಗಿ ಈ ಏರಿಯಲ್ಲಿ ಆಲ್ಮೋಸ್ಟ್ 45+ ಆಗಿಬಿಡ್ತದೆ ಈ ಸೀಸನ್ ಅಂತ. ಸೊ ಹೀಟ್ ಸ್ಟ್ರೋಕ್ಸ್ ಆಗ್ತಕ್ಕಂಥದ್ದು, ನಿತ್ರಾಣ ಆಗ್ತಕ್ಕಂಥದ್ದು, ಸುಸ್ತಾಗ್ಬಿಡ್ತಕ್ಕಂಥದ್ದು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೊಡಕ್ಟಿವಿಟಿ ಕಮ್ಮಿ ಆಗ್ಬಿಡ್ತು. ಈಗ ನಿಮಗೆ ಪೀಕ್
ಆಗಸ್ಟು ಸೆಪ್ಟೆಂಬರಲ್ಲಿ ಏನು ಎನರ್ಜಿ ಸಾಯಂಕಾಲ 8 ಗಂಟೆಗಿರುತ್ತೆ, ಇಲ್ಲಿ 3 ಗಂಟೆಗೆ ಎನರ್ಜಿ ಡ್ರೈನ್ ಆಗಿಬಿಟ್ಟು ಮಲ್ಕೊಂಬಿಟ್ರೆ ಸಾಕಪ್ಪ ಅಂತ ಅನ್ಸುತ್ತೆ. 2 ಇಂಪಾರ್ಟೆಂಟ್ ಥಿಂಗ್ಸ್. ಒಂದು, the day schedule is very long, nights are very short because of the temperature summer ಅಲ್ಲಿ. ಸೊ ಒಂದೇ ಒಂದು ಪ್ಲಸ್ ಪಾಯಿಂಟ್ ಆಯುರ್ವೇದದಲ್ಲಿ ಹೇಳಿರೋದು ಅಂದರೆ ದಿವಾ ಸ್ವಪ್ನ ಯೂಶಲಿ ಮಾಡಬೇಡಿ ಅಂತೀವಿ. ಅಂದರೆ ಬೆಳಗ್ಗೆ ಮಲ್ಕೊಳ್ಳೋದು ಇಸ್ ವೆರಿ ರಾಂಗ್ ಅಂತ ಹೇಳ್ತೀವಿ. ಇಂಥ ಟೈಮಲ್ಲಿ ಒಂದು ಪವರ್ ನ್ಯಾಪ್ಗೆ ಒಂದು ಸ್ಮಾಲ್ ಪ್ರೊವಿಷನ್ ಆಯುರ್ವೇದ ಕೊಟ್ಟಿದೆ. ಒಂದು 15 to 30 minutes ಆಫ್ ಪವರ್ ನ್ಯಾಪ್. ಪವರ್ ನ್ಯಾಪ್ ಅಂದ ತಕ್ಷಣ ಬೆಡ್ಶೀಟ್ ಎತ್ಕೊಂಡು AC ಹಾಕ್ಕೊಂಡು ಮಲ್ಕೊಂಡ್ಬಿಡೋದಲ್ಲ, ಶಾರ್ಟ್ ಸ್ಲೀಪ್ ಆಫ್ 15 to 20 minutes, ಮ್ಯಾಕ್ಸಿಮಮ್ 30 minutesವರೆಗೂ ಮಾಡಿದ್ರೆ ಎನರ್ಜಿ ರೀಚಾರ್ಜ್ ಆಗುತ್ತೆ ಅಂತ ಒಂದು. ಎರಡನೇದು, ಇವತ್ತು ನಾವು ಹೈಡ್ರೇಷನ್ ಅನ್ನೋದು ಇಲ್ಲವೇ ಇಲ್ಲ. ಇವತ್ತು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಜಾಸ್ತಿ ಓಡಾಡ್ತಾ ಇದ್ದೀವಿ. ಓಪನ್ ನೀರು ಕುಡಿಯೋಕ್ಕೆ ಭಯ, ಪ್ಯೂರಿಟಿ ಆಫ್ ವಾಟರ್ ದೊಡ್ಡ ಪ್ರಶ್ನೆ. ಸಮ್ಮರಲ್ಲಿ ಕಾಲರಾಯಿಂದ ಹಿಡಿದು ಮಲ್ಟಿಪಲ್ ಅದರ್ ಪ್ರಾಬ್ಲಮ್ಸು, ಓಪನ್ ವಾಟರು, ಅನ್ಸೇಫ್ ವಾಟರಿಂದ ಬರ್ತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ ವಿ ಹ್ಯಾವ್ ಟು ಸಿ ದಟ್ ಒಳ್ಳೆಯ ಪರಿಶುದ್ಧವಾದಂತಹ ನೀರನ್ನು ಮೇಲಿಂದ ಮೇಲೆ ಕುಡಿಬೇಕು. ಆ ನೀರನ್ನ ಕುಡಿಯೋ ಪದ್ಧತಿನೇ ನಾವು ಇಟ್ಕೊಂಡಿರಲ್ಲ. ರಾದರ್ ಏನು ಮಾಡ್ತೀವಿ, ಚಿಲ್ಡ್ ವಾಟರ್ನ ಕುಡಿತೀವಿ. ತುಂಬ ಫ್ರೋಸನ್ ಬಾಟ್ಲ್ಸ್ನ ಫ್ರಿಡ್ಜಲ್ಲಿ ಇಟ್ಕೊಂಡು ಅಥವಾ ಕೊಂಡ್ಕೊಳ್ಳುವಾಗಲೂ ಅಂಗಡಿಲಿ ತುಂಬ ಇನ್ನೂ ಅದು ಐಸ್ ಕಟ್ಟಿಬಿಟ್ಟಿರಬೇಕು, ಲಿಕ್ವಿಡ್ ಫಾರ್ಮಲ್ಲಿ ಇರಬಾರ್ದು. ಸಾಲಿಡಿಫೈಡ್ ಐಸ್ನ ನಾವು ತೊಗೊಂಡು ರೂಮಲ್ಲಿ ಇಟ್ಕೊಂಡು ತಣ್ಣಗೆ ಹಾಕಿದಂಗೆ ಗಲ್ಪ್ ಮಾಡುವಂಥ ಅಭ್ಯಾಸ ಇಟ್ಕೊಳ್ತೀವಿ. ಆ್ಯಕ್ಚುಲಿ ಮಹಾಪರಾಧ, ಗೊತ್ತಿದ್ದು ಮಾಡ್ತಕ್ಕಂಥ ಅನೇಕ ಅಪರಾಧಗಳಲ್ಲಿ ಮಹಾಪರಾಧ ಈ ಫ್ರೋಸನ್ನು ಚಿಲ್ಡ್ ವಾಟರ್ನ ಕುಡಿತಕ್ಕಂಥ. ಯಾಕೆ ಅಂತ ಹೇಳಿದ್ರೆ, ಅತಿ ಶೀತವಾದಂತಹ ನೀರು ನೀವು ಕುಡಿದ್ರೆ 4 ಸೆಕೆಂಡ್ ಗಂಟಲು ಹೋಗೋವರೆಗೂ ನಿಮ್ಗೆ ಕಂಫರ್ಟ್ ಅನಿಸುತ್ತೆ. ಆದರೆ ಆ ಸಟೈಟಿ ಅಂತ ಹೇಳ್ತೀವಲ್ಲ, ನೀರು ಕುಡಿದಾಗ ಒಂದು ಸಂತೃಪ್ತ ಭಾವ ಬರಬೇಕು. ನಿಮಗೆ ಮಾಮೂಲಿ ನೀರನ್ನು ಕುಡ್ದಕ್ಕೆ ಇರತಕ್ಕಂತಹ ಸಂತೃಪ್ತಿ ಈ ಚಿಲ್ಡ್ ವಾಟರ್ಲಿ ಖಂಡಿತವಾಗ್ಲೂ ಇರಲ್ಲ. ಒಂದು. ಎರಡನೇದು, ಇನ್ನರ್ ಅಟ್ಮಾಸ್ಫಿಯರ್, ಗಟ್ ಅಟ್ಮಾಸ್ಫಿಯರು ಈಸ್ ನಾಟ್ ರೆಡಿ ಫಾರ್ ದಟ್ ಚಿಲ್ಡ್ ಅಟ್ಮಾಸ್ಫಿಯರ್ ಟು ಟೇಕ್. ಅಷ್ಟು ಶೀತಲವಾದಂತಹ ವಾತಾವರಣಕ್ಕೆ ತನಗೆ ತಾನು ಒಗ್ಗದೇ ಇರೋದ್ರಿಂದ, ಅದು ತನ್ನದಂಥ ಒಂದು ಟೆಂಪ್ರೇಚರ್ ರೇಂಜ್ ಇರೋದ್ರಿಂದ ನೀವು ತುಂಬ ಚಿಲ್ಡ್ ಫ್ಲೂಯಿಡ್ಸ್ನ ಮೇಲಿಂದ ಮೇಲೆ ಹಾಕ್ತಾ ಇದ್ರೆ, ಇವಾಗ ನಾವು ಪೇಷಂಟ್ಸ್ನ ನೋಡ್ತಾ ಇದ್ದೀವಿ, ಕೋಲ್ಡು, ಕಾಫು, ಸೋರ್ ಥ್ರೋಟ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ದಿ ಚಿಲ್ಡ್ ವಾಟರ್. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ಯೂಶಲಿ ಸಮ್ಮರಲ್ಲಿ ನಾವು ಡ್ರೈನ್ ಆಗಬೇಕು. ಸಿಕ್ಕಾಪಟ್ಟೆ ಬಿಸಿಲು, ಸುಸ್ತಾಗ್ತೀವಿ, ಚೆನ್ನಾಗಿ ಬೆವರ್ತೀವಿ. ತ್ರಿಮಲಗಳು ಅಂದರೆ ಸ್ವೇದ, ಬೆವರು, ಮೂತ್ರ, ಟಾಯ್ಲೆಟ್ಸ್ ಎಲ್ಲ ಹೋಗಿ ನಾವು ನಿರ್ಮಲವಾಗಿರಬೇಕು. ಬೆವರಕ್ಕೆ ಅವಕಾಶವೇ ಇಲ್ಲ. ಇವತ್ತು ಎಲ್ಲರಿಗೂ ವರ್ಕಿಂಗ್ ಸ್ಟೈಲ್ಸು. ಇವತ್ತು ನಿಮ್ಮ ಬಟ್ಟೆಗಳನ್ನ ನೋಡ್ತಾ ಇರ್ಬೋದು ನೀವು, ಸ್ಯಾಟಿನ್ನು, ನಾನು ಕೋಟ್ ಹಾಕೊಂಡು ಕೂತ್ಕೊಂಡಾಗ ಅಫ್ಕೋರ್ಸ್ ಇಲ್ಲಿ ಗಾಳಿ ಚೆನ್ನಾಗಿದೆ, ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಏರೇಷನ್, ಇಂಟರ್ ಸರ್ಕ್ಯುಲೇಷನ್ ಆಫ್ ಏರು ತುಂಬ ಚೆನ್ನಾಗಿ ಆಗ್ತಕ್ಕಂಥ ವಾತಾವರಣಕ್ಕೆ ನಾವಿವತ್ತು ನಮ್ಗೆ ಆಸ್ಪದ ಕೊಡ್ತಾ ಇಲ್ಲ, ಬಿಕಾಸ್ ಹೊರಗಡೆನೇ ಜಾಸ್ತಿ ಪೊಲ್ಯೂಷನ್ ಇದೆ ಅಂತ. ಸೊ AC ಹಾಕ್ಕೊಂಡಾಗ ನೀವು ಅದೇ ರೀಸರ್ಕ್ಯುಲೇಷನ್ ಆಫ್ ಏರ್ ಆಗೋದ್ರಿಂದ ದಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ಸ್. ನೋಡಿ, 10 ಪೇಷಂಟ್ ನಾನು ಈ ಸೀಸನಲ್ಲಿ ನೋಡಿದರೆ 3 ಜನ AC ತಲೆನೋವು ಸರ್ ಅಂತಾರೆ, 3 ಜನ ಕಂಪಲ್ಸರಿ ಅಂತಾರೆ. ಇವತ್ತು ವಾಶ್ರೂಮ್ಗಳು ಬಿಟ್ಟು ಬಹುತೇಕ ಎಲ್ಲ ಕಾರ್ಪೊರೇಟ್ ಸೆಗ್ಮೆಂಟಲ್ಲಿ AC, ಸೆಂಟ್ರಲೈಸ್ AC ಅನಿವಾರ್ಯ ಆಗಿಬಿಟ್ಟಿದೆ. ಸೊ ಯು ಆರ್ ಇನ್ ಎ ವೆರಿ ಅನ್ಹೆಲ್ತಿ ಅಟ್ಮಾಸ್ಫಿಯರ್ ಫಾರ್ ಲಾಂಗ್ ಒನ್ ಪಾಯಿಂಟ್ ಆಫ್ ಟೈಮ್. ಹಾಗಾಗಿ ಯು ಹ್ಯಾವ್ ಟು ಗೇರ್ ಅಪ್ ಟು ದ ಸಿಚುಯೇಷನ್. ಒಂದು, ನಿಸರ್ಗ ಚೆನ್ನಾಗಿ ಕಾಪಾಡ್ಕೋಬೇಕು. ಗಿಡಕ್ಕೆ ಚಿಕ್ಕ ಪುಟ್ಟ ನೀರು ಹಾಕೋದು, ಕಾಪಾಡ್ಕೊಳ್ಳೋದು. ಮನೆಗೊಂದು ಗಿಡ ಅಂತಕ್ಕಂಥ ಪಾಲಿಸಿ ಇತ್ತು. ಮುಂಬರ್ತಕ್ಕಂಥ ದಿನಗಳಲ್ಲಿ ಊರಿಗೊಂದು, ಏರಿಯಾಗೊಂದು ಗಿಡ ಆಗೋ ಸಾಧ್ಯತೆಗಳಿದೆ. ಕಾಂಕ್ರೀಟ್ ಜಂಗಲಾಗಿ ಬೆಳೆದು ಬಿಡ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಫಸ್ಟ್ ಫೋಕಸ್ಸು ಒಬ್ಬ ಶ್ರೀಸಾಮಾನ್ಯನಾಗಿ ಇಟ್ಕೋಬೇಕು. ಒಬ್ಬ ಡಾಕ್ಟ್ರಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದು, ಚೆನ್ನಾಗಿ ನೀರು ಕುಡಿಬೇಕು. ದ ಮೋರ್ ಯು ಡ್ರಿಂಕ್ ದ ಮೋರ್ ಯು ಎಲಿಮಿನೇಟ್. ನೀವು ಸುಮ್ಮನೆ ಒಂದು ಸ್ಮಾಲ್ ಎಕ್ಸಾಂಪಲ್, ಲೇಮ್ಯಾನ್, ಒಂದು 10ನೇ ಕ್ಲಾಸ್ ಮಗುಗೆ ಅರ್ಥ ಆಗಂಥ ರೀತಿಯಲ್ಲಿ ಹೇಳಬೇಕಂದ್ರೆ, ಬೇಸಿಗೆ ಬಂತು, ಬಾಯಾರಿಕೆ, ಬಿಸಿಲಲ್ಲಿ ಹೋಗುತ್ತೆ, ಆಡುತ್ತೆ, ಸಮ್ಮರ್ ಸೀಸನ್ನು, ಹಾಲಿಡೇ ಸೀಸನ್ನು, ವೆಕೇಷನ್ ಸೀಸನ್ನು, ಎಲ್ಲ ಎಕ್ಸಾಮ್ ಆಗೋಗಿದೆ. ಈಗ ಬಹುಶಃ ಮ್ಯಾಕ್ಸಿಮಮ್ PUC SLC ಎಲ್ಲ ಎಕ್ಸಾಮ್ಸ್ ಆಗಿಬಿಟ್ಟಿದೆ. ನೀರನ್ನು ಕುಡಿಯುವಂಥ ಒಂದು ಅಭ್ಯಾಸ, ಪರಿಶುದ್ಧವಾದಂಥ ನೀರು ಚೆನ್ನಾಗಿ. ಕೋಲ್ಡ್ ಬೇಕು ಸರ್ ಅಂದರೆ ಹೂಜಿ, ಮಣ್ಣಿನ ಮಡಿಕೆ. ಮಣ್ಣಿನ ಮಡಿಕೆಯ ನೀರನ್ನು ನೀವು ಮೇಲಿಂದ ಮೇಲೆ ಸೇವನೆ ಮಾಡೋದಕ್ಕೆ ಒಂದೇ ಒಂದು ಸಲ ಚೆಕ್ ಮಾಡಿ ನೋಡಿ. ಯಾರು ರೆಗ್ಯುಲರ್ ಆಗಿ ಫ್ರಿಡ್ಜ್ ನೀರನ್ನ ಕುಡಿತಾ ಇದ್ದೀರಾ, ಒಂದೇ ಒಂದು ದಿವಸ ಮಣ್ಣಿನ ಹೂಜಿಯ ನೀರನ್ನು ನೀವು ಸೇವನೆ ಮಾಡಿ ನೋಡಿ. ಈಚೆ ಕಡೆ ಟೆಂಪರೇಚರ್ಗಿಂತ ಸುಮಾರು 4ರಿಂದ 8 ಡಿಗ್ರಿ ಟಕ್ ಅಂತ. ಇವು 36, 37 ಹೇಳಿದ್ರಿ, ಒಂದು 32, 31 ಡಿಗ್ರಿಗೆ ಅದು ನಿಂತ್ಕೊಂಡಿರುತ್ತೆ. ಸೊ ಡೆಫಿನೆಟ್ಲಿ ದಟ್ ಈಸ್ ಸೂಟಬಲ್, ಕಂಪ್ಯಾಟಬಲ್ ಆ್ಯಂಡ್ ಅಸಿಮೇಬಲ್. ಚೆನ್ನಾಗಿ ನಿಮ್ಮ ಜೀರ್ಣಶಕ್ತಿ ಆಗೋಕ್ಕೂ ನೀರು ಬಹುಮುಖ್ಯ. ಯಾಕಂದರೆ ಬೇಸಿಗೆಯಲ್ಲಿ ನಾವು ಜ್ಯೂಸ್ಗಳನ್ನ ಕೊಡ್ತೀವಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಭಗವಂತ ಎಷ್ಟು ಚೆನ್ನಾಗಿ ನಮ್ಗೆ ಹಣ್ಣುಗಳನ್ನ, ಜ್ಯೂಸಿ ಫ್ರೂಟ್ಸ್ನ ಇದೇ ಕಾಲಕ್ಕೆ, ಇದೇ ನೇಚರ್ ಅನ್ಬೋದು, ಭಗವಂತ ವಾಟ್ ಎವರ್, ಎಷ್ಟು ಚೆನ್ನಾಗಿ ಉತ್ಪನ್ನ ಮಾಡಿದ ನೋಡಿ. ದ್ರಾಕ್ಷಿ ಇವಾಗ ಬಂತು, ಮಾವಿನ ಹಣ್ಣು, ಕಲ್ಲಂಗಡಿ ಹಣ್ಣು, ತರಬೂಜ್ ಹಣ್ಣು, ಪಪ್ಪಾಯ, ಜ್ಯೂಸಿ ಫ್ರೂಟ್ಸ್, ಚೇಪೆಕಾಯಿ ಸಮ್ಮರ್ಲಿ ಪೀಕ್, ಪೇರ್ಲೆ ಹಣ್ಣು ಅಥವಾ ಸೇಬು. ಓಕೆ, ನಾವು ಹಣ್ಣಿನ ಬಗ್ಗೆ ನಾನು ಒಂದೊಂದೇ ಹೋಗ್ತೀನಿ. ಅದು ಹೋಗೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ಸರ್,
ಹೊರಗಡೆ ಸಿಕ್ಕಾಪಟ್ಟೆ ಸೆಕೆ ಇದೆ, ಮನೆಯಿಂದ ಹೊರಗಡೆ ಕಾಲಿಡೋದಕ್ಕಾಗಲ್ಲ. ತುಂಬ ಜನ ಈ ಪೆಂಟ್ ಹೌಸಲ್ಲಿ ಅಥವಾ ಟಾಪ್ ಹೌಸಲ್ಲಿ ಇರೋವಂಥವ್ರಂತೂ ಸಾಕಪ್ಪ ಸಾಕು ಅನ್ನೋ ಥರ ಆಗ್ಬಿಟ್ಟಿರುತ್ತೆ. ಸೊ ಅವರಿಗೆ AC, ಕೂಲರು, ಫ್ಯಾನ್ ಬಿಟ್ಟರೆ ಬೇರೆ ಯಾವುದೇ ಪರಿಹಾರ ಅನ್ನೋದು ಇರೋದಿಲ್ಲ. ಸೊ ಅದು ಅನಿವಾರ್ಯ ಆಗಿಬಿಡುತ್ತೆ. ಆ ಸಿಚುವೇಶನ್ನ ನಾವು ಹೇಗೆ ಕಂಟ್ರೋಲ್ ಮಾಡಬೇಕಾಗುತ್ತೆ? ನೀವು ಸಿಂಪಲ್ಲಾಗಿ ಕ್ರಾಸ್ ವೆಂಟಿಲೇಷನ್ಗೆ ಫಸ್ಟ್ ದಾರಿ ಮಾಡ್ಕೋಬೇಕು. ಒಂದು ಒಳ್ಳೆ ಫ್ಯಾನ್ ಈಸ್ ಆಲ್ಸೋ ಓಕೆ. ನಿಮಗೊಂದು ಒಳ್ಳೆ ಗಾಳಿ ಬೇಕು, ಗಾಳಿ ರಿಫೈನ್ ಆಗಬೇಕು, ನಮಗೆ ತಣ್ಣಗಿರಬೇಕು ಅಂದಾಗ ಓರಲ್ಲಿ ಕೂಡ ನಾನು ಹೇಳ್ತೀನಿ ಉಶೀರ ಲವಂಚ ಸೊಗದೆ ಬೇರು ಅಂತೆಲ್ಲ ಹೇಳ್ತೀವಲ್ಲ, ಅದ್ರದ್ದು ನಿಮಗೆ ಮ್ಯಾಟ್ಸ್ ಎಲ್ಲ ಸಿಗುತ್ತೆ. ನೀವೇನು ಮಾಡ್ಕೊಳ್ಬೋದು, ಇಲ್ಲ ಕೊಂಡ್ಕೊಳ್ಬೋದು. ಡೆಫಿನೆಟ್ಲಿ ಚೀಪರ್ ದನ್ ಎ ಸಿಂಪಲ್ ಫ್ಯಾನ್. ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ AC ಹಾಕೋ ಬದಲಿ ಒಂದು 100, 300, 500 ರೂಪಾಯಿಗೆ ಒಂದು ಒಳ್ಳೆ ಉಷಿರದ ಮ್ಯಾಟ್ ಸಿಕ್ಕರೆ ನೀವು ಅದನ್ನೇ ವಿಂಡೋ ಸ್ಕ್ರೀನ್ಗೆ ಹಾಕ್ಕೊಂಡು ಅದನ್ನು ಆ ವಾಸನೆ, ಆ ತಂಪನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಹೆಂಚಿನ ಮನೆಗಳು ಈಗಲೂ ಕಟ್ಕೋತಾ ಇದ್ದೀನಿ ಅಂದಾಗ ಅಟ್ಲೀಸ್ಟ್ ಸಮ್ಮರ್ಗೆ ಟೆರೇಸಲ್ಲಿ ಒಂದು ಹೆಂಚಿನ ಒಂದು ಮನೆ ಕಟ್ಕೊಳ್ತಕ್ಕಂಥದ್ದು, ಥ್ಯಾಚ್ ರೂಫ್. ಗರಿಗಳು ಬೇಕಾದಷ್ಟಿದೆ. ಬೆಂಗಳೂರು ಗರೀಲಿ ಟೆರೇಸ್ ಮೇಲೆ ಮನೆ ಕಟ್ಕೋತೀನಿ ಅಂದರೆ ಅದಕ್ಕೆ ಯಾವ ಪರ್ಮಿಷನ್ ಬೇರೆ ಯಾರು ಹೊಡೆದಾಕಕ್ಕೂ ಬರಲ್ಲ. ಸಮ್ಮರ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಅಂಥ ನ್ಯಾಚುರಲ್ ಅಟ್ಮಾಸ್ಫಿಯರ್ಸ್ನಲ್ಲಿ ನೀವಿರ್ತಕ್ಕಂಥದ್ದು ಬಹು ಮುಖ್ಯವಾದಂಥ ಇದು. ಆ್ಯಂಡ್ ಹಣ್ಣುಗಳನ್ನು ಚೆನ್ನಾಗಿ ತಿಂತಕ್ಕಂಥದ್ದು, ಹಸುವಾಗಲ್ಲ. ಯೂಶಲಿ ಸಮ್ಮರ್ ಯು ಡೋಂಟ್ ಫೀಲ್ ಹಂಗ್ರಿ, ವಿಂಟರ್ ಯು ಫೀಲ್ ಹಂಗ್ರಿ. ಚಳಿಗಾಲ ಬಂತು ಅಂದರೆ ಬೋಂಡ ತಿನ್ನಬೇಕು, ಕಬಾಬ್ ತಿನ್ನಬೇಕು, ವಜ್ಜಿ ತಿನ್ನಬೇಕು, ತುಂಬ ಕ್ರೇವಿಂಗ್ಸ್ ಇರುತ್ತೆ. ಇಷ್ಟು ಶೆಕೆ ಇದ್ದಾಗ ಏನೋ ಒಂದಿಷ್ಟು ತಿನ್ಬಿಡ್ತೀವಿ ಅಂತ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್, ಭೋಜನಾಂತೆ ಕಿಂ ಪಥ್ಯಂ ಅಂತ ಸಂಸ್ಕೃತದಲ್ಲಿ ಹೇಳಿದಾಗ ಆಯುರ್ವೇದದಲ್ಲಿ ಭೋಜನಾಂತೆ ತಕ್ರಂ ಪಥ್ಯಂ ಅಂತಕ್ಕಂಥ ಮಾತು ಹೇಳ್ತೀವಿ. ಮಜ್ಜಿಗೆ ಇಂದ್ರನಿಗೂ ಸಿಗ್ತಾರಲ್ಲ ಅಷ್ಟು ಶ್ರೇಷ್ಠವಾದಂತಹ ಪೇಯ. ಇವತ್ತಿಗೂ ಕೊಂಡ್ಕೊಂಡ್ರೆ 5-10 ರೂಪಾಯಿ ಸಿಗುತ್ತೆ. ಮನೇಲಿ ಮಾಡಿಕೊಂಡ್ರೆ ಒಂದು ಲೀಟ್ರ್ ಮೊಸರು ಮಾಡ್ಕೊಂಡು 10 ಜನ ನೆಮ್ಮದಿಯಾಗಿ ಕುಡಿಬೋದು. ತುಂಬ ನೆಮ್ಮದಿಯಾಗಿ ಸಂತೃಪ್ತಿಯಾಗಿ 2 ಮೊಸಲಿ ಕುಡಿಯೋಷ್ಟು ನೀರು ಮಜ್ಜಿಗೆ ಮಾಡ್ಕೋಬೋದು. ಚೆನ್ನಾಗಿ ಕಾರ್ಮಿನೇಷನ್ ಆಗಬೇಕು, ಡೈಜೆಸ್ಟಿವ್ ಆಗಬೇಕು, ಕಾರ್ಮಿನೇಟಿವ್ ಆಗಿರಬೇಕು. ಸಂಸ್ಕೃತದಲ್ಲಿ ಇದಕ್ಕೆ ಲಘು ಮತ್ತು ಸುಪಾಚ್ಯ ಅಂತ ಕರಿತೀವಿ, ಲೈಟ್ ಆ್ಯಂಡ್ ಈಸಿಲಿ ಡೈಜೆಸ್ಟಬಲ್ ಫುಡ್ ಅಂತ. ಅದನ್ನು ನೀರು ಮಜ್ಜಿಗೆಗೆ ಒಂದು ಸ್ವಲ್ಪ ಶುಂಠಿ. ಆ್ಯಂಡ್ ಇಫ್ ಈರುಳ್ಳಿ ಇಸ್ ನಾಟ್ ಅನ್ ಅವರ್ಷನ್, ದಟ್ಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಟು ಮೇಂಟೈನ್ ಹೈಡ್ರೇಷನ್. ಒಂದಿಷ್ಟು ಈರುಳ್ಳಿನೋ ಅಥವಾ ಆನಿಯನ್ ಸ್ಪ್ರಿಂಗ್ಸ್, ಈರುಳ್ಳಿ ಹೂವು ಅಂತ ಹೇಳ್ತೀವಿ, ಒಂದಿಷ್ಟು ಇಂಗು, ಒಂದಿಷ್ಟು ಉಪ್ಪು ಹಾಕ್ಬಿಟ್ಟು, ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡಿ ಕುಡಿತಾ ಇದ್ರೆ ಹೊಟ್ಟೆ ತುಂಬ್ದಂಗೂ ಆಗುತ್ತೆ. ಹೈಡ್ರೇಷನ್ ಚೆನ್ನಾಗಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಹೈಡ್ರೇಷನ್. ಏನಕ್ಕೆ ಹೈಡ್ರೇಷನ್ ಅಂದರೆ, ನೀವು ಹಿಂಗಿರೋರಿಗೆ 2 ಲೋಟ ಮಜ್ಜಿಗೆ ಕೊಟ್ಬಿಟ್ಟು ಹೇಗಿದ್ದೀರಾ ಅಂತ ಕೇಳಿ, ಚೆನ್ನಾಗಿದೆ, ನೀವು ಹೇಗಿದ್ದೀರಾ, ಆ ಫೇಶಿಯಲ್ ಎಕ್ಸ್ಪ್ರೆಷನ್ನೇ ದ ವೆರಿ ನೆಕ್ಸ್ಟ್ ಮೊಮೆಂಟ್ ದಟ್ ಇಸ್ ಕಾಲ್ಡ್ ಅಸ್ ಚೇತೋಹಾರಿ ಅಂತ ಕರಿತೀವಿ. ಚೈತನ್ಯವನ್ನು ವಾಪಸ್ಸು ಮರುಕಳಿಸ್ತಕ್ಕಂಥ ಒಂದು ಪದ್ಧತಿ ಒಂದು ಸಿಂಪಲ್ ಮಜ್ಜಿಗೆಗಿದೆ. ನೀವು ಇವತ್ತಿಗೂ ನೋಡಿ, ಬಿಸಿಲು ಪ್ರದೇಶದಲ್ಲಿ ಯಾರು ಹೋದರೆ, ನೀವು ಶಿರಸಿ, ಸಿದ್ದಾಪುರ ಈ ಥರ ಬಿಸಿಲು ಗಾಡಲೆಲ್ಲ ಹೋದಾಗ ಬಂದ ತಕ್ಷಣ ಒಂಚೂರು ಜೀರಿಗೆ ಬೆಲ್ಲದ ನೀರು ಕೊಟ್ಬಿಡ್ತಾರೆ. ಮನೆಗೆ ಬಂದ ತಕ್ಷಣ ಫಸ್ಟ್ ವೆಲ್ಕಮ್ ಡ್ರಿಂಕ್ ಇಸ್ ಜೀರಿಗೆ ಬೆಲ್ಲದ ನೀರು. ಎಂತಹ ಒಂದು ಲಾಜಿಕ್ಕು. ನಾವು ಕೋಲಾ ಡ್ರಿಂಕ್ಸು, ರೇಟೆಡ್ ಡ್ರಿಂಕ್ಸ್ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ, ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ಬೇಡದೇ ಇರೋಂಥ ಎಲ್ಲ ಕ್ಯಾಲರೀಸ್ ಹೋಗುತ್ತೆ. ಇನ್ಫ್ಯಾಕ್ಟ್ ಜ್ಯೂಸ್ಗಳಿಗೂ ಈ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಎಲ್ಲ ಜ್ಯೂಸ್ ಅಂಗಡಿ ಮುಂದೆ ಕ್ಯೂ ನಿಂತಿರೋದು ನೀವು ನೋಡ್ತಾ ಇದ್ದೀವಿ. ಬೇಕಾಗಿರೋಂಥ ಒಳ್ಳೆ ಫೈಬರ್ನ ತೆಗೆದುಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತೀವಿ. ಬೇಡದಿರೋ ಅಷ್ಟು ಸಕ್ಕರೆನ ಈ ಜ್ಯೂಸಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ. ತುಂಬ ರಿಲ್ಯಾಕ್ಸ್ ಅನ್ಸ್ಕೋತೀವಿ. 4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನನ ಆಡಾಡಕ್ಕೆ ಇದು ಫಸ್ಟು ಬುನಾದಿ. ಜ್ಯೂಸ್ ಕೂಡ ಡೆಫಿನೆಟ್ಲಿ ಹಣ್ಣು ತಿನ್ನಬೇಕು. ಜ್ಯೂಸ್ ಯಾರಿಗೆ? ಪುಟ್ಟ ಮಕ್ಕಳಿಗೆ, ತೀರಾ ವಯೋವೃದ್ಧರಿಗೆ, ಹಲ್ಲೆ ಇಲ್ಲ ಅಗಿಯೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಒಂದು ಚೇಪಕಾಯಿ ಆಸ್ವಾದನೆ ಮಾಡಬೇಕು, ದ್ರಾಕ್ಷಿ ತಿಂದರೆ ಬೀಜ ಬೀಸೋಕ್ಕಾಗಲ್ಲ, ಅಗಿಯೋಕ್ಕಾಗಲ್ಲ ಅನ್ನೋರಿಗೆ ಜ್ಯೂಸ್ ಬಿಟ್ಟರೆ, ನನಗೆ ನಿಮಗೆ ಮ್ಯಾಕ್ಸಿಮಮ್ ಅಮೌಂಟ್ ಭಗವಂತ ಕೊಟ್ಟಿದ್ದಾನೆ. ನೇಚರ್ ಇಸ್ ಗಾಡ್, ಗಾಡ್ ಈಸ್ ನೇಚರ್. ಸೊ ಭಗವಂತ ಕೊಟ್ಟಿದ್ದಾನೆ. ಮ್ಯಾಕ್ಸಿಮಮ್ ಫ್ರೂಟ್ಸ್ನ ಇದೇ ಸೀಸನಲ್ಲಿ ಕೊಡ್ತಾನೆ, ಚೀಪೆಸ್ಟ್ ವೆರೈಟಿ ಕೊಡ್ತಾನೆ. ಈಗ ಬಿಡಿ, ಡಿಸೆಂಬರ್ಲೂ ನಿಮಗೆ ಮಾವಿನ ಹಣ್ಣು ಸಿಗುತ್ತೆ, ಜನವರಿಲೂ ಹಲಸಿನ ಹಣ್ಣು ಸಿಗುತ್ತೆ. ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಬಟ್ ಟ್ರೆಡಿಷ್ನಲಿ, ಕನ್ವೆನ್ಷನಲಿ ನೀವು ನೋಡ್ತಾ ಬರ್ತಿದ್ದಾಗ ಈ ಥರದ್ದು ಎಲ್ಲ ಹಣ್ಣುಗಳು ಭಗವಂತ ಜ್ಯೂಸಿ ಫ್ರೂಟ್ಸನ್ನು ಬೇಸಿಗೆ ಕಾಲಕ್ಕೆ, ವಾಟರ್ ಆ್ಯಪಲ್ ವಿಚ್ ಐ ಫಾರ್ಗಾಟ್ ಟು ಟೆಲ್. ವಾಟರ್ ಆ್ಯಪಲ್ಲು, ಚೇಪೆಕಾಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಕೆಜಿ ತಿಂತಾ ಇದ್ದೀವಿ. ಯಾವತ್ತೂ ಗಂಟ್ಲು ಕಟ್ಕೊಂಡಿದ್ದಿಲ್ಲ, ಯಾವತ್ತೂ ಜ್ವರ ಬಂದಿದ್ದಿಲ್ಲ. ಬಿಕಾಸ್ ದಟ್ ಈಸ್ ದ ಪ್ರೋಸೆಸ್ ಇನ್ ವಿಚ್ ಯುವರ್ ಇಮ್ಯುನಿಟಿ ವಿಲ್ ಬಿಲ್ಡ್ ಅಪ್ ನ್ಯಾಚುರಲಿ. ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿ ಆಗುವಂಥ ರೀತಿಯಲ್ಲಿ ಇರಬೇಕು. ಆ್ಯಂಡ್ ಇನ್ನೊಂದು ಮೋಸ್ಟ್ ಬ್ಲೆಂಡರ್ ಮಿಸ್ಟೇಕ್ ಮಾಡೋದು, ನಾವು AC ಹಾಕೋದು, 2 ರಗ್ ಹೊದ್ಕೊಂಡು ಮಲ್ಕೊಂಡ್ಬಿಡೋದು, ಒಂದು ಕಿಟಕಿನೂ ತೆಗಿಯಲ್ಲ ರೂಮಲ್ಲಿ ಅಂತ. ಯಾಕಂದರೆ AC ಕರೆಂಟ್ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಆದರೆ ಆ ಕನ್ಸೀಲ್ಡ್ ಅಟ್ಮಾಸ್ಫಿಯರಲ್ಲಿ ಗಾಳಿ ಎಲ್ಲೂ ಓಡಾಡದೆ ಅದೇ AC ಗಾಳಿಯಲ್ಲಿ ನಾವಿದ್ದಾಗ ನನ್ನ ಉಸಿರು ನಿಮಗೆ, ನಿಮ್ಮ ಉಸಿರು ನನಗೆ, ಹಂಗೆ ಮನೇಲಿರೋದೆಲ್ಲ ಅದೇ ಟಾಕ್ಸಿಕ್ ಅಟ್ಮಾಸ್ಫಿಯರ್ಲಿ ನಾವು ಬ್ರೀತ್ ಮಾಡೋದ್ರಿಂದ ಡೆಫಿನೆಟ್ಲಿ ಲಂಗ್ಸ್ ಮೇಲೂ ಪರಿಣಾಮ ಆಗುತ್ತೆ. ತಲೆನೋವು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ, ಇಂಟರ್ನಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಎನರ್ಜಿ ಲೆವೆಲ್ಸ್ ಕಮ್ಮಿ ಆಗುತ್ತೆ. ದಿಸ್ ಹ್ಯಾಸ್ ಟು ಬಿ ಫೋಕಸ್ಡ್ ಇಫ್ ವಿ ಆರ್ ಕಂಟಿನ್ಯೂಸ್ಲಿ ಯೂಸಿಂಗ್ AC. ಎಸ್ ವೆಲ್ ಸರ್, ಸೊ ನೀವು ಮಜ್ಜಿಗೆ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಮಜ್ಜಿಗೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ವೆರೈಟಿ ಇದೆ. ಅಂದರೆ ಕೆಲವೊಬ್ರು ಬರೀ ನೀರು ಮಜ್ಜಿಗೆ ಮಾಡ್ಕೊಂಡಿರ್ತಾರೆ. ವೆರಿ ಇಂಪಾರ್ಟೆಂಟ್. ಇನ್ನು ಕೆಲವೊಬ್ರು ವಿಚ್ ಐ ಫಾರ್ಗಾಟ್ ಟು ಟೆಲ್ ಯು ಇಸ್ ಬೇಲ್ದ ಹಣ್ಣಿನ ಪಾನಕ.
ಬೇಲ್ದಣ್ಣು ಅಗೇನ್ ಪೀಕ್ ಸಮ್ಮರ್. ರಾಮನವಮಿ ಆಯಿತು, ಭಾರತೀಯರ ಪರಂಪರೆ ಇಲ್ಲಿ ಅಂದರೆ ತರ್ಬೂಜ್ ಪಾನಕ ಕೊಡು, ಬೇಲ್ದಣ್ಣಿನ ಪಾನಕ ಕೊಡು, ನಿಂಬೆ ಶರಬತ್ ಕೊಡು. ನಿಂಬೆ ಶರಬತ್ ಅಂದರೆ ಏನು? ಬೆಲ್ಲ ಪಿತ್ತವನ್ನು ಕಮ್ಮಿ ಮಾಡುತ್ತೆ, ಎನರ್ಜಿ, ಅದರಲ್ಲಿ ಸಕ್ಕರೆ ಸ್ವೀಟ್ ಅಂಶ ಇರೋದ್ರಿಂದ, ಸಿಹಿಯ ತತ್ವ ಇರೋದ್ರಿಂದ ಸಕ್ಕರೆಗೆ ಬದಲಾಗಿ ಬೆಲ್ಲ ಇಸ್ 100 times ಬೆಟರ್. ಒಂದು ಸಿಂಪಲ್ ನಿಂಬೆ ರಸ, ನೀರು, ಸ್ವಲ್ಪ ಏಲಕ್ಕಿ ಫಾರ್ ಫ್ಲೇವರು. ನೀವು ಒಂದು ಕೋಲಾ ಡ್ರಿಂಕ್ಗೂ ಒಂದು ಎರೇಟೆಡ್ ಡ್ರಿಂಕು ಇವತ್ತು 30 ರಿಂದ 40 ರೂಪಾಯಿ ಕಮ್ಮಿ ಯಾವುದೂ ಇಲ್ಲ. ಕನಿಷ್ಠ ಪಕ್ಷ ಜ್ಯೂಸ್ ಅಂಗಡಿಗೆ 40 ರೂಪಾಯಿ ಕಮ್ಮಿ ಇಲ್ಲ. ನೀವು 40 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 5 ಜನ ಮನೆಗೆ ಹೊತ್ಕೊಂಡು ನೆಮ್ಮದಿಯಾಗಿ ಒಂದು ನಿಂಬು ಶರಬತ್ತು, ನಿಂಬು ಪಾನಿ ತಿನ್ಬೋದು, ಆಂಪನ್ನ ಕುಡಿಬೋದು. ಮಾವಿನಕಾಯೆಲ್ಲ ತುರಿದ್ಬಿಟ್ಟು ಹಿಂಡಿ ರಸ ಮಾಡಿ ಜ್ಯೂಸ್ ಮಾಡಿಕೊಟ್ಟಾಗ, ಅಫ್ಕೋರ್ಸ್ ನಾಟ್ ಸಕ್ಕರೆ, ಇಟ್ ಈಸ್ ಬೆಲ್ಲ ಆರ್ ಜೇನುತುಪ್ಪ. ಅನಗ್ನಿ ಅವಸ್ಥೆ, ಬೆಂಕಿಗೆ ಜೇನುತುಪ್ಪ ಬಿಸಿ ಮಾಡಬಾರ್ದು. ಬೆಂಕಿ ಆರಿಸಿದ ನಂತರ ನೀವು ಜೇನುತುಪ್ಪದಲ್ಲಿ ಬ್ಲೆಂಡ್ ಮಾಡಿ ಕೊಟ್ಟಾಗ ಸೂಪರ್ ಡೂಪರ್ ಪೇ ಆಗುತ್ತೆ. ಜಿಂಜರು, ಲೆಮನ್ನು, ಸ್ವಲ್ಪ ಜೋಣಿ ಬೆಲ್ಲ, ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು 2 ನಿಮಿಷ ಚೆನ್ನಾಗಿ ಬ್ಲೆಂಡ್ ಮಾಡೋದನ್ನು ಕುಡಿತಾ ಇದ್ದರೆ ಪಿತ್ತ ಹಿಂಗೆ ಕಮ್ಮಿ ಆಗುತ್ತೆ, ಹಶು ಚೆನ್ನಾಗಾಗುತ್ತೆ, ಮೋಷನ್ ಕ್ಲಿಯರಾಗಿ ಆಗುತ್ತೆ. ಆ್ಯಂಡ್ ವಾಟ್ ಯು ಆರ್ ಕನ್ಸ್ಯೂಮಿಂಗ್, ಜ್ಯೂಸ್ ಬೇಕು ನಮಗೆ. ನಮ್ಮ ಫೀಲ್ ಏನಪ್ಪ ಅಂದರೆ, 1 kg ಕಲ್ಲಂಗಡಿ ಹಣ್ಣು ಕೊಟ್ಟರೆ ಅಯ್ಯೋ ಕೈ ಗಲೀಜಾಗುತ್ತೆ, ಕತ್ತರಿಸ್ಬೇಕು, ಆಫೀಸು ಎಲ್ಲಿ ಬಿಸಾಕೋದು, 108 ಪ್ರಶ್ನೆ. ನಾನು ಹೇಳಿದ ರೆಮಿಡಿ ನೀವು ಮಾಡ್ಕೊಂಡು 1 ಲೀಟ್ರ್ ಕ್ಯಾನಲ್ಲಿ ಹಾಕ್ಕೊಂಬಂದರೆ ಸಾಯಂಕಾಲದವರೆಗೂ ಸಿಪ್ ಮಾಡ್ಕೋತಾನೆ ಇರ್ಬೋದು. ಸಿಂಪಲ್ ಡ್ರಿಂಕ್ ನಾನು ನಿಮ್ಗೆ ಹೇಳ್ತೀನಿ ಏನು ತೊಗೋಬೇಕು ಅಂತ. ಸ್ವಲ್ಪ ನೀರು, ರೂಮ್ ಟೆಂಪ್ರೇಚರ್ ನೀರು, ತುಂಬ ಬಿಸಿನೀರು ಬೇಡ, ತುಂಬ ತಣ್ಣೀರು ಬೇಡ. ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಜೋಣಿ ಬೆಲ್ಲ, ಲಿಕ್ವಿಫೈಡ್ ಬೆಲ್ಲ ಇಸ್ಕೊಳ್ಳಿ, ಜೋಣಿ ಬೆಲ್ಲ, ಒಂದು ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಏಲಕ್ಕಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜಾ ಅಥವಾ ತುಳಸಿ ಬೀಜ, ಸಬ್ಜಾ ಇವೆಲ್ಲ ಸಿಗುತ್ತಲ್ಲ, ಅದು ನಿಮಗೆ ಬೇಗ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ, ಎನರ್ಜಿ ಬರುತ್ತೆ, ಮೋಷನ್ ಚೆನ್ನಾಗಾಗುತ್ತೆ. ಸಮ್ಮರ್ಲಿ ಮೆಟಬಾಲಿಸಮ್ ಚೇಂಜ್ ಆಗೋದ್ರಿಂದ ಅನೇಕ ಪೇಷಂಟ್ಸ್ ಕಂಪ್ಲೇಂಟ್ ಏನಂದರೆ ಬವಲ್ ಎವಾಕ್ಯೂಷನ್ಸ್ ಆಗಲ್ಲ, ಬೆಳಗ್ಗೆ ನಂಗೆ ಒಂದ್ಸಲಿ ಹೊಟ್ಟೆ ಕ್ಲಿಯರ್ ಅನ್ಸಲ್ಲ, ಇನ್ನೂ ಗುಡುಗುಡಾದೆ ಅಂತ. ಎವ್ರಿ ಡೇ ಕಾಮಕಸ್ತೂರಿ, ಸಬ್ಜಾ, ಈ ತುಳಸಿ ಬೀಜ ಎಲ್ಲ ಹಾಕೊಂಡಾಗ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಬವೆಲ್ ಮೂವ್ಮೆಂಟ್ಸ್ಗೆ ಅನುಕೂಲ ಆಗುತ್ತೆ. ಯು ವಿಲ್ ಫೀಲ್ ವೆರಿ ಲೈಟರ್. ಸಿಂಪಲ್ ಡ್ರಿಂಕ್, ಅದಕ್ಕೇನು ದೊಡ್ಡ ಕಾಂಪ್ಲಿಕೇಶನ್, ದೊಡ್ಡ ರಾಕೆಟ್ ಸೈನ್ಸ್ ಏನೂ ಇಲ್ಲ. ಶುಂಠಿ ರಸ, ನಿಂಬೆ ರಸ, ಜೋಣಿ ಬೆಲ್ಲ, ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಕೃಷ್ಣ ಲವಣ, ಬ್ಲ್ಯಾಕ್ ಸಾಲ್ಟ್. ಈ ಸೀಸನ್ಗೆ ಯೂಶಲಿ ಪಾನಿಪುರಿಗೆಲ್ಲ ಹಾಕಿ ನೋಡಿರ್ತೀರ, ಬ್ಲ್ಯಾಕ್ ಸಾಲ್ಟು, ಒಂದು ಸ್ವಲ್ಪ ಏಲಕ್ಕಿ, ಬೇಕಂದ್ರೆ ಒಂದು ಲವಂಗ, ಇಷ್ಟನ್ನ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ನೀರು ಜೊತೆ ಮಿಕ್ಸ್ ಮಾಡಿ ಕುಡಿತಾ ಇರ್ತಕ್ಕಂಥದ್ದು. ಎಂಥ ಒಂದು ಟೇಸ್ಟ್ ಇರುತ್ತೆ ಅಂದರೆ, ಆ ಕಾಸ್ಟ್ ಫ್ಯಾಕ್ಟ್ರ್. ಇವತ್ತೆಲ್ಲನೂ ಹಣ ದುಬ್ಬರಾಗ್ತದೆ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಂತೆಲ್ಲ ಯೋಚನೆ ಮಾಡ್ತಿದ್ದಾರೆ. ಸೇವ್ ಮಾಡೋ ಕಡೆ ಹೆಲ್ತಿಯರ್ ವೇಯಲ್ಲಿ ದುಡ್ಡು ಸೇವ್ ಆಗುತ್ತೆ, ಆರೋಗ್ಯದ ಗೇನು ಆಗುತ್ತೆ ಅನ್ನೋಕ್ಕೆ ದ ಬೆಸ್ಟ್ ಮಾಡ್ಯೂಲ್ ವಾಟ್ ವಿ ಕನ್ ಥಿಂಕ್ ಆ್ಯಂಡ್ ಪ್ಲ್ಯಾನ್ ಆಫ್ ಅನಿಸುತ್ತೆ. ಆ್ಯಂಡ್ ಸಿಂಪಲ್ ನಿಂಬೆ ರಸ, ಯಾವ ದೊಡ್ಡ ಇವತ್ತಿಗೂ ನೋಡಿ ನೀವು ದೇವಸ್ಥಾನಗಳಲ್ಲೋ, ಈಗ ರಾಜ್ಕುಮಾರ್ ಅವ್ರು ಹೊಡೆದಬ್ಬ, ಪುನೀತ್ ರಾಜ್ಕುಮಾರ್ ಹೊಡೆದಬ್ಬ ಅಂದರೆ ಯಾರಾದರೂ ಕೋಲಾ ಡ್ರಿಂಕ್ಸ್ ಎಲ್ಲ ಕೊಡೋದು ನೋಡಿದ್ದೀರಾ? ಖಂಡಿತ ಇಲ್ಲ. ಅವರೆಲ್ಲ ಪಾನಕ ಕೊಡ್ತಾರೆ, ಶರ್ಬತ್ ಕೊಡ್ತಾರೆ, ಪಾನಕ ಕೊಡ್ತಾರೆ, ತರ್ಬೂಜ್ ಹಣ್ಣನ್ನು ಕಿವುಚಿದೆ, ಕಲ್ಲಂಗಡಿ ಹಣ್ಣು ಹಾಕಿದೆ, ಇನ್ನೇನೋ ಒಂದು ಹಾಕಿದೆ, ಮತ್ತೊಂದು ಹಾಕಿದೆ, ರಸವತ್ತಾಗಿ. ಆ್ಯಂಡ್ ಐ ಬೆಟ್ ಯಾರೂ ಒಂದು ಗ್ಲಾಸಿಗೆ ಸಾಕು ಅನ್ನಲ್ಲ, ದೋ ಇಟ್ ಈಸ್ ಫ್ರೀ ಆರ್ ಪೇಯ್ಡ್. ಮುಜುಗರ ಬಿಟ್ಟು ಸ್ವಲ್ಪ ಬೇಕು ಅಂತ, ಸ್ಪೆಷಲಿ ರಾಮನವಮಿ ಯಾಕೆ ಕೊಡ್ತೀವಿ? ಒಳಗಡೆ ಹೈಡ್ರೇಷನ್, ಎಂಥ ಪುಣ್ಯ. ಕೊಡೋರು ಸಂಸ್ಥೆಗೂ ಪುಣ್ಯ, ಇಸ್ಕೊಂಡವನಿಗೂ ತೃಪ್ತಿದಾಯಕ, ಆ್ಯಂಡ್ ವರ್ತ್ ಡಿಸ್ಟ್ರಿಬ್ಯೂಷನ್. ಯಾವುದೋ ಎರೇಟೆಡ್ ಡ್ರಿಂಕ್ಸ್ ಕೊಟ್ಟೆ, ಫಿಸ್ಡ್ ಡ್ರಿಂಕ್ಸ್ ಕೊಟ್ಟೆ ಅಂದರೆ ಅವನು ಬೈಕೊಂಡು ಹೋಗ್ತಾನೆ, ತಿರ್ಗ ಹೊಟ್ಟೆಗೂ ಸಾಲಲ್ಲ, ಆ್ಯಂಡ್ ಆರೋಗ್ಯಕ್ಕೂ ಅನ್ಹೆಲ್ತಿ, ನಿಸರ್ಗಕ್ಕೂ ಅನಾರೋಗ್ಯಕರವಾದಂಥ ರೀತಿಯಿಂದ ಪ್ಲಾಸ್ಟಿಕ್ಕು, ಟೆಟ್ರಾಪ್ಯಾಕು, ಗ್ಲಾಸು ಎಲ್ಲ ಬಿಸಾಕಬೇಕು. ಸಿಂಪಲ್ ಸ್ಟೀಲ್ ಲೋಟ ಚೆನ್ನಾಗಿ ತೊಗೊಳ್ಳಿ, ಕುಡೀರಿ, 4 ಲೋಟ ಕುಡೀರಿ, 10 ಲೋಟ ಕುಡೀರಿ. ನೀವು ಒಂದ್ಸಲಿ ಮೂತ್ರಕ್ಕೆ ಹೋಗಿ ಬಂದ ತಕ್ಷಣ ರಿಫ್ರೆಶ್ ಆಗ್ತೀರಾ, ಫುಲ್ ರೀಗೇನಿಂಗ್ ಆಫ್ ಎನರ್ಜಿ ಆಗುತ್ತೆ, ರಿಲ್ಯಾಕ್ಸ್, ರಿವೈವ್ ಆ್ಯಂಡ್ ರಿವೈಟಲೈಸ್ ಯುವರ್ ಬಾಡಿ. ರಿಲ್ಯಾಕ್ಸ್ ಆಗುತ್ತೆ ಬಾಡಿ. ಎಷ್ಟು ಸುಸ್ತು ಹೊಡೆದು, ಎಷ್ಟು 4-5 ಅವರ್ ನಾವು ಮಾತಾಡಿ ಬಂದಮೇಲೆ ಒಂದೇ ಒಂದು ಲೋಟ 2 ಲೋಟ ನಿಂಬೆ ರಸ ಕುಡಿದ್ಬಿಟ್ಟಾಗ ಠಕ್ ಅಂತ 30% ಎನರ್ಜಿ. ಈ ಖಾಲಿ ಪೆಟ್ರೋಲ್ ಟ್ಯಾಂಕಲ್ಲಿ ಪೆಟ್ರೋಲ್ ಹಾಕಿ ಸಕ್ ಅಂತ ರೈಸ್ ಆಗುತ್ತಲ್ಲ, ಹಂಗೆ ಎನರ್ಜಿ ರೈಸ್ ಆಗ್ಬಿಟ್ಟು ಐ ಕ್ಯಾನ್ ವರ್ಕ್ ಫಾರ್ ಫ್ಯೂ ಮೋರ್ ಅವರ್ಸ್ ಅಂತ ಆಗುತ್ತೆ. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ದಿವಾ ಸ್ವಪ್ನ ಇಸ್ ಪರ್ಮಿಟೆಡ್. ಶಾರ್ಟ್ ನ್ಯಾಪ್, ಮ್ಯಾಕ್ಸಿಮಮ್ 15 to 30 minutes ನ್ಯಾಪ್ ಕೂತ್ಕೊಂಡು ಹಿಂಗೆ ನಿದ್ದೆ ಎದ್ಬಿಟ್ಟಾಗಲೂ ಕೂಡ ತುಂಬ ಬಾಡಿ ಚಾರ್ಜ್ ಆಗುತ್ತೆ ಅಂತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಆಸ್ ಪಾರ್ಟ್ ಆಫ್ ಲೈಫ್ ಸ್ಟೈಲು, ಜನ ಸುಡು ಬಿಸಿಯಿಂದ ಸ್ನಾನ ಮಾಡೋ ಅಭ್ಯಾಸ. ದಗ ಅಂತ ಬಾತ್ರೂಮಿಂದ ಈಚೆ ಎಲ್ಲ ಹೊಗೆ ಬರ್ತಾ ಇರುತ್ತೆ. ಇಡ್ಲಿ ತೆಗೆದ್ರೆ ಸ್ಟೀಮರಿಂದ ಬಂದಂಗೆ ಅದರಲ್ಲಿ ಸ್ನಾನ ಮಾಡಿ ಬಂದರೆ ಮಾತ್ರ ಫ್ರೆಶ್ ಅಂತ. ತಣ್ಣೀರು ಮಾಡಬಾರ್ದು, ರೂಮ್ ಟೆಂಪ್ರೇಚರ್ ನೀರು ನಾವು ಬಳಸಬೇಕು. ನೀರುಗಳು ಐಸ್ ಹಾಕ್ಕೊಂಡು ಮಾಡೋಂಥೆಲ್ಲ ಅಭ್ಯಾಸಗಳಿದೆ. ನಾನು ತುಂಬ ಅಪಾರ್ಟ್ಮೆಂಟ್ಸಲ್ಲಿ ನನ್ನ ಸ್ನೇಹಿತರು ಬೆಳಗ್ಗೆ ಎದ್ದು ಒಂದು ದೊಡ್ಡ ಐಸ್ ಕ್ಯೂಬ್ನ ಬಕೆಟ್ಗೆ ಹಾಕ್ಬಿಟ್ಟು ಅದನ್ನು ಸ್ನಾನ ಮಾಡ್ತಕ್ಕಂಥದ್ದು 2 ಎಕ್ಸ್ಟ್ರೀಮು. ಇನ್ನೊಂದು ಸುಡು ಬಿಸಿ ನೀರನ್ನ ಮಾಡ್ತಕ್ಕಂಥದ್ದು. ಈಚೆ ಬಂದ ತಕ್ಷಣ 16 degrees AC ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತದ್ದು, ಶೆಕೆ ಅಂತ. ಪರ್ಸ್ಪಿರೇಷನ್ ಇಸ್ ಗುಡ್. ನಿಮ್ಮ ಸ್ಕಿನ್ ಪೋರ್ಸು ಎಲ್ಲ ಓಪನ್ ಆಗಬೇಕು, ಚೆನ್ನಾಗಿ ಮಲ ಮಲ ಅಂದರೆ ಏನು ಕೆಟ್ಟ ಪದ ಏನಲ್ಲ, ಅನ್ವಾಂಟೆಡ್ ಎಂಡೋಟಾಕ್ಸಿನ್ಗೆ ನಾವು ಮಲ ಅಂತ ಕರಿತೀವಿ. ಸ್ವೇದ ಇಸ್ ದಿ ಫಸ್ಟ್ ಮಲ. ಸ್ವೇದ ಅಂದರೆ ಬೆವರು. ಚೆನ್ನಾಗಿ ಈಚೆ ಹೋಗಬೇಕು.
ಸೊ ದ ಕ್ಲೋತಿಂಗ್ ಶುಡ್ ಬಿ ವೆರಿ ಕಂಫರ್ಟಬಲಿ ಪ್ಲೇಸ್ಡ್. ನಾವು ಜುಬ್ಬಾನೋ ಪೈಜಾಮನೋ ಕುರ್ತಾನೋ ಕಾಟನ್ ಅಬ್ಸಾರ್ಬ್ ಸ್ವೆಟ್ ಅದು ಹಾಕ್ಕೋಬೇಕು. ಲೈಟ್ ಕಲರ್ಸ್ ಹಾಕ್ಕೋಬೇಕು ಬಟ್ಟೆ. ನೀವು ಜೆಟ್ ಬ್ಲ್ಯಾಕು, ಜೆಟ್ ಮರೂನು, ಬ್ಲೂ ಇವೆಲ್ಲ ಹಾಕೊಂಡಾಗ ಡೆಫಿನೆಟ್ಲಿ ಅಬ್ಸಾರ್ಪ್ಷನ್ ಅಷ್ಟು ಆಗಲ್ಲ. ಈ ಪುಟ್ಟ ಬದಲಾವಣೆಗಳನ್ನ ನಾವು ಪ್ಲಾನ್ ಮಾಡ್ತಾ ಇದ್ರೆ ಇಟ್ ಮೇ ಸೌಂಡ್ ಬಿ ವೆರಿ ಸಿಂಪಲ್. ಏನು ಬಟ್ಟೆ ಜುಬ್ಬ ಇವತ್ತು ಕಾಟನ್ನು ಖಾದಿ ಬಟ್ಟೆ ಹಾಕ್ಕೊಳ್ಳೋರ್ಗೆ ಅವ್ರ ಕಂಫರ್ಟ್ ರೇಂಜ್ ನೋಡಿ ಸೂಟು ಬುಟ್ಟು ಹಾಕ್ಕೊಂಡು ಹಿಂಸೆಯಲ್ಲಿ ನಾವು ನಿಮ್ಮ ಮುಂದೆ ಕೂತ್ಕೊಂಡು ಆ ವಿಷಯನ ಹೇಳಬೇಕು ಅಂದರೆ ಎಷ್ಟು ನಮಗೆ ಮುಜುಗರ ಆಗ್ತದೆ ಅಂತ ನೋಡಿ. ಪ್ರೆಸೆಂಟಬಿಲಿಟಿ ಅದು ಮೀಟಿಂಗ್ ಇತ್ತು, ನಾನು ಇವಾಗ ಹಿಂಗೆ ಬಂದು ಮಾತಾಡ್ತಾ ಇದ್ದೀನಿ. ಬಟ್ ಕನ್ವೆನ್ಷನಲ್ ಡ್ರೆಸ್ ಹಂಗೆ ಇದ್ದುಬಿಟ್ಟಾಗ ದ ಹೋಲ್ ಬಾಡಿ ಈಸ್ ಇನ್ ಇಂಟ್ರಾಕ್ಷನ್ ವಿತ್ ದ ನೇಚರ್ ಇನ್ ಇಟ್ಸ್ ಓನ್ ಪೇಸ್. ಅದು ತನ್ನದೇ ಆದಂಥ ರೀತಿಯಲ್ಲಿ ನಿಸರ್ಗ ಜೊತೆಗೆ ಒಡನಾಟ ಇಟ್ಕೊಂಡಿರೋದ್ರಿಂದ ಬೆಸ್ಟ್ ಉಡುಗೆ ತೊಡುಗೆ ಅದು. ಆ್ಯಂಡ್ ನೋ ಟು ಜೀನ್ಸ್. ಜೀನ್ಸ್ ವಿಲ್ ನಾಟ್ ಅಲೌ ಯು ಟು ಬ್ರೀತ್ ವೆಲ್. ಸ್ಕಿನ್ಗೆ ಬ್ರೀತ್ ಮಾಡೋಕ್ಕೆ ಜೀನ್ಸ್ ಅವಕಾಶ ಮಾಡಿ ಕೊಡಲ್ಲ. ದಟ್ ಈಸ್ ನಾಟ್ ಎ ಗುಡ್ ಡ್ರೆಸ್ ಅಟ್ ದಿಸ್ ಗಿವನ್ ಪಾಯಿಂಟ್ ಆಫ್ ಟೈಮ್. ಆ್ಯಂಡ್ ಹೇರ್ ವಾಶ್ ಮೋಸ್ಟ್ ಇಂಪಾರ್ಟೆಂಟ್. ಒಬ್ಬ ಡೈಲಿ ವಾಶ್ ಮಾಡ್ಕೋಬೇಕಾ. ಸಮ್ಮರು ಜಿಗಿಟಾಗತ್ತೆ ಅಂತ ಒಂದು ಫೀಲಿಂಗು, ಕೂದಲು ಉದುರೋಗುತ್ತೆ, ಕಲರ್ ಹೋಗ್ಬಿಡುತ್ತೆ ಅಂತ ಇನ್ನೊಬ್ರು ವಾಶೇ ಮಾಡಲ್ಲ, ಇನ್ನೊಂದು ಎಕ್ಸ್ಟ್ರೀಮು. ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಹೇರ್ ವಾಶ್ ಇಸ್ ಆಲ್ಸೋ ಗುಡ್. ಓಕೆ, ಹೇರ್ ವಾಶ್ ನೀರು ಹೇಗಿರಬೇಕು? ಇಟ್ ಶುಡ್ ನಾಟ್ ಬಿ ಹಾರ್ಡ್ ವಾಟರ್. ಉಪ್ಪು ನೀರು ಇರಬಾರ್ದು, ಗಡಸು ನೀರು ಇರಬಾರ್ದು. ಆಡು ಭಾಷೆಯಲ್ಲಿ ಗಡಸ್ ನೀರು ಅಂತ ಕರಿತೀವಿ. ಬಟ್ ನಾವೆಲ್ಲ ಈಗ ಬಾಡಿಗೆ ಮನೇಲಿ ಇರೋರು, ಫ್ಲಾಟ್ ಅಲ್ಲಿ ಇರೋರು, ಸೊ ನಮ್ಗೆ ನ್ಯಾಚುರಲ್ ನೀರು ಬರಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ಆ ನೀರನ್ನ ನೀವು ಒಂದು 10 ಲೀಟರ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಆಮೇಲೆ ಡಿಕ್ಯಾಂಟ್ ಮಾಡಿ ರೂಮ್ ಟೆಂಪರೇಚರ್ ಬಂದ ಮೇಲೆ ಅದನ್ನ ಬಳಸ್ತೀವಿ. ವಿ ಕ್ಯಾನ್ ಯೂಸ್. ದಟ್ಸ್ ದ ಓನ್ಲಿ ನೆಕ್ಸ್ಟ್ ಆಲ್ಟರ್ನೇಟಿವ್. ದ ಓನ್ಲಿ ಆಲ್ಟರ್ನೇಟಿವ್ ಒಂದು ನೆಕ್ಸ್ಟ್ ಆಲ್ಟರ್ನೇಟಿವ್ ವಾಟ್ ಯು ಹ್ಯಾವ್, ಅದನ್ನು ಮಾಡ್ಬೋದು. ಓಕೆ ಓಕೆ, ವೆಲ್ ಸರ್, ಒನ್ ಮೋರ್ ಥಿಂಗ್, ನೀವು ಈ ತಂಪು ಪಾನೀಯ ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಟ್ ಏನಾಗುತ್ತೆ ಕಿಶೋರ್ ಸರ್, ತುಂಬ ಜನ ಆಫೀಸ್ಗಳಿಗೆ ಹೋಗಿ ಕೆಲಸ ಮಾಡ್ತಾರೆ, ಬರ್ತಾರೆ. ಆಫೀಸ್ಗೆ ಹೋಗೋದನ್ನ ಬಿಟ್ಟು ನಾವು ಲೇಬರ್ ಕ್ಲಾಸ್ ಬಗ್ಗೆ ಮಾತಾಡೋದಾದರೆ, ಅವರು ಬಿಸಿಲಾದರೂ ಅಷ್ಟೇ, ಚಳಿ ಆದರೂ ಅಷ್ಟೇ, ಮಳೆ ಆದರೂ ಅಷ್ಟೇ ಕೆಲಸ ಮಾಡಲೇಬೇಕು. ಅವ್ರು ಕೆಲಸ ಮಾಡದೇ ಇದ್ದರೆ ನಮ್ಮ ಕೆಲಸ ನಡೆಯೋದಿಲ್ಲ ಯಾವುದೂ. ಫಾರ್ ಎಕ್ಸಾಂಪಲ್, ಮನೆ ಕಟ್ಸೋದಕ್ಕೆ, ಮನೆ ಕಟ್ಟಕ್ಕಂತ ಹೋಗ್ತಾರೆ, ಅಥವಾ ಕ್ಲೀನ್ ಮಾಡಕ್ಕೆ ಬರ್ತಾರೆ. ಗಾರ್ಡನರ್ಸ್ ಇರ್ತಾರೆ, ಆಟೋ ಡ್ರೈವರ್ಸ್ ಇರ್ತಾರೆ, ಕ್ಲೀನರ್ಸ್ ಇರ್ತಾರೆ, ಮತ್ತು ಕ್ಯಾಬ್ ಡ್ರೈವರ್ಸ್ ಎಲ್ಲ ಇರ್ತಾರೆ. ಸೊ ಈ ಡ್ರೈವಿಂಗ್ ಯಾರು ಮಾಡ್ತಾರೆ ಅವ್ರಿಗೆ ಹೀಟ್ ಜಾಸ್ತಿ ಆಗುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅವರು ಈ ಸಮ್ಮರಲ್ಲಿ ಹೇಗಿರ್ಬೇಕು, ಅವರ ಆಹಾರ ಆಗಿರ್ಬೋದು? ಫಸ್ಟ್ ಥಿಂಗ್ ಈಸ್ ಐ ಅಪ್ರಿಷಿಯೇಟ್ ದಿ ಲೋಯರ್ ಎಕನಾಮಿಕ್ ಸ್ಟೇಟಸ್ಸು, ಶ್ರಮಿಕ ವರ್ಗಕ್ಕೆ ನಾನು ತುಂಬ ಗೌರವ ಪ್ರೀತಿ ಕೊಡ್ತೀನಿ. ಯಾಕೆ ಅಂದರೆ ನನಗೆ ನಿಮಗೆ ಹೋಲಿಸಿದ್ರೆ ಅವರೇ ಆರೋಗ್ಯವಂತರು, ಅವರೇ ಶ್ರೀಮಂತರು. ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಆತನಿಗೂ ಅಥವಾ ಆಕೆಗೂ ಇರೋಂಥ ಹೆಲ್ತಲ್ಲಿ 10% ನಮಗಿದ್ರೂ ಸಾಕು. 40 ವರ್ಷದ ಒಂದು ಶ್ರಮಿಕ, ತುಂಬ ಕಷ್ಟಪಟ್ಟು ದುಡಿಯುವಂಥ ವ್ಯಕ್ತಿತ್ವ, ಆಟೋ ಡ್ರೈವರ್ ಆಗಿರ್ಬೋದು, ನಮ್ಮ ಪೊಲೀಸ್ ಪರ್ಸನಲ್ ಆಗಿರ್ಬೋದು, ಬೇರೆ ಯಾವುದೇ ಕಷ್ಟಪಟ್ಟು ಬೆಳಗಿಂದ, ಐ ನಾಟ್ ಟಾಕಿಂಗ್ ಅಬೌಟ್ ದ ಫೈನಾನ್ಷಿಯಲ್ ಸ್ಟೇಟಸ್ಸು, ಫಿಸಿಕಲ್ ಕಷ್ಟಪಟ್ಟು ಮಾಡ್ತಕ್ಕಂಥ ಸೆಗ್ಮೆಂಟು, ದೇ ಆರ್ ಮಚ್ ಮೋರ್ ಹೆಲ್ತಿಯರ್ ದ್ಯಾನ್ ವಾಟ್ ಯು ಆ್ಯಂಡ್ ಮಿ ಆರ್. ನಮಗಿಂತ ಅವ್ರು ಹೆಲ್ತಿ ಆಗಿದೆ, ಯಾಕಂದರೆ ದೇ ಆರ್ ಇನ್ವಾಲ್ವ್ ಇನ್ ಟು ದ ವರ್ಕ್. ಮನಸ್ಸಿಗೆ ಕೆಲಸ ಇಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ. ದೇ ಆರ್ ಫೋಕಸ್ಡ್ ವರ್ಕರ್ಸು. ಸೊ ಹಾಗಾಗಿ ದೇ ಆರ್ ವೆರಿ ಹೆಲ್ತಿ. ದೇ ಶುಡ್ ಬಿ ವೆರಿ ಪ್ರೌಡ್ ಆಫ್ ದೇರ್ ಜಾಬ್. ಅವ್ರು ಮಾಡೋಂಥ ಕೆಲಸಕ್ಕೆ ಅವ್ರಿಗೆ ತುಂಬ ಹೆಮ್ಮೆ ಇರಬೇಕು. ಅವರು ನಮಗೆ ಒಂದು ದಾರಿದೀಪ ಮಾಡಿಕೊಡ್ಬೇಕು. ಒಂದು ಈ ರೆಗ್ಸಿನ್ ಸೀಟ್ಗಳು ಕೂತ್ಕೋತೀವಿ ಕಾರುಗಳಲ್ಲಿ, ಯೂಶಲಿ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ನಾವು ಲೆದರು ಪ್ರಾಣಿ ಹಿಂಸೆ ಅಂತೀವಿ. ರೆಗ್ಸಿನು ಎಲ್ಲ ಕಾಂಟ್ರವರ್ಸೀಸ್ ಇರೋದ್ರಿಂದ ಸಿಂಪಲ್ಲಾಗಿ ನಾನು ಆಗಲೇ ಹೇಳ್ತಿದ್ದೆ, ಲಾವಂಚದ ಒಂದು ಮ್ಯಾಟ್ ಥರ ಸಿಗುತ್ತೆ. ಲಾವಂಚನ ನೀವು ಬೇರೆ ತೊಗೊಂಡು ಅದನ್ನು ಬಟ್ಟೆಲ್ಲ ಹಾಕಿ ದಿಮ್ ಥರ ಮಾಡಿಕೊಂಡ್ರು ಆಯಿತು. ಲಾವಂಚ ಇಸ್ ಬಿನೀತ್ ಯು ಆರ್ ಸಿಟಿಂಗ್ ಆನ್ ದ ಲಾವಂಚ ಪಿಲ್ಲೋ, ದಟ್ ಗಿವ್ಸ್ ಅ ಲಾಟ್ ಆಫ್ ಕಂಫರ್ಟ್, ಲಾಟ್ ಆಫ್ ಸೂತ್ನೆಸ್. ಅದನ್ನು ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಬಡಬರ್ ಬಾದಾಮಿ, ಕಡಲೆಕಾಯಿ ಅಂತ ನಾವು ಹೇಳ್ತೀವಿ. ಬಾದಾಮಿ ತೊಗೊಳಕ್ಕಾಗ್ದವ್ರಲ್ಲ ಕಡಲೆಕಾಯಿ ತೊಗೊಳ್ಳಿ ಅಂತ. AC ತೊಗೊಳಕ್ಕಾಗ್ದವ್ರಲ್ಲ ಲಾವಂಚದ ದಿಂಬೋ, ಅದು ಪಿಲ್ಲೋನೋ, ಒಂದು ಹ್ಯಾಂಡ್ ಕವರ್ಲ್ಲ ಹಾಕ್ಕೊಂಡು ತಲೆ ಕೆಳಗೆ ಸುಮ್ಮನೆ ಲಾವಂಚ ಒಂದು ಅರ್ಧ ಗಂಟೆ ಹಿಂಗೆ ಇಟ್ಕೊಂಡು ಮಲ್ಕೊಳ್ಳಿ. ಎಲ್ಲಿ ಸಿಗುತ್ತೆ ಸರ್? ಎಲ್ಲ ಗ್ರಂಥಿಗೆ ಉಸಿರ ಬೇರದು ಒಂದು 50-100 ರೂಪಾಯಿ ಒಂದಿಷ್ಟು ಬೇರೆ ಸಿಗುತ್ತೆ. ಅದನ್ನೊಂದು ಪಿಲ್ಲೋ ಥರ ಹೊಲ್ದು, ಒಂದು ಟವಲ್ ಬಟ್ಟೆ ಇಟ್ಕೊಂಡ್ರೆ ಒಂದು ಪಿಲ್ಲೋ ಹೊಲ್ದಿಟ್ಕೋಬೋದು. ಅಫ್ಕೋರ್ಸ್ ನಿಮ್ಮ ಆರ್ಗ್ಯಾನಿಕ್ಕು ಆನ್ಲೈನಲ್ಲಿ 5,000 ರೂಪಾಯಿಗೂ ಸಿಗುತ್ತೆ, ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಬಟ್ ಜನರಲಿ ಇಟ್ ಈಸ್ ನಾಟ್ ಎಕ್ಸ್ಪೆನ್ಸಿವ್, ಇಟ್ ಈಸ್ ಲೀಸ್ಟ್ ಎಕ್ಸ್ಪೆನ್ಸಿವ್. 50-100 ರೂಪಾಯಿ ಇವತ್ತಿಗೂ ಒಂದು ಲಾವಂಚದ ದಿಂಬು ಇದನ್ನು ಮಾಡ್ಕೊಂಡು, ಆಮೇಲೆ ಆ ಸ್ನಾನದ ನೀರಿಗೆ ಲಾವಂಚದ ಬೆನಿಫಿಟ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ರೆ ಅದಕ್ಕೊಂದು ಎಪಿಸೋಡ್ ಬೇಕು. ಸ್ನಾನದ ನೀರು ರೂಮ್ ಟೆಂಪ್ರೇಚರ್ ಮಾಡುವಾಗ 10 ನಿಮಿಷ ಮೊದಲು 20 ಲೀಟರ್ ನೀರಿಗೆ ಒಂದು 2 ಕೈ ಹಿಡಿಯಷ್ಟು ಲಾವಂಚವನ್ನು ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಡಿ. ಅಥವಾ ರಾತ್ರಿ ಎಲ್ಲ ನಿಮ್ಗೆ ಇದೆ ಅಂದರೆ ರಾತ್ರಿ ಲಾವಂಚನ ಬಕೆಟಲ್ಲಿ ಹಾಕ್ಬಿಟ್ಟು ಬಿಟ್ಬಿಡಿ. ಬೆಳಗ್ಗೆ ಫಸ್ಟ್ ನೀರನ್ನ ಆಸ್ ಎ ಪಾರ್ಟ್ ಆಫ್ ಬಾಡಿ ವಾಶ್ ಅದನ್ನು ತಗೊಳ್ಳಿ. ಎಷ್ಟು ಅದ್ಭುತವಾದಂತಹ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ. ಆಮೇಲೆ ಯೂಶಲಿ ಏನಾಗುತ್ತೆ, ಬೆವರು ಅಂದ ತಕ್ಷಣ ಮಾಡಿದ್ರೆ ವಾಸನೆ ಅಸಹ್ಯ, ನಮ್ಮ ಬೆವರು ನಮಗೆ ವಾಸನೆ ಅಂತ ಡಿಯೋಡ್ರೆಂಟ್ಸ್ ಹಾಕೋತೀವಿ. ಸಮ್ಮರಲ್ಲಿ ಮ್ಯಾಕ್ಸಿಮಮ್ ಡಿಯೋಡ್ರೆಂಟ್ ಸೇಲ್ ಆಗೋದು, ನಾಟ್ ಇನ್ ವಿಂಟರ್. ಯುಟಿಲಿಟಿ ಎಸ್ಪೆಷಲಿ ಬೈ ಹೈ ಎಂಡ್ ವುಮೆನ್ ಈಸ್ ಮ್ಯಾಕ್ಸಿಮಲ್ ಇನ್ ಸಮ್ಮರ್. ಸೊ ಯಾಕೆ ಅಕ್ಕಪಕ್ಕದವ್ರು ಇವ್ರು ಕೆಟ್ಟ ವಾಸನೆ ಹೋಗ್ಬಾರ್ದು, ಘಮ ಹೋಗ್ಬೇಕು ಅಂತ.
ಆ ಪ್ರೊಸೆಸ್ಸಲ್ಲಿ ಏನಾಗುತ್ತೆ 40% ಜನಕ್ಕೆ ಮೈಗ್ರೇನ್ ಟ್ರಿಗರ್ ಆಗುತ್ತೆ ಪರ್ಫ್ಯೂಮ್ ಹಾಕೊಳ್ಳೋದ್ರಿಂದ. ಸೆಕೆಂಡ್ ಥಿಂಗ್ ಇಸ್ ಕೆಮಿಕಲ್ ಬೇಸ್ಡ್. ಥರ್ಡ್ ಥಿಂಗ್ ಇಟ್ ಇಸ್ ಕಾರ್ಸಿನೋಜೆನಿಕ್, ಇಟ್ ಇಸ್ ಕ್ಯಾನ್ಸರ್ ಕಾಸಿಂಗ್. ಫೋರ್ತ್ ಥಿಂಗು, that odor may be pleasant to you, but it will definitely be irritative or unpleasant to me. You can't please everyone with your odors, artificial odors. The best odor ಏನು ಲಾವಂಚನ ಪಚ್ಕರ್ಪುರನ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ, ಪುಡಿ. ಲಾವಂಚನ ಪುಡಿ ಮಾಡ್ಕೊಂಡ್ರೆ ನಮ್ಮ ಅಕ್ಕಿ ಹಿಟ್ಟು ಥರ ಪುಡಿ ಬರುತ್ತೆ, ಅದಕ್ಕೊಂಚೂರು ಪಚ್ಕರ್ಪ ಹಾಕ್ಕೊಳ್ಳಿ ಅಷ್ಟೇ. ಪಚ್ಕರ್ಪುರ ಒಂದು 4-5 ರೂಪಾಯಿ, ಲಾವಂಚ ಒಂದು 50 ರೂಪಾಯಿ ಇಟ್ಕೊಳ್ಳಿ. ಒಂದು ಸೋಪಿಗೆ ಕನಿಷ್ಠ ಪಕ್ಷ ಒಂದು ಮಿಡ್ ರೇಂಜ್ ಲೆವೆಲ್ ನಿಮಗೆ 100 ರೂಪಾಯಿ ಕಮ್ಮಿ ಸೋಪ್ ಸಿಗಲ್ಲ. ಅಫ್ಕೋರ್ಸ್ ಚೀಪರ್ ವೆರೈಟಿ 20-30 ರೂಪಾಯಿ, ದಟ್ಸ್ ಡಿಫ್ರೆಂಟ್ ಸ್ಟೋರಿ. 100 ರೂಪಾಯಿ ಸೋಪ್ಗೆ ನಾವು ಇನ್ವೆಸ್ಟ್ ಮಾಡೋರು 40 ರೂಪಾಯಿ ಹಾಕ್ಕೊಂಡು ಬಾಡಿ ಸ್ಕ್ರಬ್ ಇಟ್ಕೊಂಡು ಒಂದು ಸೋರೆಕಾಯಿ ಸ್ಕ್ರಬ್ ಇಟ್ಕೊಂಡು ಸ್ನಾನ ಮಾಡುವಾಗ ಇದ್ರಲ್ಲಿ ಹಾಕಿ ಉಜ್ತೀನಿ, ಚೆನ್ನಾಗಿ ಮೈ ಉಜ್ತೀನಿ, ಇಲ್ಲಿ ಎಲ್ಲ ಪೋರ್ಸ್ ಕ್ಲೀನ್ ಆಗುತ್ತೆ. ಆ ಲಾವಂಚದ ಘಮ ಘಮ ಪರಿಮಳ ವಿತ್ ಪಚ್ಕರ್ಪುರ ಸ್ಕಿನ್ಗೆ ಹೋಗುತ್ತೆ. ಸ್ನಾನ ಆದಮೇಲೆ ಎಲ್ಲ ಪೋರ್ಸು, ಎಲ್ಲ ಸ್ಕಿನ್ನು, ಎಲ್ಲ ಡೆಡ್ ಟಿಶ್ಯೂ ಹೋಗುತ್ತೆ. ಎಕ್ಸ್ಫೋಲಿಯೇಷನ್ಗೆ ಅದು ರಬ್ಬಿಂಗ್ ಅನುಕೂಲ ಮಾಡಿಕೊಡುತ್ತೆ. ಲಾವಂಚದ ನಿಮ್ಗೆ ಸೋಪ್ ಥರನೇ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿಲ್ಲ ಕೊಡ್ತಾರೆ, ಅದು ನೀವು ಉಜ್ಕೊಂಡಾಗ ಎಲ್ಲ ಸತ್ತೋಗಿರೋ ಸ್ಕಿನ್ ಎಲ್ಲ ಹೋಗುತ್ತೆ. ಸ್ಕಿನ್ ಬ್ರೀತ್ ಮಾಡೋದು ತುಂಬಾ ಹಾರ್ಡ್ ಇರುತ್ತಾ? ವೆರಿ ಸಾಫ್ಟ್, ವೆರಿ ಸಾಫ್ಟ್. 50 ರೂಪಾಯಿಗೆ ಲಾವಂಚ ಸಿಗುತ್ತೆ ಪ್ರೀಮಿಯಂ. ಯಾಕಂದ್ರೆ ಈ ಎಪಿಸೋಡ್ ಮುಗಿದ್ಮೇಲೆ ನಿಮ್ ಕರ್ಕೊಂಡು ಹೋಗೋಣ ಅಂತ ನನಗೆ ಬೇಕದು. ನೈಸ್ ಐಡಿಯಾ, ಬಿಕಾಸ್ ಇಷ್ಟು ಬೇಗ ವೀಕ್ಷಕರು ಸ್ಪಂದಿಸಕ್ಕಿಂತ ಮುಂಚೆ ನಾನ್ ಫಸ್ಟ್ ವೀಕ್ಷಕರು ಇಲ್ಲಿ ಸಂಸ್ಥೆಯ ರೂವಾರಿ ಹೊತ್ತವ್ರು ಅದನ್ನ ಫಸ್ಟ್ ಬೆಳೆಸ್ತಾ ಇದೀನಿ ಅಂದ್ರೆ ಯು ಡೂ ವಾಟ್ ಐ ಡೂ, ಡೋಂಟ್ ಡೂ ವಾಟ್ ಐ ಸೇ ಅನ್ನೋದಕ್ಕೆ ತುಂಬಾ ಒಳ್ಳೆ ನಿದರ್ಶನ. ಅದನ್ನ ನಾನು ಬೆಂಬಲಿಸ್ತೀನಿ, ಅದಾದ್ಮೇಲೆ ನೀವು ಕೊಡಿಸ್ಲೇಬೇಕು. ಮತ್ತೆ ಈ ಆಂಗಲ್ ನಾವು ಸ್ನಾನ ಮಾಡ್ತಿದ್ದಾಗ ಆ ಫೀಲ್ ಫ್ರೆಶ್ ಫ್ಯಾಕ್ಟರ್ ಇಸ್ ಇಂಪಾರ್ಟೆಂಟ್. ಪರ್ಫ್ಯೂಮ್ ಮ್ಯಾಕ್ಸಿಮಮ್ ನೀವು 45 ಮಿನಿಟ್ಸ್ ಟು 1 hour, ಆಮೇಲೆ ಸ್ಟಿಂಕ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ವೆರಾಸ್ ನೀವು ಲಾವಂಚನ ಪಚ್ಕರ್ಪುರನ ಒಂದು ಬಾಡಿ ಸ್ಕ್ರಬ್ ಥರ ಮಾಡಿಕೊಂಡು ಆಮೇಲೆ ಫೈನ್ ಪೌಡರ್ನ ಎಸ್ಪೆಷಲಿ ಅಂಡರ್ ಆರ್ಮ್ಸಲ್ಲಿ ನೀವು ಹಚ್ಕೊಂಡ್ಬಿಟ್ಟಾಗ ಒಳ್ಳೆ ಫ್ರಾಗ್ರೆನ್ಸ್ ದಿನವೆಲ್ಲ ಇರುತ್ತೆ. ಮೈಗ್ರೇನ್ ಬರಲ್ಲ, ಇರಿಟೇಟ್ ಆಗಲ್ಲ, ನಿಮಗೆ ಸೂತ್ನಿಂಗ್ ಎಫೆಕ್ಟ್ ಇರುತ್ತೆ. ಆ್ಯಂಡ್ ಎವ್ರಿ 2-3 hours ದ ಮೋರ್ ಯು ಸ್ವೆಟ್, ದ ಮೋರ್ ಇಸ್ ದ ಚಾರ್ಜ್ ದಟ್ ಯು ಗೆಟ್ ಬಿಕಾಸ್ ಆಫ್ ದ ಗುಡ್ ಅರೋಮಾ. ಆ್ಯಂಡ್ ಯು ಶುಡ್ ಸ್ವೆಟ್. ಬೆವ್ರು ಬರಬೇಕು, ಬೆವ್ರನ್ನ ತಡೆ ಹಿಡಿದು ಬಿಡೋದಲ್ಲ. ಆಮೇಲೆ ಚೆನ್ನಾಗಿ ಉಜ್ಜಿ ಬಿಡ್ತೀವಿ, ಟವಲ್ ತೊಗೊಂಡು ಚೆನ್ನಾಗಿ ತಿಕ್ಕಿ ಪ್ಲೀಸ್ ಪ್ಯಾಟ್ ಡ್ರೈ. ಎಷ್ಟೋ ಜನ ಪೇಷಂಟ್ಸು ನಾನು ಹೇಳ್ತೀನಿ, ಸಮ್ಮರ್ ಬಂದ ತಕ್ಷಣ ಮಖ ಕಪ್ಪಾಗ್ಬಿಡುತ್ತೆ, ಟ್ಯಾನ್ ಆಗ್ಬಿಡುತ್ತೆ, ಬಿಸಿಲಿಗೆ ಹೋಗಲ್ಲ, ಅಥವಾ ಇಷ್ಟುದ್ದ ಟೋಪಿ, ಅದು ರಸ್ತೆಗಿಂತ 4 ಅಡಿ ಜಾಸ್ತಿನೇ ಕಾಣಿಸಬಾರ್ದು ಅಷ್ಟುದ್ದ ಟೋಪಿ ಹಾಕ್ಕೊಂಡು ಈ ಕಾಲೇಜ್ ಯಂಗ್ಸ್ಟರ್ಸು ಇವರೆಲ್ಲ ನಾನು ನೋಡ್ತಾ ಇರ್ತೀವಿ, ದೊಡ್ಡ ದೊಡ್ಡ ಟೋಪಿ ಹಾಕೊಂಡು ಹೋಗ್ತಾರೆ. ಟೋಪಿ ನಿಮ್ಗೆ ಬೇಕು ಅಂದರೆ ತಲೆಗೆ ಸಿಕ್ಕಾಪಟ್ಟೆ ಬಿಸಿಲಿದ್ರೆ ಹೆಲ್ಮೆಟ್ ಎಷ್ಟು ಇಂಪಾರ್ಟೆಂಟು, ಕ್ಯಾಪು ಅಷ್ಟು ಇಂಪಾರ್ಟೆಂಟ್. ಅಷ್ಟು ಅದ್ರದ್ದು ಉಶೀರ ಸಿಗುತ್ತೆ. ನಾನೇನು ಮಾರ್ತಾ ಇಲ್ಲ, ಐ ಡೋಂಟ್ ಸೆಲ್ ಉಶೀರ, ಸೊ ಡೋಂಟ್ ಕನ್ಸಿಡರ್ ಮಿ ಆಸ್ ಎ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಸೇಲ್ಸ್. ನಾನು ಉಶೀರವನ್ನು ಮಾರಲ್ಲ, ಬಟ್ ಹೇಳ್ತಾ ಇದ್ದೀನಿ. ಸೊ ಆ ಥರ ಪುಟ್ ಉಶೀರದ ಕ್ಯಾಪ್ಸ್ ಇವತ್ತೆಲ್ಲ ಕಡೆ ಸಿಗ್ತವೆ. ಒಂದು. ಎರಡನೇದು, ಬಿಸಿಲಿಗೆ ಮನುಷ್ಯ ಬೆವರ್ದಷ್ಟು ಕಸ ಒಳಗಿರತಕ್ಕಂಥದ್ದು ಈಚೆ ಹಾಕ್ತಿರ್ತಾನೆ. ಆ್ಯಂಡ್ ನಿಮ್ಮ ಎಲ್ಲ ಬಾಡಿ ಆರ್ಗನ್ಸು ತನ್ನ ನೈಸರ್ಗಿಕ ಪ್ರಕ್ರಿಯೆಯನ್ನು ಸಕಾಲಕ್ಕೆ ಸರಿಯಾದಂಥ ರೀತಿಯಿಂದ ಸಮಯಕ್ಕೆ ಅನುಗುಣವಾಗಿ ಮಾಡೋಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅಂತ ಅರ್ಥ. ಈ ಪುಟ್ಟ ಬದಲಾವಣೆಗಳು ನಾವು ಇನ್ನರ್ ವೇರ್ಸು, ಗಂಡಸರಾಗ್ಬೋದು ಹೆಣ್ಮಕ್ಳಾಗ್ಬೋದು, ಇನ್ನರ್ ವೇರ್ಸ್ನ ಸಿಕ್ಕಾಪಟ್ಟೆ ಟ್ರೀಟ್ ಹಾಕ್ಕೊಂಡಾಗ ನಿಮ್ಗೆ ಯಾವ ಕೆಲಸ ಮಾಡೋಕ್ಕೆ ಚೈತನ್ಯವೇ ಇರಲ್ಲ. ಸೊ ಇನ್ನರ್ ವೇರ್ ಹ್ಯಾಸ್ ಟು ಬಿ ಲೂಸ್, ಗೌರವಯುಕ್ತವಾಗಿ ಮರ್ಯಾದೆ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿದ್ದರೆ ಸಾಕು. ಬಟ್ಟೆಗಳು ಅಷ್ಟೇ, ಇಟ್ ಹ್ಯಾಸ್ ಟು ಬಿ ವೆರಿ ಲೂಸ್ ಫಿಟ್ಟಿಂಗ್ಸ್. ಸಮ್ಮರ್ ವೇರ್ ಅಂತ ನಾವೆಲ್ಲ ಈ ಮಾಲ್ಸಲ್ಲಿ ಸೇಲ್ಸಲ್ಲೆಲ್ಲ ನೋಡ್ತಾ ಇರ್ತೀವಿ. ಸಮ್ಮರ್ ವೇರ್ನ ಉದ್ದೇಶ ಏನು? ದ ಇನ್ನರ್ ಆರ್ಗನ್ಸ್ ಶುಡ್ ಬ್ರೀತ್ ಫ್ರೀ. ಸ್ಕಿನ್ ಟೈಟ್ ಹಾಕ್ಕೊಂಡು ಫ್ಯಾಷನ್ ಅಂತ ಹೋಗೋರಿಗೆ ದ ಬೆಸ್ಟ್ ಪ್ಲೇಸ್. ಈಗ ನಾನು ಹೇಳ್ತಿದ್ದೆ, ನಾನು ಯಾಕೆ ಎಕ್ಸೆಪ್ಷನ್ ಕಾನ್ಫರೆನ್ಸ್ಗೆ ಹೋಗಿ ಬಂದು ಇನ್ನೊಂದು ಮುಂದೆ ಹೋಗಬೇಕು ಅಂತ ಈ ಬಟ್ಟೆಲಿ ಮಾತಾಡ್ತಿದ್ದೀನಿ. ಇಲ್ಲಾಂದರೆ ನಾನು ಜುಬ್ಬಾಲೆ ಇವತ್ತು ಬರಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೆಲ್ಪ್ ಆಗಿತ್ತು. ಸೊ ದ ಲೆಸ್ ನಂಬರ್ ಆಫ್ ಕಟ್ಸ್, ದ ಬ್ರಾಡರ್ ಇಟ್ ಈಸ್, ದ ಫ್ರೀಯರ್ ಇಟ್ ಈಸ್, ದ ಬೆಟರ್ ಫಾರ್ ಯು ಅಂತಕ್ಕಂಥದ್ದು ಒನ್ ಥಿಂಗ್ ದಟ್ ವಿ ಹ್ಯಾವ್ ಟು ಟೇಕ್ ಕೇರ್. ಚಳಿಗಾಲದಲ್ಲಿ ನಾವು ಹೆಂಗೆ ರಗ್ ಉಪಯೋಗಿಸಿ, ಕಂಬಳಿ ಉಪಯೋಗಿಸಿ ಅದೆಲ್ಲ ಹೇಳ್ತೀವೋ, ಹಾಗೆ cotton and khadi is one of the best wears that we need to appreciate at this point of time. Okay, we should clarify each and everything, sir. ಯಾಕಂದ್ರೆ ವೀವರ್ಸ್ ಗಳಿಗೆ ಈಸಿ ಆಗ್ಲಿ ಅನ್ನೋ ಉದ್ದೇಶ. ಮತ್ತೊಂದು, ನಾವು ಯಾವುದೋ ಕಾನ್ಸೆಪ್ಟ್ ಅಲ್ಲಿ ನಾವು ಯಾವುದೋ ಮಾತಾಡಿರ್ತೀವಿ, ಅವ್ರು ಇನ್ನೇನೋ ಅರ್ಥ ಮಾಡ್ಕೊಂಡಿರ್ತಾರೆ. ನೀವು ಅಂದ್ರಲ್ಲ, ನೀವು ಸೂಟ್ ಹಾಕೊಂಡಿದ್ದೀರಾ, ಹಾಗಾಗಿ ಕ್ಲಾರಿಟಿ ಕೊಟ್ಟಿದ್ದು. ವೆಲ್, ಮೈ ಕ್ವೆಶನ್ ಈಸ್, ಬಿಸಿಲಲ್ಲಿ ನಾವು ಬೆವರ್ಬೇಕು ಅನ್ನೋದನ್ನ ಹೇಳಿದ್ರಿ, ಬಟ್ ಯಾವ ಬಿಸಿಲು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಠ ಮಧ್ಯಾಹ್ನ ಹೋಗ್ಬಿಟ್ಟು ಎಲ್ಲೇ ಹೊರಗಡೆ ನಿಂತ್ಕೊಂಡು ತಲೆ ಸುತ್ತ ಬಂದು ಬಿದ್ದು ಆಮೇಲೆ ಡಾಕ್ಟರ್ ಹಿಂಗ್ ಹೇಳಿದ್ರು ನಾನು ಹೋಗಿದ್ದೆ ಅಂತ. ಡೆಫಿನೆಟ್ಲಿ ಅತ್ಯಧಿಕ ಆತಪ ಸೇವನೆ ಅಂದರೆ ಎಕ್ಸೆಸಿವ್ ಹೀಟು ಎಂಥವ್ರಿಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ, ನಿಮಗೂ ಒಳ್ಳೇದಲ್ಲ. ಸೊ ಹಾಗಾಗಿ ಎಸ್ಪೆಷಲಿ ವಯೋವೃದ್ಧರಿಗೆ ಪೋಸ್ಟ್ 70-80, ಸೊ ಸಿಕ್ಕಾಪಟ್ಟೆ ಈ ಟೆಂಪ್ರೇಚರ್ಲಿ ಹೊರಗಡೆ ಮಠ ಮಧ್ಯಾಹ್ನ ಹೋಗ್ತಕ್ಕಂಥ, ಅದಕ್ಕೆ ಮಠ ಮಧ್ಯಾಹ್ನ ಅಷ್ಟು ಸುಡುತ್ತೆ ಅಂತಲೇ ಅದು ಕನ್ವರ್ತ ನಾವು. ಸೊ ಅರ್ಲಿ ಮಾರ್ನಿಂಗ್ ಟಿಲ್ 8:30 ವರೆಗೂ ಯೂಶಲಿ ಓಕೆ. ಫ್ರಮ್ 4 AM
ಈಗಿಂದನೇ 4 AM ಸ್ಟಾರ್ಟ್ ಆಗಿಬಿಡುತ್ತೆ. ನಮಗೆ 5 o'clock ಅಷ್ಟೊತ್ತಿಗೆ ಇವತ್ತು ಆಲ್ಮೋಸ್ಟ್ ಸೆಕೆ, ಈಚೆ ಓಡಾಡ್ಬೋದು, ಚಳಿ ಅಂತ ಇಲ್ಲವೇ ಇಲ್ಲ ಅನ್ನೊಂದು ಅಟ್ಮಾಸ್ಫಿಯರ್ ಬಂದ್ಬಿಡುತ್ತೆ. ಸೊ 4 to 8:30 ಇಸ್ ಎ ವೆರಿ ಗುಡ್ ಟೈಮ್. ಸಾಯಂಕಾಲ ಅಗೈನ್ 6:30 to 7 ಅಥವಾ 6 to 7 ಟೈಮಲ್ಲಿ ಯು ಕ್ಯಾನ್ ಕಂಫರ್ಟಬ್ಲಿ ಮೂವ್ ಔಟ್ಸೈಡ್ ಇನ್ ಎ ವೆರಿ ಗುಡ್ ರಿಟೈರ್ಡ್. ಬೇರೆ ಏನೂ ಕೆಲಸ ಇಲ್ಲ, ಅನಿವಾರ್ಯ ಏನೋ ತರಕಾರಿಗೆ ಹೋಗಬೇಕು, ಟೆಂಪಲ್ಗೆ ಹೋಗಬೇಕು, ಶಾಪಿಂಗ್ ಹೋಗಬೇಕು ಅಂದವರು ಆ ಟೈಮಲ್ಲಿ ಹೋಗಬೇಕು. ಆ್ಯಂಡ್ ಐ ಎಕ್ಸ್ಪೆಕ್ಟ್ ಟೆಂಪ್ರೇಚರ್ ಟು ಕ್ರಾಸ್ 40 ಇನ್ ಬ್ಯಾಂಗ್ಳೂರ್. ಸೊ 40 ಮೇ ಅಲ್ಲಂತೂ ಹಾರಿಬಲ್ ಅಂತ ಹೇಳ್ತಾ ಇದ್ದಾರೆ, ಅಲರ್ಟ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಂತಾನೆ ನಾವು ಈ ಎಪಿಸೋಡ್ ಮಾಡ್ತಾ ಇರೋದು. ಅದು ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಆ ದೃಷ್ಟಿಕೋನದಿಂದ ಬೇಸಿಗೆಗೆ ಹೆದರಬಾರ್ದು. ಇವತ್ತು ಓಝೋನ್ ಡ್ಯಾಮೇಜ್ ಆಗ್ತಿದೆ, ಅಟ್ಮಾಸ್ಫಿಯರ್ ಡ್ಯಾಮೇಜ್ ಆಗ್ತಿದೆ, ಮರಗಳು ಕಟ್ ಮಾಡ್ತಾ ಇದ್ದೀವಿ, ಇವೆಲ್ಲ ಪ್ರಾಬ್ಲಮ್ಸು ನಾವು ಮಾಡ್ಕೊಂಡಿರೋದೆ. ನಮಗೆ ಜನ್ರೇಷನ್ ನೆಕ್ಸ್ಟ್ ಬಗ್ಗೆ ಅಭಿಮಾನ ಕಾಳಜಿ ಏನು ಇಲ್ಲದೆ ಮೊಮ್ಮಕ್ಕಳಿಗೆ ದುಡ್ಡು ಮಾಡಿ ಇಟ್ಬಿಟ್ಟು 60-40 ಸೈಟ್ ಮಾಡಿಬಿಟ್ಟು ದೊಡ್ಡ ಸಾಧನೆ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಅದೇ ನಿಸರ್ಗವನ್ನು ಕಿತ್ಕೊಂಡು ದುಡ್ಡು ಕೊಟ್ಟರೆ ಆ ದುಡ್ಡೆಲ್ಲ ನಾಳೆ ಹಾಸ್ಪಿಟ್ಲ್ ಪಾಲಾಗುತ್ತೆ ಹೊರತು ಅವ್ರ ಆರೋಗ್ಯದ ಪಾಲ ಆಗಲ್ಲ. ಆಹಾರಕ್ಕೆ ಗಮನ ಕೊಡಬೇಕು, ಆರೋಗ್ಯಕ್ಕೆ ಗಮನ ಕೊಡಬೇಕು, ಆಲೋಚನೆಗೆ ಗಮನ ಕೊಡಬೇಕು. ಇದು 3 ಇದ್ದರೆ ಪರ್ಯಾವರಣ ಅಥವಾ ನಿಸರ್ಗ ಸರೌಂಡಿಂಗ್ಸ್ ನಾವೇನು ಹೇಳ್ತೀವಿ ನೇಚರ್ ಎನ್ವಿರಾನ್ಮೆಂಟ್ ಅಂತ, ಅದನ್ನು ಕಾಪಾಡ್ಕೊಳ್ತಕ್ಕಂಥ 5 ಪೈಸಾ ಜವಾಬ್ದಾರಿ ಒಬ್ಬ ತೊಗೊಂಡ್ರೆ. ತುಂಬ ಒಳ್ಳೆ ಅನೆಕ್ಟೋಡ್ ಇದೆ. ಕಲ್ಕಟ್ಟಲ್ಲಿ ಯಾಕೆ ಇಷ್ಟೊಂದು ಗಲೀಜು ಅಂತ ಕೇಳಿದಾಗ 1 ಕೋಟಿ ಜನ ಇದ್ದಾರೆ ಸರ್, ಅದಕ್ಕೆ ಗಲೀಜು ಅಂತ ಹೇಳಿದ್ರಂತೆ. ರೆಟ್ರಾಸ್ಪೆಕ್ಟಿವ್ ಥಿಂಗ್ ಹೆಂಗಿತ್ತು ಅಂದರೆ 1 ಕೋಟಿ ಜನ ಇದ್ದಾರೆ ಆದರೂ ಗಲೀಜಿದೆಯಾ ಅಂತ ಕೇಳಿದ್ರು. ಅಂದರೆ 1 ಕೋಟಿ ಜನ ಚಿಕ್ಕ ಚಿಕ್ಕ ಗಲೀಜನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅವ್ರವ್ರದವ್ರು ಮಾಡ್ಕೊಂಡ್ರೆ ಸಾಕಲ್ಲ ಸರ್. ನಾವು ಜನ ಜಾಸ್ತಿ ಗಲೀಜು ಅಂತೀವಿ. ಜನ ಜಾಸ್ತಿ ಇದ್ದಷ್ಟು ಜಾಸ್ತಿ ಕ್ಲೀನ್ ಆಗಿರೋ ಕಡೆ ನಾವೇನು ಮಾಡಬೇಕು ಅದನ್ನು ನೋಡ್ತೀವಿ. ಆ್ಯಂಡ್ ಇವಾಗ ನೋಡಿ ಕಾಲ್ರಾ ಮಲೇರಿಯಾ ಇವೆಲ್ಲ ಯಾಕೆ ಫ್ಲೇರ್ ಅಪ್ ಆಗುತ್ತೆ ಅಂದರೆ ಅನ್ಹೈಜಿನಿಕ್ ಅಟ್ಮಾಸ್ಫಿಯರ್ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಈಗ ಎಷ್ಟೋ ಸಂದರ್ಭದಲ್ಲಿ ನೊಣ ಸೆಕೆಗೆ ಕಟ್ ಫ್ರೂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಚ್ ಐ ವಾಂಟ್ ಟು ಕಮ್ಯುನಿಕೇಟ್ ಟು ಆಲ್ ದಿ ಟಾಕಿಂಗ್ ಪ್ಯಾರೆಂಟ್ಸ್ ವ್ಯೂಯರ್ಸ್ ಅಂದರೆ ಪ್ಲೀಸ್ ಡೋಂಟ್ ಈಟ್ ಕಟ್ ಫ್ರೂಟ್ಸ್. ಅವನು ಯಾವಾಗಲೂ ಕಟ್ ಮಾಡಿರ್ತಾನೆ, ಅರ್ಧ ಮುಕ್ಕಾಲು ಗಂಟೆ ಆಗಿರುತ್ತೆ, ಎಲ್ಲೋ ಮಲದ ಮೇಲೆ ಗಲೀಜ್ ಮೇಲೆ ಕೂತಿರೋ ಒಂದೇ ಒಂದು ನೊಣ, ಸಿಂಪಲ್ ಒಂದು ನೊಣ ಹಿಂಗೆ ಬಂದು ಹಿಂಗೆ ಕೂತ್ಕೊಂಡು ಹಿಂಗೆ ಎದ್ದೋಯ್ತು 1 ಸೆಕೆಂಡಲ್ಲಿ ಅಂದರೆ ಅದನ್ನು ನೀವು ತಿಂದ್ರಿ ಅಂದರೆ ಗಟ್ ಹೋಯಿತು, ಕಾಲ್ರಾ ಬಂತು, ಗ್ಯಾಸ್ಟ್ರೋಎಂಟರಿಟಿಸ್ ಶುರು ಆಯಿತು, 5 ದಿವಸ ವಾಂತಿ ಬೇದಿ ಹಾಸ್ಪಿಟ್ಲು ಅಡ್ಮಿಷನ್ನು, ಆ ಭಯ, ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ ಆಲ್ ಟುಗೆದರ್. ಸೊ ಕಟ್ ಫ್ರೂಟ್ಸು ಖಂಡಿತ ತಿನ್ನಬೇಡಿ. ಈಗ ತಾನೇ ಹೇಳಿದಲ್ಲ ಡಾಕ್ಟರ್ ಕಿಶೋರ್, ಫ್ರೂಟ್ಸ್ ತಿನ್ನಿದ್ರೆ ಆಸ್ ಎ ಹೋಲ್ ತೊಗೊಂಡು ಬಂದು ಚೆನ್ನಾಗಿ ತೊಳೆದು ನೀರನ್ನು ಮಿತವ್ಯಯವಾಗಿ ಬಳಸಿ, ಜಾಸ್ತಿ ಹೇರಳುವ ಖರ್ಚು ಮಾಡದೆ ಕಟ್ ಮಾಡಿ ನೀವು ಫ್ರೂಟ್ಸ್ ತಿನ್ನೋದು ಇವತ್ತಿಗೂ ಚೀಪೆ. ಬಟ್ ಅದು ತುಂಬಾ ಜನರಿಗೆ ಸಾಧ್ಯ ಆಗಲ್ಲ ಸರ್. ಆಫೀಸ್ಗೆ ಹೋಗಿರ್ತಾರೆ, ತುಂಬಾ ಬಾಕ್ಸಲ್ಲಿ ತೊಗೊಂಡ್ರು ಇವತ್ತು 4 hours 5 hours ಇಟ್ಕೊಳ್ಳೋಕ್ಕೆ ಎಲ್ಲ ಫೆಸಿಲಿಟಿ ಬಾಕ್ಸಸ್ ಸಿಗುತ್ತೆ. ಬಾಕ್ಸಲ್ಲಿ ತೊಗೊಂಡೋಗಿ ಏರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಿ ಫ್ರೆಶ್ ಫ್ರೂಟ್ಸ್ನ ಆಗಲೂ ತಿನ್ನಿ. ಯಾವ ಆಫೀಸಲ್ಲಿ ನಾನು ಜ್ಯೂಸ್ ಕೊಡ್ತೀನಿ 50 ರೂಪಾಯಿ ಕೊಟ್ಟು ಕೋಲಾ ಕೊಡ್ತೀನಿ ಅನ್ನೋ ಬದಲಿ ನಾನು 100 ರೂಪಾಯಿ ಕೊಟ್ಟು ಚೇಪೆಕಾಯಿ ತೊಗೊಂಡು ನಿನಗೆ 2 ಪೀಸ್ ಕೊಡ್ತೀನಿ, ಯಾರು ಬೇಡ ಅಂತಾರೆ, ಖಂಡಿತವಾಗ್ಲೂ ಒಪ್ಕೋತಾರೆ. ನ್ಯಾಚುರಲ್ ವಿ ಹ್ಯಾವ್ ಟು ಕನ್ಸ್ಯೂಮ್ ಆ್ಯಂಡ್ ಯು ಹ್ಯಾವ್ ಟು ಬಿ ಹೆಲ್ತಿ. ಓಕೆ, ಸೊ ನಾವು ಸಮ್ಮರಲ್ಲಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಲಿಮಿಟಲ್ಲಿ ತಿನ್ನಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸರ್. ಫಸ್ಟ್ ಟೆಲ್ ಮಿ ಏನು ತಿನ್ನಬಾರ್ದು. ಮಸಾಲೆ ಖಾರ ಪದಾರ್ಥಗಳು ಜೀರ್ಣ ಆಗಲ್ಲ. ಬಿರಿಯಾನೀಸು, ಪಲಾವ್ಸು ಆ್ಯಂಡ್ ಗೋಬಿ ಮಂಚೂರೀಸು, ಈ ಥರ ಫ್ರೈಡು ಜಂಕು ಇದು ಡೆಫಿನೆಟ್ಲಿ ಜೀರ್ಣ ಆಗಲ್ಲ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಮೊಸರು ನೀವು ತಿನ್ನಲೇಬೇಕು ಅಂದರೆ ಪುಟ್ಟ ಮಕ್ಕಳಿಗೆ ಚಳಿಗಾಲದಲ್ಲಿ ಇಲ್ಲದೆ ಇರುವಾಗ, ತೀರಾ ಬಿಸಿಲು ಇಲ್ಲದಿರುವಾಗ, ಮಾಡ್ರೇಟ್ ಟೆಂಪ್ರೇಚರ್ ಇದ್ದಾಗ ಸ್ವಲ್ಪ ತೊಗೊಳ್ಳಿ ಅಂತ ಹೇಳ್ತೀವಿ. ಈ ಸಮ್ಮರಲ್ಲಿ ಮೊಸರು ಜೀರ್ಣ ಆಗಲ್ಲ, ಹಾಗಾಗಿ ಡೆಫಿನೆಟ್ಲಿ ಬೇಡ. ಮೊಸರು ತಿನ್ನಬೇಕು ಜಾಸ್ತಿ, ಮಜ್ಜಿಗೆಯನ್ನು ತಿನ್ನಬೇಕು. ಮಜ್ಜಿಗೆಯ ಗುಣಧರ್ಮವೇ ಬೇರೆ, ಮೊಸರಿನ ಗುಣಧರ್ಮವೇ ಬೇರೆ. ಮೊಸರು ಅಭಿಷೇಂದಿ ಅಂತ ಕರಿತೀವಿ. ಅಭಿಷೇಂದಿ ಅಂದರೆ ನಾವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದಾಗ ದಟ್ ಈಸ್ ವಿಚ್ ಈಸ್ ಗೋಯಿಂಗ್ ಟು ಬ್ಲಾಕ್ ದಿ ಚಾನಲ್ಸ್. ಪುಟ್ ಮೈಕ್ರೋ ಸ್ರೋತಸ್ಗಳನ್ನ ಬ್ಲಾಕ್ ಮಾಡ್ಬೋದ್ರಿಂದ ಇವಾಗ ನೀವು ಫಿಶ್ನ ತಿನ್ನಬಾರ್ದು, ಮೊಸರನ್ನ ತಿನ್ನಬಾರ್ದು ಈ ಅಟ್ಮಾಸ್ಫಿಯರ್ಲಿ, ಅದು ನಿಮ್ಗೆ ಅಷ್ಟು ಅನುಕೂಲ ಆಗಲ್ಲ. ನೀವು ಮಜ್ಜಿಗೆಯನ್ನು ತಿನ್ಬೋದಾ? ಡೆಫಿನೆಟ್ಲಿ ತಿನ್ಬೋದು. ಈರುಳ್ಳಿ, ರಾ ಆನಿಯನ್ಸು, ಸೆಮಿ ಬಾಯ್ಲ್ಡ್ ಆನಿಯನ್ಸು, ಕಂಪ್ಲೀಟ್ಲಿ ಬಾಯ್ಲ್ಡ್ ಆನಿಯನ್ಸು, ಆಯಿಲ್ಸ್ ದಿ ಬೆಸ್ಟ್. ಎಲ್ಲ ಥರದ ತರಕಾರಿಗಳಲ್ಲೂ ಜ್ಯೂಸಿ ತರಕಾರಿಗಳು ಈಗ ಬೆಸ್ಟ್. ಹೀರೆಕಾಯಿ, ಸೋರೆಕಾಯಿ, ತೊಂಡೆಕಾಯಿ, ಬೆಂಡೆಕಾಯಿ, ಗೋರಿಕಾಯಿ, ನುಗ್ಗೆಕಾಯಿ, ಪಲ್ಪಿ ಜ್ಯೂಸಿ ವೆಜಿಟೇಬಲ್ಸು ದಿ ಬೆಸ್ಟ್. ನಾನು ಆಲೂಗಡ್ಡೆ ತಿನ್ನಲಾ? ನೋ. ಗೆಣಸು ತಿನ್ನಲಾ? ನೋ. ಸಿಹಿಗೆಣಸು ತಿನ್ನಲಾ? ನೋ. ಮರಗೆಣಸು ತಿನ್ನಲಾ? ನೋ. ಈ ಥರದ ವೆಜಿಟೇಬಲ್ಸ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡ್ತಕ್ಕಂಥದ್ದು ಎನಿ ಪಾಯಿಂಟ್ ಆಫ್ ಟೈಮ್ ಒಳ್ಳೆಯದು. ಆ್ಯಂಡ್ ಈಸಿಲಿ ಗ್ರೋಯಲ್ಸ್, ಈಗೆಲ್ಲ ನಮ್ಮ ಸಿರಿಧಾನ್ಯಗಳು ಗ್ರೋಯಲ್ಸು ಜಾಸ್ತಿ ನೀವೇನು ಬೆಲ್ಲ ಹಾಕಬೇಕಾಗಿಲ್ಲ. ಪಿತ್ತ ಶಮನಕ್ಕೋಸ್ಕರ ಒಂದಿಷ್ಟು ಬೆಲ್ಲ ಹಾಕಿದ್ರೆ ಸಾಕು. ಹೋಗ್ತಾ ಬರ್ತಾ ನೀವು ಕಿಚಡಿಗಳು ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್ಸ್. ಪೊಂಗಲ್ ಅಂತ ಕರಿತೀವಿ, ಕಿಚಡಿ ಅಂತ ಕರಿತೀವಿ. ಕಿಚಡಿ ಇಸ್ ಒನ್ ಆಫ್ ದ ಬೆಸ್ಟ್.
ನಮ್ಮ ಅನ್ನ ಸಾರು, ಅನ್ನ ಹುಳಿ, ರಾಗಿ ಮುದ್ದೆಗಿಂತ ಒಳ್ಳೆ ಊಟ, ಜೋಳದ ರೊಟ್ಟಿಗಿಂತ ಒಳ್ಳೆ ಊಟ ಬಹುಶಃ ಕರ್ನಾಟಕದವರೇ ಭಾಗ್ಯಶಾಲಿಗಳು ಅಂತ. ಅಷ್ಟು ಡೈವರ್ಸಿಫೈಡ್ ಫುಡ್ ಅಲ್ಲಿ ಇರುತ್ತೆ. ಅಂಡ್ ಕೋಸಂಬರಿಗಳು ಇಸ್ ವೆರಿ ಲೈಟ್ ಅಂಡ್ ಈಸಿಲಿ ಡೈಜೆಸ್ಟಬಲ್ ಫುಡ್. ಕ್ಯಾರೆಟಲ್ಲಿ ಕೋಸಂಬರಿ ಮಾಡಿ, ಸೌತೆಕಾಯಲ್ಲಿ ಕೋಸಂಬರಿ ಮಾಡಿ, ಒಂದಿಷ್ಟು ಹೆಸರು ಕಾಳು, ಹೆಸರು ಬೇಳೆನೋ, ಕಡಲೆಕಾಳನ್ನು ನೀವು ಸ್ಪ್ರೌಟ್ಸ್ ತರಿಸಿ ಈ ಕಾಲದಲ್ಲಿ ತಿಂದ ಒಳ್ಳೆ ಪ್ರೋಟೀನು, ಮೆಟಬಾಲಿಸಮ್ ತುಂಬ ಚೆನ್ನಾಗುತ್ತೆ. ಸೊ ಯಥೇಚ್ಛವಾಗಿ ಸ್ವಲ್ಪ ನಿಂಬೆ ರಸನ ಮ್ಯಾಕ್ಸಿಮಮ್ ಯೂಸ್ ಮಾಡಿ. ಒಂದು ಟೇಸ್ಟ್ಗೋಸ್ಕರ ನಿಮ್ಮ ಹಂತಕ್ಕೆ, ಮೆಟಬಾಲಿಸಮು, ಟೆಂಪ್ರೇಚರ್ ರೆಗ್ಯುಲೇಷನ್ಗೋಸ್ಕರ ವೈದ್ಯಕೀಯ ಹಂತಕ್ಕೆ, ಎರಡೂ ರೀತಿಯಲ್ಲಿ ಒಳ್ಳೆಯದು. ಐ ವಾಸ್ ಟಾಕಿಂಗ್ ಟು ಅಬೌಟ್ ದಿ ಸ್ಕಿನ್ ಟ್ಯಾನ್ ಆಲ್ಸೋ. ಸಿಂಪಲ್ ಪಪಾಯ, ಸ್ವಲ್ಪ ಆಲೋವೆರಾ, ಸ್ವಲ್ಪ ನಿಂಬೆ ರಸ ಚೆನ್ನಾಗಿ ಪಲ್ಪ್ ಥರ ಮಾಡಿಕೊಂಡು ನೀವು ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಎಂಥ ಒಂದು ಕೋಲ್ಡ್ನೆಸ್ಸು, ಎಂಥ ಒಂದು ಫ್ರೆಶ್ನೆಸ್ ನೀವು ಫೀಲ್ ಆಗುತ್ತೆ ಅಂತ. ಇದಕ್ಕೇನು ದುಡ್ಡು ಖರ್ಚಾಗುತ್ತೆ. ಟ್ಯಾನ್ ರಿಮೂವ್ ಆಗುತ್ತಾ? ಟ್ಯಾನ್ ಒಂದು ಹಂತಕ್ಕೆ ಬರುತ್ತೆ, ಮುಂದಕ್ಕಾಗೋ ಟ್ಯಾನ್ ಸ್ಟಾಪ್ ಆಗುತ್ತೆ, ಈಗಿರೋ ಟ್ಯಾನು ರಿಮೂವ್ ಆಗುತ್ತೆ. ಅದು ಸ್ವಲ್ಪ ಬೇಕಾದ್ರೆ ನೀಮ್ ಆಯಿಲ್ ಕೂಡ ಹಾಕೋಬಹುದು, ಅಥವಾ ನೀಮ್ ಸೊಪ್ಪಿದೆ ಅಂದ್ರೆ ಜಜ್ಜಿಬಿಟ್ಟು ರಸ ತೆಗೆದು ಹಾಕೋಬಹುದು. ಮಾರ್ಗೋಸಾ ರೋಡ್, ಮಾರ್ಗೋಸಾ ಅಂದ್ರೆ ನೀಮ್ ರಸ್ತೆ ಅಂತ, ಒಂದಿಷ್ಟು ಜೈ ಅನ್ಸ್ಬಿಟ್ಟು ಒಂದು 20 ಎಲೆನ ಪಪ್ಪಾಯ ಜೊತೆ ಕ್ರಶ್ ಮಾಡಿಬಿಟ್ಟು ಚೆನ್ನಾಗಿ ಫೈನ್ ಪಲ್ಪ್ ಥರ ಮಾಡಿ, ಪೇಸ್ಟ್ ಥರ ಮಾಡಿಬಿಟ್ಟು ಒಂಚೂರು ಪಚ್ಕರ್ಪೂರ ಹಾಕ್ಬಿಟ್ಟು ಸ್ವಲ್ಪ ಹೆಣ್ಮಕ್ಳು ಬೇಕಾದ್ರೆ ಅರಿಶಿಣನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳ್ಳಿ. ಶ್ರೀಗಂಧ ಇದೆ ನಿಮ್ಮಲ್ಲಿ ಅಂದರೆ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಟು ಲಿಕ್ ಟು ರೆಡ್ಯೂಸ್ ಯರ್ ಇನ್ನರ್ ಟೆಂಪ್ರೇಚರ್. 21 ಸಲ ಸಾಣೆಕಲ್ ಮೇಲೆ ಶ್ರೀಗಂಧನ ತೆಗೆದುಬಿಟ್ಟು ಒಂದ್ಸಲಿ ಲಿಕ್ ಮಾಡಿಬಿಟ್ರೆ ಟೆಂಪ್ರೇಚರ್, ಮೆಟಬಾಲಿಸಮ್, ಒಳಗಡೆ ಕೂಲ್ನೆಸ್ ಫೀಲ್ ಆಗೋಕ್ಕೆ ಒನ್ ಆಫ್ ದ ಬೆಸ್ಟ್ ರೆಮಿಡೀಸು ಸಬ್ಲಿಂಗಲ್ ಅಬ್ಸರ್ಷನ್. ಅಂದರೆ ನಾಲಿಗೆ ಕೆಳಭಾಗದಲ್ಲಿ, ನಾಲಿಗೆ ತುದಿ ಭಾಗದಲ್ಲಿ ಹಿಂಗೆ ಲಿಕ್ ಮಾಡಿ ಅದನ್ನು ಸೇವ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನಮ್ಗೆ ಸಿಕ್ಕಾಪಟ್ಟೆ ಟ್ಯಾನ್, ಸಿಕ್ಕಾಪಟ್ಟೆ ಬಿಸಿ, ಸಿಕ್ಕಾಪಟ್ಟೆ ಮಕ್ಕೆಲ್ಲ ಒಂಥರ ಉರಿತಾ ಇದೆ ಸರ್ ಅಂತಾರಲ್ಲ, ಕೊಬ್ಬರಿ ಎಣ್ಣೆ, ಶ್ರೀಗಂಧ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಸಾಣೆಕಲ್ ಮೇಲೆ ಶ್ರೀಗಂಧ ತೆಗೆದುಬಿಟ್ಟು ಅದಕ್ಕೊಂದು 5-6 ಡ್ರಾಪ್ಸ್ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಅದು ಒಂದು ಫೇಸ್ ಪ್ಯಾಕ್ ಥರ ಹಾಕ್ಬಿಟ್ಬಿಡಿ. ಕೊಬ್ಬರಿ ಎಣ್ಣೆ ಎಕ್ಸ್ಪೆನ್ಸಿವಾ? ಶ್ರೀಗಂಧ ಸೋಪ್ಗಿಂತ ಶ್ರೀಗಂಧದ ಕಡ್ಡಿ ಚೀಪು. ಶ್ರೀಗಂಧದ ಕಡ್ಡಿ 200-300 ರೂಪಾಯಿ ತೊಗೊಂಡ್ರೆ ಬಹುಶಃ ನಿಮ್ಗೊಂದು 6 ತಿಂಗಳು ಬರುತ್ತೆ. ಸೊ ಅದನ್ನು ಚೆನ್ನಾಗಿ ತಿಕ್ಕಿ ಹಚ್ಬಿಟ್ಟಾಗ ಫೇಸ್ ಗ್ಲೋ ಆಗುತ್ತೆ. ನಿಮಗೆ ಆ ಥಂಡ ಕೂಲ್ ಫೀಲ್ ಬರಬೇಕಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಕನ್ಸ್ಯೂಮರ್ಗೆ, ರಿಸೀವರ್ಗೆ ಏನು ಬೇಕು, ಒಬ್ಬ ಗ್ರಾಹಕನಿಗೆ ನನಗೆ ಫೀಲ್ ಬೇಕು ಸರ್. ನೀವು ಎ ಸಿ ಆದರೂ ಹಾಕಿ, ಐಸ್ ವಾಟರ್ ತುಂಬಿರೋ ಕೂಲರ್ ಆದ್ರೂ ಹಾಕಿ ಕೂತ್ಕೊಂಡು ನಂಗೆ ಅನ್ಸ್ಬೇಕು ಸರ್ ಅಂತಾನೆ. ವಾವ್ ಫ್ಯಾಕ್ಟರು ಇದು ಕ್ರಿಯೇಟ್ ಮಾಡುತ್ತೆ. ಸೊ ದಿಸ್ ಈಸ್ ದ ಟೈಮ್ ಟು. ಸರ್, ವಾಟ್ ಅಬೌಟ್ ಹೇರ್ ಸರ್? ಆಕ್ಚುಲಿ ತಲೆಗೆ, ಕೂದಲು ಯಾವ ಎಣ್ಣೆ ಯೂಸ್ ಮಾಡಬೇಕು? ಆಕ್ಚುಲಿ ಸಮ್ಮರ್ ಇರೋದ್ರಿಂದ ಐ ಟೆಲ್ ಯು, ಸಮ್ಮರಲ್ಲಿ ಕೋಕೋನಟ್ ಆಯಿಲ್ಗಿಂತ ಬೆಸ್ಟ್ ಆಯಿಲ್ ತಲೆಗೆ ಮತ್ತೊಂದಿಲ್ಲ. Don't tell me the blue colored one what you get in the market is the real coconut oil. That is not the coconut oil according to me. So what you have to do is ಕೊಬ್ಬರಿ ಎಣ್ಣೆ ಇವತ್ತು ಬರೀ ಕೊಬ್ಬರಿನೇ 360 ರೂಪಾಯಿ ಇದೆ. ಸೊ 1.5-1.25 kg ಒಂದು ಎಣ್ಣೆ 500 ರೂಪಾಯಿವರೆಗೂ ಆಗುತ್ತೆ ಕೊಬ್ಬರಿ ಎಣ್ಣೆ ಇವತ್ತಿನ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ಗೆ ಅಂತ ತೊಗೊಂಡಾಗ. ನೀವು ಸ್ಕ್ಯಾಲ್ಪ್ ರೂಟ್ಸ್ಗೆ ಒಂಚೂರೇ ಚೂರು ಅಗೈನ್ ಪಚ್ಕರ್ಪೂರ ಫಾರ್ ಅರೋಮಾ ಆಸ್ ಎ ಬಾಡಿ ಕೂಲೆಂಟು ಮಿಕ್ಸ್ ಮಾಡಿಬಿಟ್ಟು ರೂಟ್ಸಿಗೆ ಹಚ್ಚಬೇಕು. ನಾವೇನು ಮಾಡ್ತೀವಿ, ಕೂದಲು ಕೊನೆ ತೊಗೊಂಡು ಇಲ್ಲಿ ಲೀಟರ್ ಹಚ್ತಾ ಇರ್ತೀವಿ, ಅದು ಇಲ್ಲಿ ಸೋರ್ತಾ ಇರುತ್ತೆ. ಹಚ್ಚಬೇಕಾಗಿರೋದು ಆರಿಜಿನ್. ಸೊ ಸ್ಕ್ಯಾಲ್ಪ್ಗೆ, ಬುರುಡೆಗೆ ಚೆನ್ನಾಗಿ ಹಚ್ಚಿ ಮಾಡಿದಾಗ ದಟ್ ಇಸ್ ಒನ್ ದ ಬೆಸ್ಟ್ ಥಿಂಗ್. ಓಕೆ, ಈ ಕೂಲ್ ಈಗ ಕೆಲವೊಬ್ಬರಿಗೆ ಹೆಡ್ ಟು ಟೋ ಕೂಡ ಉರಿತಾ ಇರುತ್ತೆ, ತಲೆ ನೆತ್ತಿ ಉರಿತಾ ಇರುತ್ತೆ, ಪಾದ ಉರಿತಾ ಇರುತ್ತೆ, ಕೈಕಾಲೆಲ್ಲ ಉರಿತಾ ಇರುತ್ತೆ. ಸೊ ನನಗೆ ತಗೊಳ್ಳೋದಾದ್ರೆ ನನಗೆ ಆ ಥರ ಫೀಲ್ ಆದಾಗ ನನ್ನ ತಲೆ ಕೊಬ್ಬರಿ ಎಣ್ಣೆ ಹಾಕಿದಾಗ ಐ ಫೀಲ್ ಕಾಮ್. ಹರಳೆ ಎಣ್ಣೆ ಇಸ್ ಒನ್ ಆಫ್ ದ ಬೆಸ್ಟ್ ಕೂಲೆಂಟ್. ಯಾ, ಸೊ ಅದು ಹೇಗಿರಬೇಕು ಅಂತ ಪ್ರಿಪರೇಷನ್ ಆಫ್ ಕ್ಯಾಸ್ಟರ್ ಆಯಿಲ್. Castor oil is it will available in the market. ಹಾಕಿ ಫಸ್ಟು ನೆತ್ತಿಗೆ 3-4 ನಿಮಿಷ ತಟ್ಟಬೇಕು. ಈ ಪುಟ್ಟ ಮಕ್ಕಳಲ್ಲಿ ಯಾರಾದ್ರು ಅಜ್ಜಿಯಂದರು, ದಾದಿಯರು ಸ್ನಾನ ಮಾಡಿಸೋವಾಗ ಐ ವಾಂಟ್ ಯು ಟು ಪ್ಲೇ ದಟ್ ಶಾಟ್ ಇಫ್ ಯು ಹ್ಯಾವ್. ಆ ಪುಟ್ಟ ಮಕ್ಕಳ ತಲೆ ಮೇಲೆ ಕುತ್ಕೊಂಡು ತಟ್ತಾರೆ, ಪಟ 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 ಪಟ. ನಮ್ಮ ಹೊಗೆನಿಕಲ್ ಮಸಾಜ್ ಅಲ್ಲ, ರೌದ್ರಾವತಾರದಲ್ಲಿ ಮಾಡ್ತಕ್ಕಂಥದ್ದಲ್ಲ, ಜೆಂಟಲ್ ಸ್ಮಾಲ್ ಪ್ಯಾಟಿಂಗು. ಆ ಹರಳೆ ಎಣ್ಣೆ ಮಾಡಿಸಿ ನೀವು ಊರು ಬೆಚ್ಚಗಿರ್ತಕ್ಕಂಥ ನೀರಲ್ಲಿ ಸ್ನಾನ ಮಾಡಿಸಿ ಬಿಡಿ. ಮಗು 15 ನಿಮಿಷ ಸ್ನಾನ ಆದ್ಮೇಲೆ ಬೇಕೋ ಬೇಡೋ ಹಿಂಗೆ ನಿದ್ದೆ ಮಾಡುತ್ತೆ. ಅನಾಯಾಸ ನಿದ್ದೆ ಬರ್ತಕ್ಕಂಥ ಒಂದು ಪದ್ಧತಿ. ನಿದ್ದೆ ಯಾವಾಗ ಬರುತ್ತೆ? when the body needs relaxation, when the soul and mind decides that I will be getting relaxation in few minutes, it will turn itself to the sleeping mode. ಹೈಬರ್ನೇಷನ್ಗೆ ಹೋಗ್ಬೇಕು ನಾವು. ಹಿಂಗೆ ಹೋದ್ರೆ ನಿದ್ದೆ ಬರಬೇಕು. ಸಮ್ಮರ್ಲಿ 90% ಆಫ್ ದ ಪೇಷಂಟ್ಸು, ನಾನು ಆರೋಗ್ಯ ಸಾಧಕರು ಅಂತೀನಿ, ಪೇಷಂಟ್ ಅನ್ನೋ ಪದ ಬಳಸಲ್ಲ. ಆರೋಗ್ಯ ಸಾಧಕರ ಪ್ರಾಬ್ಲಮ್ ಏನಪ್ಪ ಅಂದರೆ ಸರ್, ಸೆಕೆ. ಎ ಸಿ ಹಾಕ್ಕೊಂಡ್ರೆ ಅಟ್ಮಾಸ್ಫಿಯರು ಕಂಫರ್ಟಬಲ್ ಆಗಿರಲ್ಲ, ತೆಗೆದ್ರೆ ಗಾಳಿ ಬರ್ತಾಯಿಲ್ಲ, ಏನು ಮಾಡಬೇಕು ಏನಿಲ್ಲ. ಈ ಕಡೆ ಒಂದು ಫ್ಯಾನ್ ಇಡಿ, ಅದೇ ಡೈರೆಕ್ಷನ್ ಈ ಕಡೆ ಒಂದು ಫ್ಯಾನ್ ಇಡಿ, ಇದು ಹೇಳೋದಲ್ಲಿ ಬಿಡ್ತಾ ಇರುತ್ತೆ. ಇದು ಇನ್ಹಲೇಷನ್ ಫ್ಯಾನ್ ಆಗುತ್ತೆ, ಅದು ಎಕ್ಸಿಟ್ ಫ್ಯಾನ್ ಆಗುತ್ತೆ. ಮಧ್ಯದಲ್ಲಿ ನಿಮ್ಗೆ ಏನು ಸ್ಪೇಸ್ ಇರುತ್ತೆ, ದಟ್ಸ್ ದ ಬೆಸ್ಟ್ ಸ್ಪೇಸ್. ಇನ್ನೂ ಹಳೆ ಕಾಲಗಳಲ್ಲಿ ಎಲ್ಲ ಕಿಟಕಿ ಮುಟ್ಟೋದೇ ಇಲ್ಲ, ಅದು ಎಲ್ಲ ಧೂಳು ಹೊಡಿಸಿ ತೆಗೆದು ಕ್ರಾಸ್ ವೆಂಟಿಲೇಷನ್ಗೆ ಒಂದು ಬಾಗಿಲು, ಒಂದು ಕಿಟಕಿ, 2 ಬಾಗಿಲು, ಒಂದು ಕಿಟಕಿ ತೆಗೆದು ಇಟ್ಬಿಟ್ರೆ ಗಾಳಿ ಚೆನ್ನಾಗಿ ಹೊಡೆದು ವಿಲ್ ಬಿ ಹೆಲ್ತಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಲಿಡ್ ಪಾಯಿಂಟ್, ಸಿಲ್ಲಿ ಪಾಯಿಂಟು ಬಟ್ ನಿಜ, ಎಷ್ಟೋ ಮನೇಲಿ ಎ ಸಿ ಕೊಂಡ್ಕೊಂಡು 8-10 ವರ್ಷ ಆಗಿರುತ್ತೆ.
ಅದ್ರ ವೆಂಟು ಅದರ ಡಸ್ಟು ಮುಟ್ಟಕ್ಕೆ ಹೋಗಿರಲ್ಲ. ಅದನ್ನ ತೆಗೆದುಬಿಟ್ರೆ ಸುಮಾರು 3 kg ಧೂಳು ಕಸನ ಬಂದು ಕೂತ್ಕೊಂಡಿರುತ್ತೆ. ಸೊ AC ಫಸ್ಟ್ ಆಫ್ ಆಲ್ ಬಳಸಬೇಡಿ. ಬಳಸಕ್ಕಂಥವ್ರು ಅದು ಕ್ಲೀನ್ಲಿನೆಸ್ ಬಗ್ಗೆ ಫಸ್ಟ್ ಕಾಳಜಿ ಮಾಡಿಕೊಂಡು, ತುಂಬ ಅನಿವಾರ್ಯತೆ ಇದ್ದರೆ ಯಾರೋ ಬಂದರು ಏನೋ ಶೂಟಿಂಗು ಮೀಟಿಂಗು ಇದ್ದಾಗ 5 ನಿಮಿಷ 10 ನಿಮಿಷಕ್ಕೆ ಸೀಮಿತವಾಗಿ ಇಟ್ಕೊಳ್ಳಿ. ಬಟ್ ಆಲ್ವೇಸ್ ಬ್ರೀತ್ ಇನ್ ಎ ಬಿಟ್ ಆಫ್ ಫ್ರೆಶ್ ಏರ್, ದಟ್ ಇಸ್ ದ ಬೆಸ್ಟ್ ಅಡ್ವೈಸ್. ಬ್ರೀತ್ ಇನ್ ಎ ಬಿಟ್ ಆಫ್ ಫ್ರೆಶ್ ಏರ್ ಇಸ್ ದ ಬೆಸ್ಟ್ ಅಡ್ವೈಸ್. ಎಲ್ಲ ಗಾಳಿ ಎಷ್ಟು ನಿಸರ್ಗವಾಗಿದ್ದರೂ ಅಷ್ಟು ಒಳ್ಳೆಯದು. ಆ್ಯಂಡ್ ಹಿಂಗೆ ಸರ್ MG ರೋಡ್ ಹಿಂಗೆ ಕಲಾಸಿಪಳ್ಳಿ ಹಿಂಗೆ ನಾವೇನು ಮಾಡೋದು ಅಂದರೆ, ನೀನು ಅಥವಾ ನಿನ್ನಂಥವರು ಅದಕ್ಕೆ ಕಾರಣಕರ್ತರು, ಅದನ್ನು ಬದಲಾವಣೆಗೆ ನಿನ್ನದು ಒಂದು ದಾಪಗಾಲು ಹೆಜ್ಜೆ ಇವತ್ತಿಡು ಅಂತಕ್ಕಂಥ ಸಂದೇಶ ಕೊಡಬೇಕು. ಓಕೆ, ಸರಿ ಸರ್. ಈಗ ಚಿಕ್ಕ ಮಕ್ಕಳು ಹಠ ಮಾಡ್ತಿರ್ತಾರೆ, ಫ್ರೈಡ್ ಐಟಮ್ಸೇ ಬೇಕು, ಅದು ಬೇಕು, ಇದು ಬೇಕು ಅಂತ. ಸಮರಲ್ಲಿ ಒಂದು ಹಾಲಿಡೇಸ್ ಇರೋದ್ರಿಂದ ತಾಯಂದಿರಿಗೆ, ಮನೇಲಿರೋ ಹಿರಿಯರಿಗೆ ಅವ್ರಿಗೆ ಕಂಟ್ರೋಲ್ ಮಾಡೋದೇ ದೊಡ್ಡ ಚಾಲೆಂಜ್ ಆಗಿಬಿಡುತ್ತೆ. ಸೊ ಆ್ಯಕ್ಚುಲಿ ಮಕ್ಕಳು ಅಂತಂದರೆ ಹೊರಗಡೆ ಹೋಗಿ ಆಟ ಆಡಬೇಕು, ಫೋನ್ ಹಿಡ್ಕೊಂಡಿರೋದನ್ನ ಬಿಟ್ಟು ಹೊರಗಡೆ ಹೋಗಿ ಆಟ ಆಡಬೇಕು ಅನ್ನೋದನ್ನ ನೀವು ಕೂಡ ಪ್ರಿಸ್ಕ್ರೈಬ್ ಮಾಡ್ತೀರಾ, ನೀವು ಕೂಡ ಅದನ್ನ ಸಜೆಸ್ಟ್ ಮಾಡ್ತೀರಾ. ಬಟ್ ಸಮರ್ ಮಕ್ಕಳ ಆರೋಗ್ಯ, ಮಕ್ಕಳ ಆಹಾರ, ಮಕ್ಕಳ ಆಟ ಹೇಗಿರಬೇಕು? ಮಕ್ಕಳು ಡೆಫಿನೆಟ್ಲಿ ಬೀದಿಲಿ ಆಟ ಆಡಬೇಕು. ಐ ವಿಲ್ ಸ್ಟ್ರಾಂಗ್ಲಿ ವಾಚ್ ಫಾರ್ ದಿಸ್. ಮನೆಯಲ್ಲೂ ಆಟ ಆಡಬೇಕು. ಆದರೆ ಬೆಳಗ್ಗೆ ಈಗ ಹಿಂಗೂ ರಜಾ ಇದ್ದರೆ ಸ್ನೇಹಿತರ ಜೊತೆ ಬೀದಿಲಿ ಆಟ ಆಡಿದ್ರೆ ಪಾರ್ಕಲ್ಲೋ ಗ್ರೌಂಡಲ್ಲೋ ಸೇಫ್ ಪ್ಲೇಸಲ್ಲಿ, ಸಾಯಂಕಾಲ ನಾನು ಆಗಲೇ ಹೇಳಿದ ಟೈಮಲ್ಲಿ, ಸೂರ್ಯಾಸ್ತಮದ ಟೈಮಲ್ಲಿ, ಸೂರ್ಯೋದಯ ಟೈಮಲ್ಲಿ ದಿ ಬೆಸ್ಟ್ ಟೈಮ್. ನಾವೆಲ್ಲ ಸ್ವಿಮ್ಮಿಂಗ್ ಹೋಗ್ತಾ ಇದ್ದಿದ್ದೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಎದ್ದು ನೀರಿಗೆ ಬೀಳ್ತಾ ಇದ್ವಿ, ಬಾವಿಲೋ ಕೆರೆಲೋ ನಾವೆಲ್ಲ ಮಕ್ಕಳಾಗಿದ್ದಾಗ. ಸೊ ಆ ಟೈಮಲ್ಲಿ ಹೋಗಿ ಆಟ ಆಡಿಕೊಂಡು ಚೆನ್ನಾಗಿ ಬೆವರು ಬಂದು ಮನೆಗೆ ಬಂದು ಲೋಕ್ ವಾರ್ಮ್ ವಾಟರ್ ಸ್ನಾನ ಮಾಡ್ತಕ್ಕಂಥದ್ದು ಈಸ್ ದ ಬೆಸ್ಟ್ ರೆಮಿಡಿ ಈವನ್ ನೌ. ಮೊಬೈಲ್ ಆಬ್ಸಲ್ಯೂಟ್ ಝೀರೋ. ಇವತ್ತು ಏನಾಗ್ಬಿಟ್ಟಿದೆ ದುರಂತ, ಸ್ಕೂಲಲ್ಲಿ ಕೂಡ ಎಜುಕೇಷನ್ ಇಸ್ ಬಿನ್ ಟಾಟ್ ಥ್ರೂ ವಾಟ್ಸಪ್ಪು, ಯೂಟ್ಯೂಬು, ಎಜುಕೇಷನ್ ಹಂಗೆ ಕನ್ವರ್ಟ್ ಆಗ್ತಿರೋದು ತುಂಬ ಶೋಚನೀಯವಾದಂಥ ಪರಿಸ್ಥಿತಿ. ಬಟ್ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ, ಮಾನಸಿಕ ಏಳಿಗೆಗೆ ದ ಬೇಬಿ ಶುಡ್ ಬಿ ಇನ್ ದ ನೇಚರ್ ಮೋಸ್ಟ್ ಆಫ್ ದ ಟೈಮ್ಸ್. ನಾವೆಲ್ಲ ಮರ ಹತ್ತಾ ಇದ್ವಿ. ಈ ಟೈಮ್ ಬಂತು ಅಂದರೆ ಯಾರ್ದೋ ಮನೇಲಿ ಹೋಗಿ ಪರ್ಮಿಷನ್ ಕೇಳು, ಚೇಪಕ ಕೇಳು, ಯಾವುದೋ ದ್ರಾಕ್ಷಿ ತೋಟಕ್ಕೆ ಹೋಗು, ಮಾವಿನ ಹಣ್ಣು ಎಲ್ಲ ಸೀರಿಯಸ್ ಆಗ್ತಾಯಿತ್ತು. ಇವತ್ತು ತುಂಬ ಬೇಜಾರಾಗುತ್ತೆ. ಬೆಂಗಳೂರಿನ ಮಕ್ಕಳಿಗೆ ಆ ಥರದ ಒಂದು ನಾಸ್ಟಾಲಜಿಕ್ ಫೀಲ್ನ ನಾವು ಟ್ರಾನ್ಸ್ಫರ್ ಮಾಡೋಕೆ ಆಗಲಿಲ್ವಲ್ಲ ಅಂತಕ್ಕಂಥ ಒಂದು ಫೀಲಿಂಗ್ ಇರುತ್ತೆ. ಸೊ ಡಯಟ್ ಹ್ಯಾಬಿಟ್ಸ್ ಬಗ್ಗೆ ನಾವು ಗಮನ ಕೊಡಬೇಕು. ಕಾಲ್ರ ಹೆಂಗೆ ಬರುತ್ತೆ ಅದೇ ಯೂಟ್ಯೂಬ್. ಇವತ್ತು ಎಲ್ಲನೂ ಮಾತೆತ್ತರೆ ಮೊಬೈಲ್ ತೋರಿಸ್ತಾನೆ ಇದೆ ಅಂದಾಗ ಕಾಲ್ರ ಕಾಸ್ ಏನು, ಎಫೆಕ್ಟ್ ಏನು, ಸಿಂಪ್ಟಮ್ ಏನು, ವಾಟ್ ಇಸ್ ದ ವರ್ಸ್ಟ್ ಪಾಸಿಬಲ್ ಥಿಂಗ್ ದಟ್ ಯು ಮೈಟ್ ಗೆಟ್ ಬೈ ಈಟಿಂಗ್ ಎ ಓಪನ್ ಫ್ರೂಟ್ ವಿಚ್ ಇಸ್ engulfed with lot of nonas ಅಂತ ಒಂದು ವಿಡಿಯೋ ಇಟ್ಟರೆ ಅದು ರೈಟ್ ಎಜುಕೇಷನ್. ಮೊಬೈಲ್ ಕೊಡಲೇಬೇಕು ಅನ್ನಂಗಿದ್ರೆ ಇದನ್ನು ಕೊಡಿ. ಸೊ ಯು ಆರ್ ಮೇಕಿಂಗ್ ದ ಚೈಲ್ಡ್ ಬಿವೇರ್ ಆಫ್ ವಾಟ್ ಈಸ್ ದ ಪ್ರೋಸ್ ಆ್ಯಂಡ್ ಕಾನ್ಸ್ ಬೈ ಈಟಿಂಗ್ ಅನ್ ಓಪನ್ ಕಟ್ ಫ್ರೂಟ್ ಇನ್ ದ ಸ್ಟ್ರೀಟ್ಸು. ಬೀದಿ ಬದಿ ಆಹಾರಗಳನ್ನ ತಿನ್ನಬೇಡಿ, ಎಸ್ಪೆಷಲಿ ಬೋಂಡಾ ಬಜ್ಜಿ, ಕಬಾಬ್ಸ್ ಅಂಡ್ ಥಿಂಗ್ಸ್ ಲೈಕ್ ದಟ್. ಈ ಅಟ್ಮಾಸ್ಫಿಯರ್ಗೆ ಬಿಕಾಸ್ ಆಫ್ ದಿ ಸಮ್ಮರ್ ಎನ್ವಿರಾನ್ಮೆಂಟ್ ನಿಮಗೆ ಗಟ್ ಇನ್ಫೆಕ್ಷನ್ಸು ತುಂಬ ಬೇಕಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಓಪನ್ ಫುಡ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಆ್ಯಂಡ್ ರೆಸ್ಟೋರೆಂಟ್ ಮೇಲೆ ಡಿಪೆಂಡೆಂಟ್ ಅಂದರೆ ಆಲ್ವೇಸ್ ಹಾಟ್ ಆ್ಯಂಡ್ ಫ್ರೆಶ್ ಫುಡ್, ಸಮಥಿಂಗ್ ಲೈಕ್ ಇಡ್ಲೀಸ್ ಆಗಿರ್ಬೋದು, ತವಾಯಿಂದ ಓವೆನ್ನಿಂದ ಅಂದರೆ ನೇರವಾಗಿ ತಂದು ಕೊಡ್ತಕ್ಕಂಥ ಖಾದ್ಯಗಳು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಗುಡ್. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿ ತಿನ್ನಬೇಡಿ. ಮೋಸ್ಟ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಅದರಲ್ಲೂ ಸ್ಪೈಸಿ ಫುಡ್, ಸಮಥಿಂಗ್ ಲೈಕ್ ಅವರ್ ಆಂಧ್ರ ಫುಡ್. ನೀವು ಆಂಧ್ರ ಬಿರಿಯಾನಿ ತಿಂದರೆ ಮಕ್ಕದಲ್ಲಿ ಹಿಂಗೆ ನೀರು ಕಿತ್ಕೊಂಡು ಬರ್ತಾ ಇರುತ್ತೆ. ಆ ನಾಲ್ಗೆ ರುಚಿಗೆ ಅವನಷ್ಟು ಬೇವತ್ತರೂ ಸರಿ ಅಂತ ಅಷ್ಟು ಫಾಸ್ಟಾಗಿ ತಿನ್ಕೊಂಡು, ದಟ್ ಈಸ್ ನಾಟ್ ಟು ಬಿ ಡನ್. ನಿಧಾನಕ್ಕೆ ಆಹಾರವನ್ನು ಅಗದು ಜಿಗದು ತಿಂದು ನಿಧಾನಕ್ಕೆ ಪಚನ ಆಗ್ತಕ್ಕಂಥ ಇದ್ದಾಗ ಇಟ್ ಹ್ಯಾಸ್ ಟು ಟ್ರಾವೆಲ್ ವೆರಿ ಸ್ಲೋಲಿ ಟು ದ ಗಟ್. ಸೊ ಕರಳಿಗೆ ಹೋಗೋಷ್ಟು ಟೈಮ್ ನಿಧಾನಕ್ಕೆ ಮೂಮೆಂಟ್ ಆದಾಗ ಹಜಮ್ ಆಗುತ್ತೆ, ಚೆನ್ನಾಗಿ ಜೀರ್ಣಶಕ್ತಿ ಆಗೋಕ್ಕೆ ಅವಕಾಶ ಆಗುತ್ತೆ. ಆ್ಯಂಡ್ ದ ಬೇಬಿ ವಿಲ್ ಬಿ ಡೆಫಿನೆಟ್ಲಿ ಹೆಲ್ತಿಯರ್. And if the mother is very cautious, the mother is healthy, the family is healthy. If the mother is little loose, ನೀನೆಲ್ಲ ರೆಡಿಮೇಡ್ ಆ್ಯಪಲ್ಲಿ, ಟ್ರಾವೆಲ್ ಆ್ಯಪಲ್ಲಿ ತರಿಸ್ಕೊಂಡು ತಿನ್ಕೊಂಬಿಡು, ಆ ಸ್ವಿಗ್ಗಿಲಿ ಬಂತು, ಝೊಮ್ಯಾಟೋಲಿ ಬಂತು, ನನ್ನ ಕೆಲಸ ಮುಗೀತು ಅಂದಾಗ ನೀವು ಏನು ತರಿಸ್ತೀಯಾ ಆ ಆ್ಯಪಲ್ಲಿ ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್. ಆಸ್ ಲಾಂಗ್ ಆಸ್ ಇಟ್ ಈಸ್ ನಾಟ್ ಹೆಲ್ತಿ, ಯು ಆರ್ ಡೆಫಿನೆಟ್ಲಿ ಸ್ಪಾಯ್ಲಿಂಗ್ ದಿ ಫ್ಯೂಚರ್ ಆಫ್ ದ ಚೈಲ್ಡ್. ಓಕೆ, ಸೊ ಈಗ ಫ್ರೂಟ್ಸ್ ಬಗ್ಗೆ ನಾವು ಮಾತಾಡೋದಾದರೆ, ನಾವು 10ನಲ್ಲಿ ಯಾವ್ಯಾವ ಫ್ರೂಟಿಗೆ ಟಾಪ್ 5 ಫ್ರೂಟ್ಸ್ ಇನ್ ದ ಸಮ್ಮರ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಫಸ್ಟ್ ಡ್ರಿಂಕ್ಸ್, ನಾಟ್ ಜಸ್ಟ್ ಫ್ರೂಟ್ಸ್. ಅಂದರೆ ತಿನ್ನೋದು ಎಡಿವಲ್ ಎರಡೂ ಸೇರಿದ್ರೆ ನಾವು ಒಟ್ಟಿಗೆ ತೊಗೋಬೇಕಂತೆ. ಫಸ್ಟ್ ಥಿಂಗ್ ಇಸ್ ವಾಟರ್. ಓಕೆ. ಸೆಕೆಂಡ್ ಥಿಂಗ್ ಇಸ್ ಎಳ್ನೀರು. ಓಕೆ. ದಿ ಬೆಸ್ಟ್ ಎಲೆಕ್ಟ್ರೋಲೈಟ್ಸ್, ದಿ ಬೆಸ್ಟ್ ತೃಪ್ತಿದಾಯಕ, ದಿ ಬೆಸ್ಟ್ ಎನರ್ಜೆಟಿಕ್ ಆ್ಯಂಡ್ ಸ್ಟಿಲ್ ಚೀಪರ್ ವೆನ್ ಯು ಕಂಪೇರ್ ಯುವರ್ಸ್ ಆಫ್ ಎ ರೆಡಿಮೇಡ್ ಜ್ಯೂಸ್. ಎಳ್ನೀರು ಇಸ್ ಒನ್ ಆಫ್ ದ ಬೆಸ್ಟ್. ತಿಳಿ ಗಂಜಿ ಇದ್ದರೆ ಅದನ್ನು ತಿನ್ನಿ, ಹೊಟ್ಟೆ ತುಂಬುತ್ತೆ, ಅದನ್ನು ಬಿಸಾಕಬೇಡಿ, ಏನೂ ತೊಂದರೆ ಇಲ್ಲ. ಬೇರೆ ಮಜ್ಜಿಗೆ, ಮೋಸ್ಟ್ ಇಂಪಾರ್ಟೆಂಟ್, ನೀರು ಮಜ್ಜಿಗೆ ಯಥೇಚ್ಛವಾಗಿ ಕುಡೀರಿ. ಪಾನಕಗಳು, ಎಷ್ಟು ವೆರೈಟೀಸ್ ಆಫ್ ಪಾನಕ ಇದೆ. ನಿಂಬೆ ಪುದೀನ ಪಾನಕ, ನೀವು ಹೋಟ್ಲಿಗೆ ಹೋಗಿ ಜ್ಯೂಸ್ ಕುಡಿಯೋದಕ್ಕೆ ಅದನ್ನು ನೋಡ್ಕೊಂಡು ಅದನ್ನು ಕಾಪಿ ಹೊಡೀರಿ.
ನೀವು ಮ್ಯಾಂಗೋ ಜ್ಯೂಸು, ಕಲ್ಲಂಗಡಿ ಹಣ್ಣು ಜ್ಯೂಸು, ಗ್ರೇಪ್ ಜ್ಯೂಸು ಕುಡಿಯೋ ಬದಲಿ ಅವನು ಲೈಮ್ ಜ್ಯೂಸ್ ವಿತ್ ಪುದೀನ ಅವ್ನು ಹೆಂಗೆ ಮಾಡ್ತಾನೆ ಜ್ಯೂಸ್ ಅಂಗಡಿಯಲ್ಲಿ ನೋಡ್ಕೊಳ್ಳಿ. ಅದಕ್ಕೆ ಏನು ಖರ್ಚು ಇಲ್ಲ, ಕಷ್ಟನೂ ಇಲ್ಲ. ಒಂದಿಷ್ಟು ಪುದೀನ ಹಾಕ್ತಾನೆ, ಒಂದಿಷ್ಟು ನಿಂಬೆಹಣ್ಣು ಹಾಕ್ತಾನೆ, ಉಪ್ಪು, ಒಂದಿಷ್ಟು ಬೆಲ್ಲ ಹಾಕಿ, ಸಕ್ಕರೆ ಹಾಕಬೇಡಿ, ಬೆಲ್ಲ ಹಾಕಿ ಚರ್ನ್ ಮಾಡಿ ಫಿಲ್ಟ್ರ್ ಮಾಡಿ ಕುಡಿರಿ. ಈ ಫಿಲ್ಟ್ರ್ ಮಾಡಿ ಕುಡಿಯುವಂಥ ಜ್ಯೂಸ್ ಅಂದರೆ ಪುದೀನ ಲೆಮನ್ ಜ್ಯೂಸ್ ಒಂದೇ ಫಿಲ್ಟ್ರ್ ಮಾಡಿ ಕುಡಿಯುವಂಥದ್ದು. ಯಥೇಚ್ಛವಾಗಿ ಕುಡೀರಿ. ಹೂಜಿಲಿರ್ತಕ್ಕಂಥ ನೀರನ್ನ ಕುಡೀರಿ. ಜ್ಯೂಸಿ ಫ್ರೂಟ್ಸ್ನ ಯಥೇಚ್ಛವಾಗಿ ತಿನ್ನಿ. ಡಯಾಬಿಟಿಸ್ ಪೇಷಂಟು ಸಮ್ಮರನ್ನ ಹೇಗೆ ಕಳಿಬೇಕಾಗುತ್ತೆ, ಏನು ಮಾಡಬೇಕಾಗುತ್ತೆ ಅವರು? ಐ ಆಮ್ ಡಯಾಬಿಟಿಕ್ ಸರ್, ಸ್ವಲ್ಪ ಭಯ ಆಗ್ತಾ ಇದೆ. ನಾನೊಂದು ಕಲ್ಲಂಗಡಿ ಹಣ್ಣು ತಿನ್ಬೋದಾ ಸಮ್ಮರ್ ಬಂತು ಅಂದರೆ? ಸಮ್ಮರ್ ಬಂತು ಎಷ್ಟೋ ಸಲ ನಾಲ್ಗೆ ಜಾರಿ ಐಸ್ ಕ್ರೀಮ್ ತಿಂದಿರ್ತೀವಿ, ಎಷ್ಟೋ ಸಲ ನಾವು ಒಂದು ಕಬಾಬ್ ತಿಂದಿರ್ತೀವಿ, ಎಷ್ಟೋ ಸಲ ಕಟ್ಲೆಟ್ ತಿಂದಿರ್ತೀವಿ, ಯಾರೋ ಕೊಟ್ಟರು ಅಂತ ಸಮೋಸ ತಿಂತೀವಿ. ಇದಕ್ಕೆಲ್ಲ ನೀವು ಹೋಲಿಕೆ ಮಾಡಿದರೆ ಅರ್ಧ kg ಕಲ್ಲಂಗಡಿ ಹಣ್ಣು ಒಬ್ಬ ಡಯಾಬಿಟಿಕ್ ಪೇಷಂಟು ಸಮ್ಮರಲ್ಲಿ ತಿಂದ ಖಂಡಿತ ಪ್ರಾಣ ಹೋಗಲ್ಲ. ಆದರೆ ಆಮೇಲೆ ರೈಸ್ ಕಮ್ಮಿ ಮಾಡಬೇಕು, ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕು, ಅದನ್ನು ರೆಗ್ಯುಲೇಟ್ ಮಾಡ್ಕೊಳ್ಬೇಕು, ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಜ್ಯೂಸಿ ಫ್ರೂಟ್ಸ್ ಈವನ್ ಡಯಾಬಿಟಿಸ್ ಮೇಜರ್ ಪಾಪ್ಯುಲೇಷನ್ ಆಗ್ತಾರೆ. ಸೊ ಅವ್ರನ್ನೂ ತಲೆಯಲ್ಲಿ ಇಟ್ಕೊಂಡೆ ನಾನು ಡಯಟ್ನ ಡಿಸೈನ್ ಮಾಡಬೇಕಾಗುತ್ತೆ. ಆ ಥರ ಪುಟ್ ಬದಲಾವಣೆಗಳನ್ನ ಮಾಡ್ಕೋತ ಹೋದಾಗ ಡೆಫಿನೆಟ್ಲಿ ಸಕ್ಸಸ್ ಇಸ್ ಫಾರ್ ಶೋರ್. ಯಾವ ಫ್ರೂಟ್ನ ತಿನ್ನಬಾರ್ದಾಗುತ್ತೆ ಈ ಸಮ್ಮರಲ್ಲಿ? ಈ ಫ್ರೂಟಲ್ಲಿ ತಿನ್ನಬಾರದು ಅಂತ ಏನೂ ಇಲ್ಲ, ಮಾಡ್ರೇಟ್ ಆಗಿ ತಿನ್ಬೇಕು. ನೀವು ಬೇಲ್ದ ಹಣ್ಣದ ಬಗ್ಗೆ ಹೇಳ್ತಾ ಇದ್ರಿ, ಹೌ ಟು ಮೇಕ್ ದ ಜ್ಯೂಸ್ ಆಫ್ ಬೇಲ್ದ ಹಣ್ಣು? ಬೇಲ್ದ ಹಣ್ಣು ಫಸ್ಟ್ ಆಫ್ ಆಲ್ ಸೆಲೆಕ್ಷನ್ ಇಟ್ ಸೆಲ್ಫ್ ಇಸ್ ಅನ್ ಆರ್ಟ್. ಹಳೆ ಕಾಲದವ್ರೆಲ್ಲ ತುಂಬಾ ಚೆನ್ನಾಗಿರೋರು. ಇವತ್ತು ಅವ್ನ ಹಣ್ಣು ಆಗಿದೆ ಅಂತ ಅವ್ನು ಹೇಳಿದ್ರೆ ನಾವು ತೊಗೊಂಬರ್ತೀವಿ, ನಮ್ಗೆ ಗೊತ್ತಾಗಲ್ಲ, ಒಡೆದು ನೋಡ್ತೀವಿ, ಕಾಯಿ ಆದರೆ ಬಿಸಾಕ್ತೀವಿ. ಹಿಂಗೆ ಭೂಮಿಗೆ ಬಿಟ್ಟರೆ ಸುಮಾರು 1 feet ಡಿಸ್ಟೆನ್ಸಿಂದ ಅದಲ್ಲಾಡದೆ ಕೂತ್ಕೊಳ್ಳುತ್ತೆ. ಅವಾಗ ಪರಿಪಕ್ವವಾಗಿ ಬಲ್ತಿದೆ, ಕಾಯಿ ಬಲ್ತಿದೆ. ಇಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ ಮೇ ಬಿ 25-30 years ಬ್ಯಾಕ್ ನಾವೆಲ್ಲ ಮಕ್ಕಳಾಗಿದ್ದಾಗ ದಿವಸಕ್ಕೆ 100 ಬಿದ್ದೋಗೋದು. ಯಾರೋ ಸೀನಿಯರ್ ಸಿಟಿಸನ್ಸು ಅದ್ರ ವ್ಯಾಲ್ಯೂ ಗೊತ್ತಿದ್ದವ್ರು ಮಾತ್ರ ಅದನ್ನು ತೊಗೊಳ್ಳೋರು. ತುಂಬ ಆವತ್ತಿನ ಕಾಲದ ರಿಚ್ ಪರ್ಸನ್ ಹಂಗೆಲ್ಲ ಬೀದಿಲಿ ಬಿದ್ದೋದ್ರಲ್ಲಿ ನಾವು ಮುಟ್ಟಲ್ಲ ಅಂತಿದ್ರು. ನಾವು ಅದನ್ನೆಲ್ಲ ಹೋಗಿ ಆಯ್ಕೊಂಡು ಅದು ಆವಾಗ ಗ್ರಾವಿಟಿ ಟೆಸ್ಟ್ ಅದು, ಹಿಂಗೆ ಬಿದ್ದರೆ ಕಾಯಿ ನಾವು ಕೈಯಿಂದ ಬೀಳ್ಸಿದ್ರೆ ಅದಲ್ಲಾಡದೆ ಹಾಗೆ ನಿಂತ್ಕೊಂಡಿದೆ, ತಿರುಗಲಿಲ್ಲ ಅಂದರೆ ಪರ್ಫೆಕ್ಟ್ಲಿ ರೈಪ್ ಹಣ್ಣು ಅಂತ. ಅದನ್ನು ತೊಗೊಂಡು ಹೊಡೆದ್ಬಿಟ್ಟು ಸ್ವಲ್ಪ ಬೆಲ್ಲದ ನೀರು ಜೊತೆ ಚೆನ್ನಾಗಿ ಹಾಕಿ ಕಿವುಚ್ಬಿಟ್ಟು ಏಲಕ್ಕಿ ಸ್ವಲ್ಪ ನಿಂಬೆ ರಸ ಹಾಕ್ಬಿಟ್ರೆ ಸ್ವರ್ಗ ಸುಖ ಸಮ ಇಟ್ಟಿಲ್ಲಿಯೋ. ನೀವು ಯಾವ ಅಮೃತಾನೋ ಅದಕ್ಕೆ ಸಮ ಇಲ್ಲ. ಹಂಗೆ ಕುಡಿತಾ ಇದ್ರೆ ನಾವಿವತ್ತು ನೋಡಿ ಬೇಲ್ ಫ್ರೂಟ್ ಜ್ಯೂಸ್ ಅಂತ ನೀವು ಫ್ಲಿಪ್ಕಾರ್ಟ್, ಅಮೆಝಾನು ಅಲ್ಲಿ ಇಲ್ಲಿ ಆ್ಯಪ್ಸ್ ಎಲ್ಲ ನೋಡ್ತಿದ್ದಾಗ ಎಲ್ಲ ಟೆಟ್ರಾ ಪ್ಯಾಕು 5 ಲೀಟ್ರ್ 10 ಲೀಟ್ರ್ ಎಲ್ಲ ಚೆನ್ನಾಗಿ ಸಿಗುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸಕ್ಕರೆ ವಿಷ ತುಂಬಿ ಇರುತ್ತೆ. ನೀವು ಬೆಲ್ಲದಲ್ಲಿ ಬೇಲ್ದ ಹಣ್ಣಿನ ಪಾನಕವನ್ನು ಸ್ವಲ್ಪ ನಿಂಬೆ ರಸ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಒಂದು ಲವಂಗ ಹಾಕ್ಬಿಟ್ಟು 3 ನಿಮಿಷ ಮ್ಯಾಕ್ಸಿಮಮ್ ನೀರು ಜೊತೆ ಮಿಕ್ಸ್ ಮಾಡಿ ಕುಡಿತಾರೆ. ಅದು ಬೀಜ ಸಿಕ್ಕಿದ್ರೆ ಅಗಿಬೋದು, ತಿನ್ಬೋದು, ನುಂಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಫಸ್ಟ್ ಥಿಂಗ್ ಈಸ್ ನಾಳೆ ಬೆಳಗ್ಗೆ ಬೌಲ್ಸ್ ಕ್ಲಿಯರ್ ಆಗುತ್ತೆ, ಇನ್ಸ್ಟೆಂಟೇನಿಯಸ್ ಎನರ್ಜಿ ಹಿಂಗೆ ಬೂಸ್ಟ್ ಆಗುತ್ತೆ. ಈ F1 ರೇಸಿಂಗಲ್ಲಿ ಹೋಗ್ತಾರಲ್ಲ ಸುರ್ರ್ ಅಂತ ಚಿಕ್ಕಿಂದ ಹಂಗೆ ರೈಸ್ ಆಗ್ಬಿಡುತ್ತೆ ಎನರ್ಜಿ. ಆಮೇಲೆ ಅವನಿಗೆ ಸಂತೃಪ್ತಿ ಇರುತ್ತೆ. ಈಗ ಕುಡ್ದೆ ಅನ್ಕೊಳ್ಳಿ, ಈಗ ನಾವು ನೀರು ಕುಡಿದ್ಬಿಟ್ಟು ಶುರು ಮಾಡಿದ್ವಿ, ಒಂದು 20 ನಿಮಿಷ ಇನ್ನೊಂದು ಲೋಟ ನೀರು ಕುಡಿಬೇಕು ಅಂತ ನನಗೆ ಅನ್ಸುತ್ತೆ. ಅದೊಂದು ದೊಡ್ಡ ಲೋಟ ಬೇಲ್ದ ಹಣ್ಣಿನ ಪಾನಕ ಕುಡಿದು ಮಾಡಿ 1 hour ಆದರೂ ಆ ಫೀಲ್ ಹಾಗೆ ಇರುತ್ತೆ ಗಂಟ್ಲಲ್ಲಿ, ನಾಲಿಗೆಯಲ್ಲಿ, ಕರಳಲ್ಲಿ. ಸೊ ನಿಮ್ಗೆ ಎನರ್ಜಿ ಸ್ಟೆಬಿಲೈಸ್ಡ್ ಆಗಿ ರಿಲೀಸ್ ಆಗ್ತಾ ಇದೆ. ಮೆಟಬಾಲಿಸಮ್, ಲಿವರ್ ಮೆಟಬಾಲಿಸಮು, ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಹೋಗ್ತಾ ಬರ್ತಾ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮಜ್ಜಿಗೆ. ಎಷ್ಟು ವೆರೈಟೀಸು. ಸಿಂಪಲ್ ಮಜ್ಜಿಗೆ, ಹಸಿವಾಗ್ತಿದೆ, ಸ್ವಲ್ಪ ತಂಪಾಗಬೇಕು, ಹುರಿದಿರೋ ರಾಗಿ ಹಿಟ್ಟನ್ನ ಮಜ್ಜಿಗೆ ಹಾಕ್ಕೊಂಡು ಕುಡೀರಿ. ಪುದೀನ ಹಾಕ್ಕೊಳ್ಳಿ, ಒಂದು ದಿವಸ ಈರುಳ್ಳಿ ಹಾಕ್ಕೊಳ್ಳಿ, ಒಂದು ದಿವಸ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. 20 ವೆರೈಟಿ ಮಜ್ಜಿಗೆ ನೀವು ಮಾಡಿ. ಬರೀ ಕಲಂಜಿ ಸೀಡ್ಸ್ ಹಾಕ್ಕೊಂಡು ಮಜ್ಜಿಗೆಗೆ ಬ್ಲೆಂಡ್ ಮಾಡ್ಕೊಂಡು ಕುಡೀರಿ. ಅಥವಾ ಅದೇ ಕಲಂಜಿ ಸೀಡ್ಸ್ನ ಲೈಮ್ ಜ್ಯೂಸ್ಗೆ ಸ್ವಲ್ಪ ಕಲಂಜಿ ಸೀಡ್ಸ್ ಒಂದು 5 ನಿಮಿಷ ಬಿಟ್ಟರೆ ಇಟ್ಸ್ ಸ್ವೆಲ್ಸ್ ಅಪ್. ನಾವೆಲ್ಲ ಫಲೂಡಲ್ಲ ಫಲೂಡಾ ಸೀಡ್ಸ್ ಅಂತ ಮಾತ್ರ ಅವ್ನಿಷ್ಟು ಕೊಟ್ಟಿನಿ, ಸ್ವಲ್ಪ ಬೀಜ ಒಂದಿಷ್ಟು ಹಾಕಪ್ಪ ಅಂತ ಅವ್ನು ಕೇಳ್ಕೊತೀವಿ. ನೀವು ಒಂದಿಷ್ಟು ಇಟ್ಕೊಟ್ಟು ಒಂದು ವರ್ಷಕ್ಕೆ ಆಗೋಷ್ಟು ನಿಮ್ಮಲ್ಲಿ 10 ನಿಮಿಷ ಇಟ್ಸ್ ಸ್ವೆಲ್ಸ್ ಅಪ್. ಇದರಲ್ಲಿ ನಾವು ಬಳಸೋದೇ ಇಲ್ಲ. ದಟ್ಸ್ ಫಲೂಡಾ ಸೀಡ್ಸ್ ಕನ್ಫೈನ್ ಟು ಎ ಜ್ಯೂಸ್ ಸೆಂಟರ್, ಕನ್ಫೈನ್ ಟು ಎ ರೆಸ್ಟೋರೆಂಟ್ ಅಂತ ಅನ್ಕೊಂಬಿಡಿ. ಹೂ ಪ್ರಿವೆಂಟ್ಸ್ ಯು ಫ್ರಮ್ ನಾಟ್ ಯೂಸಿಂಗ್ ಇಟ್? ಯಾರು ಸ್ಟಾಪ್ ಮಾಡ್ತಾರೆ? ಈ ಪುಟ್ಟ ಬದಲಾವಣೆಗಳನ್ನ ದ ಮೆಸೇಜ್ ಅಫ್ಕೋರ್ಸ್ ನಿಮ್ಮ ವಾಹಿನಿ ಎಲ್ಲರೂ ನೋಡ್ತಾರೆ, ಎಲ್ಲರೂ ಮೆಚ್ಕೋತಾರೆ. ಸಂದೇಶ ತುಂಬ ಸ್ಪಷ್ಟವಾಗಿ ಹೋಗ್ಬೇಕಾಗಿರೋದು ದ ಹೋಮ್ ಮೇಕರ್. ಕರೆಕ್ಟ್.
ಗ್ರಾಮೀಣ ಭಾಗದಲ್ಲಿ ಯಾರಾದರೂ ಟಾಕಿಂಗ್ ಬ್ರಷ್ನ ನೋಡ್ತಾ ಇದ್ರೆ ದಯಮಾಡಿ ಸೂರ್ಯ ಉದಯಕ್ಕೆ ಮುಂಚೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಸೂರ್ಯ ಹುಟ್ಟಿದ 10-15 ನಿಮಿಷ ಒಳಗಡೆ ಕುಡೀರಿ. ನಿಮ್ಮ ಶರೀರಕ್ಕೆ ಡೆಫಿನೆಟ್ಲಿ ತಂಪು. ಇಲ್ಲ ಅಷ್ಟೊಳಗೆ ಯಾರಾದರೂ ಕುಡಿಸ್ಬೇಕು ನಿಮಗೆ ಅಂತಿದ್ರೆ ಎಲ್ಲ ಬಂದು ಭಕ್ತಾದಿಗಳನ್ನ ಕರ್ಕೊಂಡು ಹೋಗಿ ಅಷ್ಟೊತ್ತಿಗೆ ಕುಡಿಸ್ಬಿಟ್ಟು ಅವ್ರನ್ನೂ ಸಂತೃಪ್ತಿಗೊಳಿಸಿ ಅದನ್ನು ಸ್ಟೋರ್ ಮಾಡಬೇಡಿ. ಓಕೆ ಸರ್, ಕಾನ್ಸ್ಟಿಪೇಷನ್ ತುಂಬ ದೊಡ್ಡ ಪ್ರಾಬ್ಲಮ್, ಸ್ಪೆಷಲಿ ಡ್ರೈವ್ ಮಾಡೋರಿಗೆ, ಜರ್ನಿ ಮಾಡೋರಿಗೆ, ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲದೆ ಇರೋರಿಗೆ, ಮತ್ತು ನಾನ್ ವೆಜಿಟೇರಿಯನ್ಸ್ಗಳಿಗೆ ಅದನ್ನು ಸರಿ ಮಾಡ್ಕೋಬೇಕು ಅಂತಂದರೆ ಮತ್ತೆ ಒಂದು ವಾರ ಬೇಕಾಗುತ್ತೆ, ಅಲ್ಲಿವರೆಗೂ ನರಕ ಅನುಭವಿಸ್ಬಿಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಡೆಫಿನೆಟ್ಲಿ ಕಾನ್ಸ್ಟಿಪೇಷನ್ ಹ್ಯಾಸ್ ಟು ಬಿ ಅಡ್ರೆಸ್ ಬಿಕಾಸ್ ಬಾಡಿ ಫ್ರೀಯಾಗಿ ಆಗಬೇಕು ಅಂದಾಗ ಯಾವುದೇ ಟಾಕ್ಸಿನ್ಸ್ ಒಳಗಡೆ ಇರಬಾರ್ದು. ಸೊ ನಿಮಗೆ ಪೀರಿಯಾಡಿಕ್ ಎವ್ಯಾಕ್ಯುಯೇಷನ್ ಆಫ್ ದಿ ಬವಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಸರಿಯಾಗಿ ಬೆಳೆದು ಮನೆ ಕ್ಲೀನ್ ಮಾಡಿದಂಗೆ ಇವತ್ತು ನಿಮ್ಗೆ ಈ ಲೈಟಿಂಗು ಈ ಸ್ಟುಡಿಯೋ ಸೂಕ್ತ ಅನ್ಸುತ್ತೆ, ನಾಳೆ ಇನ್ನೊಂದು ಗೆಸ್ಟ್ ಅಂದರೆ ನಿಮ್ಗೆ ಈ ಕಡೆ ತಿರ್ಕೋಬೇಕು ಅಂದಾಗ ಇಮಿಡಿಯೇಟ್ಲಿ ನೀವು ಅದನ್ನು ಚೇಂಜ್ ಮಾಡಿಬಿಟ್ಟು ಆ ಲೈಟ್ನ ಫಸ್ಟ್ ಈಚೆ ಇಟ್ಬಿಡು ಅಂತ ಹೇಳ್ತೀರಾ. ಅದು ಇಟ್ಕೊಳ್ಳಿ, ಅವರು ಕೂತ್ಕೊಳ್ಳಿ ನೀವು ಹೇಳೋದು, ಯಾಕೆ ನಿಮ್ಮ ಫ್ರೇಮ್ ಗಡ್ಡ ಬರುತ್ತೆ, ಲೈಫ್ ಗಡ್ಡ ಬರುತ್ತೆ ಅಂದ ತಕ್ಷಣ ಡೆಫಿನೆಟ್ಲಿ ಅದನ್ನ ದೂರ ಇಡಬೇಕು. ಕಾನ್ಸ್ಟಿಪೇಷನ್ ಯಾವಾಗ? ಸಮ್ಮರ್ಲಿ ಇನ್ ಪ್ಯಾಸೇಜ್ ಯಾವಾಗ ಅಂದರೆ ನಾವು ತಿಂತಾ ಇರ್ತೀವಿ, ನೀರು ಕುಡಿಯಲ್ಲ, ಮನೇಲಿ ಇರ್ತೀವಿ, ಮೋಸ್ಟ್ ಪ್ರಾಬಬ್ಲಿ ಸಮ್ಮರ್ ರಜಾ, ಸೀನಿಯರ್ ಸಿಟಿಸನ್ಸು, ಮಕ್ಕಳು, ರಿಲೇಟಿವ್ಸು ಎಲ್ಲನೂ ರಿಲೇಷನ್ಸ್ ಎಲ್ಲ ಮನೆಯೋದ್ರಿಂದ ಬೋಂಡ, ಬಜ್ಜಿ, ಹಪ್ಪಳ, ಸಂಡಿಗೆ, ಕಬಾಬು, ಆಳ ಮೊಳ ಮ್ಯಾಕ್ಸಿಮಮ್ ತಿನ್ನುವಂಥ ಟೈಮ್ ಇದು. ನೀವು ಬೇರೆ 10 ತಿಂಗಳು ಈ ತಿಂಗಳು ಕಂಪೇರ್ ಮಾಡಿದ್ರೆ 10 ತಿಂಗಳಲ್ಲಿ ತಿಂದೇ ಇರೋಷ್ಟು ಜಂಕ್ ಫುಡ್ಡು ಈ ತಿಂಗಳಲ್ಲಿ ಸಮ್ಮರಲ್ಲಿ ರಜಾ ಅಂತ ತಿಂತಾರೆ. ಆಮೇಲೆ ಪ್ಯಾಕ್ಡ್ ಫುಡ್, ನೂಡಲ್ಸ್ ಆಗಿರ್ಬೋದು, ಪಾಸ್ತಾ, ಪಿಜ್ಜಾಗಳು, ಐಸ್ ಕ್ರೀಮ್ಸ್ ಇವೆಲ್ಲ ಕೃತಕೋದು ಹೋಗ್ತಿದ್ರೆ ಡೆಫಿನೆಟ್ಲಿ ಬಬಲ್ಸ್ ಕ್ಲಿಯರ್ ಆಗಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿ ನೀರು ಕುಡಿತಕ್ಕಂಥ ಒಂದು ಅಭ್ಯಾಸ ಇರಬೇಕು. ನಾನು ಆಗಲೇ ಉಲ್ಲೇಖ ಮಾಡಿದೆ, ಪಾಯಿಂಟ್ ನಂಬರ್ 3 when I spoke was ಕೋಸಂಬರಿ ಚೆನ್ನಾಗಿ ತಗೊಳ್ಳಿ ಅಂತ ಹೇಳಿದೆ. ಚೆನ್ನಾಗಿ ಕೋಸಂಬರಿಯನ್ನು ನಾರು ಬೇರು ಸೊಗದೆ ಈ ನಾರು ಬೇರು ಇರ್ತಕ್ಕಂಥ ತರಕಾರಿಗಳು ಯಥೇಚ್ಛವಾಗಿ ಪುಟ್ಟ ಮಕ್ಕಳು ಅಭ್ಯಾಸ ಮಾಡಿ. ನೀವು ರುಚಿ ಕೊಡದೇನೆ ಇದ್ರೆ ತೊಗೊಳ್ತಾರೆ. ನೀವು ಪಿಜ್ಜಾ ಅಭ್ಯಾಸ ಮಾಡಿಸಿದ್ರೆ ಅದೇ ಬೇಕು ಅಂತಾರೆ. ನೀವು ಕೋಸಂಬರಿನ ನಾನು ಡೊಮೇನು ಇದನ್ನೇ ಮಾಡ್ತೀನಿ ಅಂದರೆ ಎಸ್. ನಾನ್ ವೆಜಿಟೇರಿಯನ್ ಫುಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ತುಂಬ ಪ್ರಶ್ನೆಗಳು ನನಗೆ ಆ ಥರ ಸೆಗ್ಮೆಂಟ್ ಕೇಳ್ತಾ ಇದ್ರು. ನಾನ್ ವೆಜ್ ನೀವು ಇಫ್ ಯು ಆರ್ ಅಕಸ್ಟಮ್ಡ್ ಜೆನೆಟಿಕಲಿ ಅದು ತಪ್ಪಿಲ್ಲ. ಆದರೆ ಮೊಮ್ಮಗು ತಿನ್ನೋ ನಾನ್ ವೆಜ್ ತಿಂತೀನಿ ಅಂದರೆ ನೋ ಅಂತೀನಿ. ಅಂದರೆ ಫ್ರೆಂಚ್ ಫ್ರೈಸ್ ಥರದ್ದು, ರೋಸ್ಟೆಡ್ಡು, ಗ್ರಿಲ್ಡು, ರೆಡ್ ಆಕ್ಸೈಡ್ ಮಿಕ್ಸ್ಡು, ಬಣ್ಣ ಕಾಣೋಂಥದ್ದು 65, 85, 95 ಇದೆಲ್ಲ ತಿನ್ನಬಾರ್ದು. ಅಜ್ಜಿ ಸ್ಟೈಲ್ ಆಫ್ ನಾನ್ ವೆಜ್ ನಿಮ್ಗೆ ಅಭ್ಯಾಸ ಇದ್ದು ನಿಮ್ಮಲ್ಲಿ ಮಾಡ್ತಾ ಇದ್ರೆ ಲೆಸ್ ಸ್ಪೈಸಿ, less of all other additives, ajinomotos, things like that. That is okay if you want to have. If you are accustomed to have, ಅಭ್ಯಾಸ ಇದ್ರೆ moderate quantities ತಗೊಳ್ಳಿ. ಬಟ್ ಸಮ್ಮರಲ್ಲಿ ಗುರು ಆಹಾರಗಳನ್ನ ಬೇಡ ಅಂತ ಕರಿತೀವಿ, ಬಿಕಾಸ್ ಇಟ್ ಈಸ್ ವೆರಿ ಹಾರ್ಡ್ ಫಾರ್ ಡೈಜೆಷನ್. ಸರಿ, ಕಾನ್ಸ್ಟಿಪೇಷನ್ ಕಮ್ಮಿ ಆಗಬೇಕು, ತಕ್ಷಣಕ್ಕೆ ನಮಗೆ ರಿಲೀಫ್ ಅನಿಸ್ಬೇಕು ಅಂತಂದ್ರೆ ಏನು ಮಾಡಬೇಕು? ರಾತ್ರಿ ಮಲಗಕ್ಕಿಂತ ಮೊದಲು ಒಂದು 200 ml ಸುಡು ಬಿಸಿನೀರು ಕೊತ್ತ ಕುದೀತಾ ಇರೋದನ್ನ ನೀವು ಲೋಟಕ್ಕೆ ಹಾಕ್ಕೊಳ್ಳಿ. ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ಸ್ಟೇರ್ ಮಾಡಿ ನಿಧಾನಕ್ಕೆ ಗುಟ್ಕು ಕುಡಿಬೇಕು. ಗಟ್ಗಟ ಅಂತ ಕುಡಿಬಾರ್ದು. ಗುಟ್ಟಕ್ಕೆ ಮೇಲೆ ಸಿಪ್ಪಿಂಗ್, ಕಾಫಿ ಕುಡಿದಂಗೆ ಸಿಪ್ ಬೈ ಸಿಪ್ ಕುಡಿಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಿಮಗೆ ಉಷ್ಣ ಆಗಲ್ಲ ಅಂದರೆ ಮಾಡರೇಟ್ ಕ್ವಾಂಟಿಟೀಸಲ್ಲಿ ಬೀಜ ಇರೋಂಥ ಜಾತಿಯ ಪಪ್ಪಾಯವನ್ನು ಬೀಜ ಬಿಸಾಕ್ಬಿಟ್ಟು ಆ ಪಲ್ಪನ್ನು ಎವ್ರಿ ಡೇ ತಿಂತಕ್ಕಂಥ ಅಭ್ಯಾಸ ಮಾಡ್ಕೊಳ್ಳಿ. ರಾತ್ರಿ ಡಿನ್ನರ್ಗೆ ಊಟ ಎಲ್ಲ ಆದಮೇಲೆ ತ್ರಿಫ್ಲಾ ಟ್ಯಾಬ್ಲೆಟ್ಸ್ ಇಸ್ ಒನ್ ಆಫ್ ದ ಬೆಸ್ಟ್. ಹರಿತಕ್ಕಿ, ಬಿಬಿತಕ್ಕಿ, ಆಮ್ಲಕ್ಕಿ, ಬೀಜ ರಹಿತವಾದಂಥ ಚೂರ್ಣ ನಿಮ್ಮ ಟ್ಯಾಬ್ಲೆಟ್ಸಲ್ಲಿ ಸಿಗುತ್ತೆ, ಪೌಡರ್ಗಳು ಸಿಗುತ್ತೆ. ಅದು ಚೆನ್ನಾಗಿ ನೀರಲ್ಲಿ ಕಲಿಸ್ಬಿಟ್ಟು ಲೂಕ್ ವಾರ್ಮ್ ಕಂಡೀಷನ್, ಬಿಸಿ ಇರಬಾರ್ದು, ತುಂಬ ತಣ್ಣಗಿರಬಾರ್ದು. ಸುಮಾರು 5 to 10 grams ಒಂದು 200 ml ನೀರಿಗೆ ಮಿಕ್ಸ್ ಮಾಡಿಬಿಟ್ಟು 1 ಶಾಟ್ ಗಲ್ಪ್ ಮಾಡಿ ಕುಡಿತಕ್ಕಂಥದ್ದು ಒಳ್ಳೆಯದು. ಆ್ಯಂಡ್ ಊಟ ಆದಮೇಲೆ ಬಾಳೆಹಣ್ಣು ತಿನ್ನೋ ಅಭ್ಯಾಸ. ಚುಕ್ಕೆ ಬಾಳೆ, ಕಫ ಕಟ್ಟಬಾರ್ದು, ಆಸ್ತಮಾ ಇರಬಾರ್ದು, ಶುಗರ್ ಕಂಟ್ರೋಲ್ ಇರಬೇಕು. ಇಷ್ಟು ಹೊರತುಪಡಿಸಿ ಶ್ರೀಸಾಮಾನ್ಯ ಒಂದು ಚುಕ್ಕೆ ಬಾಳೆಹಣ್ಣು, ಮಾಮೂಲಿ ಚುಕ್ಕೆ ಬಾಳೆಹಣ್ಣು ₹5 ಇವತ್ತಿಗೂ ಸಿಗುತ್ತೆ. ರಾತ್ರಿ ಎಲ್ಲ ಊಟ ಆದಮೇಲೆ ಒಂದು ಬಾಳೆಹಣ್ಣು ತಿಂದು ಮಲಗೋದ್ರಿಂದ ಕೂಡ ಬಬಲ್ಸು ತುಂಬ ಸ್ಮೂತ್ ಎವ್ಯಾಕ್ಯುಯೇಷನ್ ಆಗುತ್ತೆ. ಆ್ಯಂಡ್ ಸೊಪ್ಪು ಇನ್ ಮಾಡರೇಟ್ ಕ್ವಾಂಟಿಟೀಸ್ ಫಾರ್ ಡಿನ್ನರ್ ಟೈಮ್ ಇಟ್ಸ್ ಆಲ್ಸೋ ವೆರಿ ಗುಡ್. ಓಕೆ, ಮೈ ಲಾಸ್ಟ್ ಕ್ವೆಶನ್ ಸರ್. ಸಮ್ಮರ್ ಈಸ್ ಅ ಬೆಸ್ಟ್ ಸೀಸನ್ ಫಾರ್ ಡಯಟಿಂಗ್ ಅಂತ ಹೇಳ್ತಾರೆ, ಸೊ ನೀವೇನು ಹೇಳ್ತೀರಿ? ಡೆಫಿನೆಟ್ಲಿ. If you decide to lose weight, summer is I lost 2.5 kgs in the past 1 month with my efforts. Summer is the best season to lose weight because ಕಾನ್ಸಿಯಸ್ ಡಿಸಿಷನ್ಸ್ ತೊಗೋಬೋದು. ಜಾಸ್ತಿ ಯಾರು ಫಿಸಿಕಲ್ ವರ್ಕೌಟು ಅಂದರೆ ಅನಿವಾರ್ಯತೆಯಿಂದ ಕೆಲಸಕ್ಕೆ ಹೋಗೋದನ್ನ ಯೂಶಲಿ ಕಮ್ಮಿ ಮಾಡ್ತಾರೆ. ಸೊ ಯು ಹ್ಯಾವ್ ಟೈಮ್ ಫಾರ್ ಯುವರ್ ಸೆಲ್ಫ್. ಆ್ಯಂಡ್ ಯಂಗ್ ಅಡಲ್ಟ್ಸ್ 18-20 ಇಯರ್ಸಲ್ಲಿ ಆದರೂ ಹೆಣ್ಮಕ್ಳು PCOD ಇದೆ, ಸಿಕ್ಕ ಮೈ ಬಂದ್ಬಿಟ್ಟಿದೆ ಅಂದಾಗ ಇಫ್ ಯು ಆರ್ ಆನ್ ಅ ಬ್ರೇಕ್ ಅಥವಾ ಟೈಮ್ ಇದೆ ಅಂದಾಗ ದಿಸ್ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡು ವೆರಿ ಗುಡ್ ಎಕ್ಸಸೈಸ್. ಲೈಟ್ ಆನ್ ಫುಡ್ ಇರಬೇಕು ಆ್ಯಂಡ್ ಒಳ್ಳೆ ಥಾಟ್ ಪ್ರೊಸೆಸ್ ಇರಬೇಕು. ಮನಸ್ಸಲ್ಲಿ ಕ್ರೋಧ, ಕೋಪ, ಆವೇಶ, ಆತಂಕ, ಜಿದ್ದು, ಸಿಟ್ಟು ಎಲ್ಲ ಇದ್ಬಿಟ್ಟು ತೂಕ ಕಮ್ಮಿ ಆಗಬೇಕು ಅಂದರೆ ಆಗಲ್ಲ. ನಿರ್ಮಲವಾದಂಥ ಮನಸ್ಸಿದ್ರೆ ಡೆಫಿನೆಟ್ಲಿ ತೂಕ ಕಮ್ಮಿ ಮಾಡೋಕ್ಕೆ ಸಮ್ಮರ್ ಇಸ್ ಒನ್ ದ ಬೆಸ್ಟ್ ಸೀಸನ್ಸ್. ಐ ವಿಲ್ ಡೆಫಿನೆಟ್ಲಿ ಎಂಡೋರ್ಸ್ ಯುವರ್ ವರ್ಡ್ಸ್. ಓಕೆ, ಸೊ ನನಗೆ ಒಂದು 2-3 ಟಿಪ್ಸ್ ಅಂತೂ ಬೇಕೇ ಬೇಕು, ಬಿಕಾಸ್ ನಾವು ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿದ್ದೀವಿ. ಸೊ ಬೆಸ್ಟ್ ಟಿಪ್ಸ್ ಫಾರ್ ಬ್ಯೂಟಿ.
ಇನ್ ದಿಸ್ ಸಮ್ಮರ್? ಬೆಸ್ಟ್ ಟಿಪ್ ಫಾರ್ ಬ್ಯೂಟಿ ಈಸ್ ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಶ್ರೀಗಂಧದ ಚಕ್ಕೆ ತೆಗೆದುಬಿಟ್ಟು ಪೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೆ ಆಲೋವೆರಾ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ, ಸ್ವಲ್ಪ ಪಚ್ಚ ಕರ್ಪೂರ ಹಾಕ್ಕೊಳ್ಳಿ, ಎಲ್ಲ ಮಿಕ್ಸ್ ಮಾಡಿದ್ರೆ ಒಂದು ಒಳ್ಳೆ ಫೇಸ್ ಬೇಕಾಗುತ್ತೆ. ಚೂರು ರೋಸ್ ವಾಟರ್ ಹಾಕಿ, ಅದಕ್ಕೆ ರೋಸ್ ವಾಟರ್ ಹಾಕಿ ಬೋಂಡ ಹಿಟ್ಟು ಕನ್ಸಿಸ್ಟೆನ್ಸಿಲಿ ಬರಬೇಕು. ಹಿಂಗೆ ತೊಗೊಂಡು ಮೂಗಿಂದ ಕಿವಿ ಕಡೆಗೆ, ಮೂಗಿನಿಂದ ಗಂಟ್ಲೆ ಕಡೆಗೆ, ಮೂಗಿಂದ ಹಣೆ ಕಡೆಗೆ ಚೆನ್ನಾಗಿ ಈ ದೆವ್ವ ಭೂತ ಸಿನಿಮೆಲ್ಲ ತೋರಿಸ್ತಾ ಇದ್ರಲ್ವ ಹಾಗೆ ಮನೇಲಿ ಕೂತ್ಕೊಂಡು ಕನ್ನಡಿ ಮುಂದೆ ಚೆನ್ನಾಗಿ ಹಚ್ಕೊಂಬಿಟ್ಟು 1 hour ನಿಮ್ಮ ಪಾಟ್ ನೀವು ಧ್ಯಾನನೋ, ಸ್ಮರಣೆನೋ, ಪೂಜೆನೋ, ಓದೋದೋ, ಬರೆಯೋದೋ, ಹಾಡು ಕೇಳೋದೋ, ಯೂಟ್ಯೂಬ್ ನೋಡೋದೋ ಸಕಾರಾತ್ಮಕವಾದಂಥ ಕೆಲಸವನ್ನು ಮಾಡಿ. ಅದಾಗದೆ ಉದುರು ಬೀಳುತ್ತಿ ಒಣಗಿದ ಮೇಲೆ. ಆಮೇಲೆ ಒರೆಸ್ಬೇಡಿ, ನೀರನ್ನ ಸ್ಪ್ಲಾಶ್ ಮಾಡಿ, ನೀರನ್ನ ಸ್ಪ್ಲಾಶ್ ಮಾಡಿಬಿಟ್ಟು ಪ್ಯಾಟ್ ಡ್ರೈ ಮಾಡಿ, ಉಜ್ಜಬೇಡಿ, ಟರ್ಕಿ ಟವಲ್ ಬಳಸಬೇಡಿ. ಆ್ಯಂಡ್ ಕಾಟನ್ನು, ಖಾದಿ ಈ ಥರದ ಬಟ್ಟೆಯಲ್ಲಿ ಮುಖ ಬರೆಸ್ಕೊಳ್ತಕ್ಕಂಥದ್ದು ಬೆಸ್ಟ್ ವೇಸ್, ಬೆಸ್ಟ್ ಹೆಲ್ತ್ ರೆಮಿಡಿ ಫಾರ್ ಸ್ಕಿನ್, ಎಸ್ಪೆಷಲಿ ಫೇಸ್, ಎಸ್ಪೆಷಲಿ ಫಾರ್ ವುಮೆನ್. ಓಕೆ, ಸೊ ಕಾಲು ಒಡೆಯೋದು ತುಂಬ ಆಗುತ್ತೆ, ಅದಕ್ಕೆ ವಂಡರ್ಫುಲ್ ರೆಮಿಡಿ ಈಸ್ ಸ್ವಲ್ಪ ಅರಿಶಿನ, ಸ್ವಲ್ಪ ಜೇನುಮೇಣ, ಅರಿಶಿನ ಎರಡು ಜೇನುಮೇಣ ಇಟ್ಟ ತಕ್ಷಣ ಕರಗುತ್ತೆ. ಅದಕ್ಕೊಂಚೂರು ಅರಿಶಿನ ಹಾಕಿ, ಫ್ಲೇವರ್ಗೋಸ್ಕರ ಸೂದ್ನಿಂಗ್ ಎಫೆಕ್ಟ್ ಬೇಕು ಅಂದಾಗ ಒಂಚೂರು ಪಚ್ಚ ಕರ್ಪೂರ ಹಾಕಿ ಸ್ಟವ್ ಆರಿಸ್ಬಿಡಿ. ಅದಕ್ಕೊಂಚೂರು ಕೊಬ್ಬರಿ ಎಣ್ಣೆ ಆಮೇಲೆ ಮಿಕ್ಸ್ ಮಾಡಿ, ಕೊಬ್ಬರಿ ಎಣ್ಣೆ ಕುದಿಯೋವಾಗ ಹಾಕಿಬಿಡಿ. ಜೇನುಮೇಣ ಕರಗುವಾಗ ಸಿಕ್ಕಾಪಟ್ಟೆ ಹೊಗೆ ಬರ್ತಾ ಇರುತ್ತೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಆರಿಸ್ಬಿಡಿ, ಒಂದು 5-10 ನಿಮಿಷ ಬಿಟ್ಬಿಡಿ. ಅದು ಫಸ್ಟ್ ಕ್ಲಾಸ್ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ. ಆ ಕ್ರೀಮ್ನ ತೊಗೊಂಡು ಇದು ಕಾಲು ಹಿಂಬಡಿ ಒಡೆದಿದೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೆನ್ನಾಗಿ ಹಾಕಿ ಮೇಲಿಂದ ಮೇಲಿಂದ ಉಜ್ತಾ ಇದ್ರೆ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನೀವು ಕೇಳದೇ ಇದ್ರೂ ನಾನು ನಿಮ್ಮ ವೀಕ್ಷಕರಿಗೆ, ಅರ್ಥಾತ್ ನನ್ನ ವೀಕ್ಷಕರಿಗೆ ಹೇಳೋದು ಇಷ್ಟ ಅಂದರೆ, ಈ ಸಮ್ಮರಲ್ಲಿ ಈ ಗ್ರಾಯಿನ್ಸ್ ಅಂದರೆ ನಮ್ಮ ಜೆನೈಟಲ್ಸ್ ಇರತಕ್ಕಂಥ ಏರಿಯಾ, ಕಂಕುಳು ಸಿಕ್ಕಾಪಟ್ಟೆ ಬೆವರುತ್ತೆ. ಅದ್ರ ಬಗ್ಗೆ ಕಾಳಜಿ ವಹಿಸೋದೇ ಇಲ್ಲ. ಸೊ ಸ್ನಾನ ಮಾಡುವಾಗ ಅಲ್ಲಿ ಫಂಗಲ್ ಇನ್ಫೆಕ್ಷನ್ಸು, ವಿಂಟರ್ಲಿ ಗಾಳಿ ಓಡಾಡದೆ ಆಗುತ್ತೆ. ಈಗ ಸೆಕೆ ಜಾಸ್ತಿಯಾಗಿ ಇದು ಇಂಪಾರ್ಟೆಂಟ್ ಸೀಸನ್ ಆಗುತ್ತೆ. ಸೊ ಸಂಕೋಚ, ಡಾಕ್ಟರ್ ಹತ್ರ ಹೋಗಲ್ಲ, ಮಗನ ಅಪ್ಪ ಅಮ್ಮಗೆ ಹೇಳಲ್ಲ, ಗಂಡ ಹೆಂಡತಿಗೆ ಹೇಳಲ್ಲ. ಸಿಕ್ಕಾಪಟ್ಟೆ ಫ್ಯಾಮಿಲಿ ಇಶ್ಯೂಸಲ್ಲಿ ಅದು ತುಂಬ ಜಾಸ್ತಿ ಆಗಿಬಿಡುತ್ತೆ. ಡಯಾಬಿಟಿಸ್ ನರಕ ಸದೃಶ ಆಗಿಬಿಡುತ್ತೆ. ಸೊ ಜೆನೈಟಲ್ ಏರಿಯಾಸ್ನ ತುಂಬ ಕ್ಲೀನಾಗಿ ಇಟ್ಕೊಳ್ಳಿ. ಸಂಕೋಚ ಏನೂ ಇಲ್ಲ ಇದು ಮಾತಾಡೋಕ್ಕೆ. ಯಾಕಂದರೆ ನಾವು ನೋಡ್ತಾ ಇರ್ತೀವಿ, ಸರ್ ಕಂಕಳಿಗೆ ಗೊತ್ತಿಲ್ಲದೆ ಕೆರೆದು ವ್ರಣ ಆಗಿ ಗಾಯ ಆಗ್ತಾ ಇರುತ್ತೆ. ಆ್ಯಂಡ್ ನಮ್ಮ ಲೋಯರ್ ರೀಜನಲ್ಲೂ ಹಾಗೆ ಸಿಕ್ಕಾಪಟ್ಟೆ ಗಾಯಗಳು ಹಾಕ್ಕೊಂಡು ಅದು ಆ್ಯಬ್ಸಿಸ್ ಆಗಿ, ಕೂರ ಆಗಿ, ವಾಸನೆ ಬಂದು ಎಲ್ಲ ಸಮಸ್ಯೆಗಳು ತಿಂಗಳಾಂಗಟ್ಟಲೆ ಒದ್ದಾಡುವಾಗ ಪ್ಲೀಸ್ ಟೇಕ್ ಪ್ರಾಪರ್ ಹೈಜೀನ್. ಸಿಂಪಲ್ ಟ್ಯಾಲ್ಕಮ್ ಪೌಡ್ರ್, ಬೋರಿಕ್ ಆ್ಯಸಿಡ್, ಕ್ಯಾರಬೋರ್ಡ್ ಪೌಡ್ರ್ ನೀವು ಜೆನೈಟಲ್ಸ್ ಹತ್ರ ಹಾಕ್ಕೊಂಡ್ರು ಕೂಡ ಅದು ಬೆವರನ್ನ ಅಬ್ಸರ್ವ್ ಮಾಡೋ ಶಕ್ತಿ ಇರುತ್ತೆ. ತುಂಬ ಇನ್ನರ್ ವೇರ್ ಲೂಸ್ ಆಗಿರಬೇಕು ಅಂತ ನಾನು ಹೇಳಿದೆ. ಕ್ಲೆನ್ಲಿನೆಸ್ಸು, ಪಿರಿಯಾಡಿಕಲ್ ವಾಶು ಇಷ್ಟು ರೆಗ್ಯುಲರ್ ಇಟ್ಕೊಂಡ್ಬಿಟ್ರೆ 99.9% ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ರಿಸಾಲ್ವ್ಡ್ ಅಟ್ ಯುವರ್ ಹೋಮ್ ಲೆವೆಲ್. ಓಕೆ, ಕಣ್ಣು ಉರಿಬಾರ್ದು, ಪಾದ ಉರಿಬಾರ್ದು ಅಂತಂದರೆ ಏನು ಮಾಡಬೇಕು? ಒಂದು, ಶ್ರೀಗಂಧವನ್ನು ತೆಗೆದುಬಿಟ್ಟು ನೆಲದ ಮೇಲೆ ಹಚ್ಚತಕ್ಕಂಥದ್ದು ಬೆಸ್ಟ್ ರೆಮಿಡಿ. ನೆಕ್ಸ್ಟ್ ರೆಮಿಡಿ ಈಸ್ ಆಲೋವೆರಾ ವಿತ್ ನೀಮ್, ಬೇವಿನ ಎಲೆ, ಆಲೋವೆರಾ ಮಿಕ್ಸ್ ಮಾಡಿಬಿಟ್ಟು ನಾವು ಕಣ್ಣಿನ ಮೇಲೆ, ರೆಪ್ಪೆ ಮೇಲೆ ಒಂಚೂರು ತೆಳು ಪದರ ಒಂದು ಕಾಟನಲ್ಲಿ ಅದನ್ನು ಅದ್ದುಬಿಟ್ಟು ಒಂದು ಐ ಪ್ಯಾಕ್ ಥರ ಹಾಕಿ ಇಟ್ಕೊಳ್ತಕ್ಕಂಥದ್ದು ಬೆಸ್ಟ್ ಥಿಂಗ್. ಆ್ಯಂಡ್ ಕಾಲು ಉರಿಗೆ ಐ ಟೋಲ್ಡ್ ಯು ಲಾವಂಚ, ಉಶೀರವನ್ನು ನೀರಲ್ಲಿ ಹಾಕ್ಬಿಟ್ಟು ಆ ನೀರಲ್ಲಿ ಒಂದು 10-15 ನಿಮಿಷ ಕಾಲು ಕಾಫ್ ಮಸಲ್ವರೆಗೂ ನೆನಿಬೇಕು. ಪಾದ ಮಾತ್ರ ನೆನಿಬಾರ್ದು, ಕಾಫ್ ಮಸಲ್ವರೆಗೂ ಪೂರ್ತಿ ನೆನಿಬೇಕು. ನೆಂದು ಅದಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ಕೆಲಸ ಮಾಡಿದಷ್ಟು ಸಿಕ್ಕಾಪಟ್ಟೆ ಚಾರ್ಜ್. ಈ ಲಿಥಿಯಂ ಬ್ಯಾಟ್ರೀಸ್ನ ಕಾರ್ ಚಾರ್ಜ್ ಮಾಡ್ತೀವಲ್ಲ, ಟಕ್ ಅಂತ 40 ನಿಮಿಷದಲ್ಲಿ ಒಂದು 50 ಕಿಲೋಮೀಟ್ರ್ ಹೋಗೋಕೆ ಅರ್ಜೆಂಟಿಗೆ ಚಾರ್ಜ್ ಮಾಡ್ಕೊಂಡು ಹೋಗ್ತೀವಲ್ಲ, ಹಂಗೆ ಅವತ್ತು ರಾತ್ರಿಗೆ ನೆಮ್ಮದಿಯಾಗಿ ನಿದ್ದೆ ಬರೋಕ್ಕೆ ಸಿಂಪ್ಟಮ್ಯಾಟಿಕ್ಕು, ದೀರ್ಘಕಾಲೀನ ಪರ್ಸಿಸ್ಟೆಂಟಾಗಿ ಮಾಡಿದ್ರೆ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇದೆ ರೆಮಿಡಿ. ವೆಲ್ ಸರ್, ಡಾಕ್ಟರ್ ಕಿಶೋರ್ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಅನ್ನೋರು ನಿಮ್ಮನ್ನ ಎಲ್ಲಿ ಬಂದು ಕಾಣಬೇಕು, ಎಲ್ಲಿ ಭೇಟಿ ಮಾಡಬೇಕು, ಹೇಗೆ? ನನ್ನ ಹಾಸ್ಪಿಟಲ್ ಇರ್ತಕ್ಕಂಥದ್ದು ಕನಕಪುರ ರಸ್ತೆ, LHN ಹಳ್ಳಿ, ಮೆಟ್ರೋ ಪಿಲ್ಲರ್ ನಂಬರ್ 90 ಹತ್ರ. ಐ ಆಮ್ ದೇರ್ ಫಾರ್ ದ ಪಾಸ್ಟ್ 2.5 decades. ಅಲ್ಲಿ ನನ್ನ ಸಕ್ರಿಯವಾಗಿ ನನ್ನ ವೃತ್ತಿಪರವಾದಂತಹ ಕೆಲಸ ಅಲ್ಲಿ ಮಾಡ್ತಿರ್ತೀನಿ. ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಈಗ ನಾನು ಅಧ್ಯಕ್ಷ ಆಗಿರೋದ್ರಿಂದ ಮಲ್ಲೇಶ್ವರಂ 11th ಕ್ರಾಸಲ್ಲಿ ನನ್ನ ಕಚೇರಿ ಇದೆ. ಅಲ್ಲೂ ಕೂಡ ನನ್ನ ಭೇಟಿ ಆಗಬೇಕು ಅಂತ ಅಲ್ಲಿ ಕೂಡ ನನ್ನ ಭೇಟಿ ಮಾಡಲಿಕ್ಕೆ, ಸಮಸ್ಯೆಗಳಿದೆ ಪರಿಹಾರ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇದೆ. ವೆಲ್ ಸರ್, ಕ್ಯಾನ್ ಮೈ ಆಡಿಯನ್ಸ್ ಹ್ಯಾವ್ ಯುವರ್ ಕಾಂಟ್ಯಾಕ್ಟ್ ನಂಬರ್ ಟು ಕಾಂಟ್ಯಾಕ್ಟ್ ಯು ಟು ಡೂ? ಮೈ ನಂಬರ್ ಇಸ್ ವೆರಿ ಸಿಂಪಲ್, ಬರ್ಕೊಳ್ಳೋದು ಬೇಡ. 80 500 10 100. 80 500 10 100. 80 500 10 100. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಸರ್. ಈ ಸಮ್ಮರ್ ಹಾಲಿಡೇಸ್ ನಿಮಗೆ ತುಂಬ ಚೆನ್ನಾಗಿರಲಿ, ತುಂಬಾ ಕೂಲಾಗಿರಲಿ, ಎಂಜಾಯ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ವೆಲ್, ಡಾಕ್ಟರ್ ಕಿಶೋರ್ ಅವರ ಪ್ರತಿ ಮಾತು ಕೂಡ ತುಂಬಾನೇ ತೂಕಬದ್ಧವಾಗಿತ್ತು. ಅದು ಎಲ್ರಿಗೂ ಕೂಡ ತುಂಬಾನೇ ಅನ್ವಯಿಸುತ್ತೆ. ಅದು ವೃದ್ಧರಾಗಿರ್ಬಹುದು, ಮಹಿಳೆಯರಾಗಿರ್ಬಹುದು, ಮಕ್ಕಳಾಗಿರ್ಬಹುದು, ಗಂಡು ಮಕ್ಕಳಾಗಿರ್ಬಹುದು, ಅಥವಾ ಸ್ಕಿನ್ ಡಿಸೀಸ್ ಆಗ್ತಾ ಇದೆ ಅನ್ನೋರಾಗಿರ್ಬಹುದು, ಅಥವಾ ಗುಪ್ತ ರೋಗಗಳಿದೆ ನನಗೆ ಪರಿಹಾರ ಕಂಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಅನ್ನೋರಾಗಿರ್ಬಹುದು, ಎಲ್ಲರೂ ಕೂಡ ವರೀಸ್ ಬಿಟ್ಟು ಹಾಕಿ ನಿಮ್ಗೇನಾದರೂ ಅವ್ರನ್ನ ನೇರವಾಗಿ ಕಾಣಬೇಕು ಅಂತಂದ್ರೆ, ಈಗ ಆಲ್ರೆಡಿ ಡಾಕ್ಟರ್ ನಂಬರ್ ಹೇಳಿದ್ದಾರೆ, ಸ್ಕ್ರೀನ್ ಮೇಲೂ ಕೂಡ ನಾನು ನಂಬರ್ ಹಾಕ್ತೀನಿ. ಆ ನಂಬರ್ನ
ಕಾಂಟ್ಯಾಕ್ಟ್ ಮಾಡಿ ಕನ್ಸಲ್ಟೇಷನ್ ತಗೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಬಿಸಿಲು ಬರುವಂತಹ ದಿನದಲ್ಲಿ ಸಾಕಷ್ಟು ಆಗಲಿದೆ. ನೀವಾಗಿರಬಹುದು, ವೃದ್ಧರಾಗಿರಬಹುದು, ಮನೆಯಲ್ಲಿರೋ ಮಕ್ಕಳಾಗಿರಬಹುದು, ತುಂಬ ಜೋಪಾನವಾಗಿರಿ. ಹಾಗೆ ಡಾಕ್ಟರ್ ಹೇಳಿರುವಂತಹ ಈ ಸಿಂಪಲ್ ರೆಮಿಡೀಸ್ನ, ಸಿಂಪಲ್ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಈ ಸಮರ್ನ ಆರಾಮಾಗಿ ಕಳಿಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಹೋಮ್ ರೆಮಿಡೀಸ್ ಅಥವಾ ನಿಮಗೆ ವರ್ಕ್ ಆಗಿರುವಂತಹ ಯಾವುದಾದ್ರೂ ಒಂದು ವಂಡರ್ಫುಲ್ ಫುಡ್ ಆಗಿರಬಹುದು ಅಥವಾ ಪಾನಕ ಆಗಿರಬಹುದು ವರ್ಕ್ ಆಗಿದೆ ಅನ್ನೋದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಓಕೆ, ಓಪನಿಂಗ್ ಡಯಾಬಿಟಿಸ್ ಏನು ಅಂತ ತಗೊಳ್ಳಿ. ಡಯಾಬಿಟಿಸ್ ಕ್ವಶನ್ ತಗೊಂಬಿಡಿ, ಆನ್ಸರ್ ಹೇಳ್ಬಿಟ್ಟಿದ್ದೀನಿ. ಸಮ್ಮರ್ ಡಯಾಬಿಟೀಸಾ? ಹ್ಮ್